ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಮಾಡ್ರಮ್ಮ. ಶೈಲಜಾ ಸ್ಟಾರ್ಟ್ ಮಾಡ್ರಿ. ಹಾಂ ಸರ್. ಶ್ರೀ ಪಾದೋದಕ ಭಸ್ಮ ವ್ಯಾಪಿಸುತ್ತಲೆರಡೊಂದು ರೂಪಾಗಿ ಮೆರೆವ ಈ ಪಾವನ ಪಿಂಡವತ ಪಿಡಿತ ಗುರುವೇ ಕೃಪೆಯಾಗು. ಈ ವಿಭೂತಿಯನ್ನು ಸದ್ಭಾವದಿ ತ್ರೈಕಾಲ ಸಾವಧಾನದೊಳು ಉಪವಾನಾಂಗಕ್ಕೆ ಧಾರಣಗೈವೇಳ್ದ ಗುರುವೇ ಕೃಪೆಯಾಗು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡ ಶರಣ ಶ್ರೀ ಶಿವಾನಂದ ಕಲಿಕೇರಿ ಇವರ ಶ್ರಾವಣ ಮಾಸದ ದತ್ತಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭ ಸಂಜೆಯ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ, ಸ್ವಾಗತ, ಪ್ರಾಸ್ತಾವನೆ, ವಿಶೇಷ ಉಪನ್ಯಾಸ, ಮಾರ್ಗದರ್ಶನ, ಶರಣು ಸಮರ್ಪಣೆ, ವಚನ ಮಂಗಳ, ತಾಂತ್ರಿಕ ಸಹಾಯ, ಸಂಯೋಜನೆ ಮತ್ತು ಸಂಘಟಕರು ಹಾಗೂ ಎಲ್ಲ ಆಸಕ್ತ ಬಳಗವನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದ ಪ್ರಾರ್ಥನೆ ಗೈಯಲಿದ್ದಾರೆ ಶರಣೆ ವಿದ್ಯಾ ಮಗದುಂ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತು ಶ್ರೀ ಈಶ್ವರ್ ಸಣ್ಕಲ್ ಕವಿ ಇವರ ಕುರಿತು ಮಾತನಾಡೋರಿದ್ದಾರೆ. ಅದಕ್ಕೆ ಅವರ ಬರೆದಂಥ ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರ್ಲಿ ಅಂತ ಹೇಳಿ ಅವ್ರ ಗೀತೆಯನ್ನು ಹಾಡ್ತೇವೆ. ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ನಾನಡಲು ಜಗವೆನ್ನ ಎತ್ತಿಕೊಳ್ಳದೆ, ನಾನಕ್ಕೂ ಜಗವಳಲು ನೋಡಬಹುದೇ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ತೆರವಾಗಿ ನನ್ನೆದೆಯು ತೆರೆಯದೆಯು ಉಕ್ಕಿರಲಿ, ತೆರವಾಗಿ ನನ್ನೆದೆಯು ತೆರೆಯದೆಯು ಉಕ್ಕಿರಲಿ, ಧರೆಯೊಳಗೆ ತೇಲಿಸು ಎನ್ನೆದೆಯನು, ಧರೆಯೊಳಗೆ ತೇಲಿಸು ಎನ್ನೆದೆಯನು, ಧರೆ ಬತ್ತಿಯನ್ನೆದೆಯು ಉಕ್ಕಲೇನು, ಧರೆ ಬತ್ತಿಯನ್ನೆದೆಯು ಉಕ್ಕಲೇನು, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ಪೊಡವಿಯೈ ಸಿರಿ ಒಡೆದು ಬಡತನವು ನನಗಿರಲಿ, ಪೊಡವಿಯೈ ಸಿರಿ ಒಡೆದು ಬಡತನವು ನನಗಿರಲಿ, ಕೈ ಒಡ್ಡೆ ಪೊಡವಿಯನ ಗಿಕ್ಕದೇನು, ಕೈ ಒಡ್ಡಿ ಪೊಡವಿಯನ ಗಿಕ್ಕದೇನು, ಪೊಡವಿಯೈ ಮೈಯಳಿಯೇ ಮಾಡಲೇನು, ಪೊಡವಿಯೇ ಮೈಯಳಿಯೇ ಮಾಡಲೇನು, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ವಿಶ್ವವನ್ನೇ ತುಂಬಿರುವ ಈಶ್ವರನೇ ಅಳತೊಡಗೆ, ವಿಶ್ವವನ್ನೇ ತುಂಬಿರುವ ಈಶ್ವರನೇ ಅಳತೊಡಗೆ, ಸೈತಿಡಲು ಸೈಪಿಡಲು ಬರುವ ನಾವಂ, ಸೈತಿಡಲು ಸೈಪಿಡಲು ಬರುವ ನಾವಂ, ಓ ತಂದೆಯನಲೆನ್ನ ಅವನೇ ಕಾವಂ, ಓ ತಂದೆಯನಲೆನ್ನ ಅವನೇ ಕಾವಂ, ಜಗವೆಲ್ಲ ನಗುತ್ತಿರಲಿ ಜಗದಳವು ನನಗಿರಲಿ, ನಾನಳಲು ಜಗವೆನ್ನ ನೆತ್ತಿಕೊಳ್ಳದೆ, ನಾನಕ್ಕೂ
ಜಗವಳಲು ನೋಡಬಹುದೇ, ನಾನಕ್ಕು ಜಗವಳಲು ನೋಡಬಹುದೇ, ಜಗವೆಲ್ಲ ನಗುತ್ತಿರಲಿ, ಜಗವೆಲ್ಲ ನಗುತ್ತಿರಲಿ, ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ. ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಈಶ್ವರ್ ಸಣಕಲ್ ಅವರ ಪದ್ಯವನ್ನು ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಶರಣೆ ವಿದ್ಯಾ ಮಗದುಂ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿ ಮತ್ತು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಹೇಳಲಿದ್ದಾರೆ ಶರಣೆ ಪ್ರೊಫೆಸರ್ ಪ್ರೇಮಾ ಅಣ್ಣಿಗೇರಿ ಅಕ್ಕೋರು. ಕೇಳ್ತದಲ್ರಿ ಕರ? ಹಾಂ ರೀ, ಕೇಳ್ತದೆ. ಹ್ಞೂನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ, ಚಂದ್ರಮನುದಯ ನೈದಿಲೆಗೆ ಜೀವಾಳವಯ್ಯ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣರ ಬರವನೆಗೆ ಪ್ರಾಣ ಜೀವಾಳವಯ್ಯ ಎಂದು ಅಪ್ಪ ಬಸವಣ್ಣನವರು ಹೇಳಿದಂತೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಶ್ರೀ ಶಿವಾನಂದ ಕಲ್ಕೇರಿ ಅವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು ನಮಗೆಲ್ಲಾ ಪ್ರಾಣ ಜೀವಾಳವಾಗಿ ಅನುಭವದ ಆನಂದ ನೀಡಿ ಚಿಂತನೆ ಮಾಡಲು ಹಚ್ಚಿವೆ ಅನ್ನಬಹುದು. ಈ ಅನುಭವ ಕೂಟದಲ್ಲಿ ಎಲ್ಲರನ್ನೂ ಸ್ವಾಗತಿಸುವ ಪ್ರಾಸ್ತಾವಿಕ ಹಾಗೂ ಇಂದಿನ ಅತಿಥಿ ಉಪನ್ಯಾಸಕರನ್ನು ಪರಿಚಯಿಸುವ ಸೌಭಾಗ್ಯ ನನ್ನದೆಂದು ಭಾವಿಸುವೆ. ವಚನ ಪ್ರಾರ್ಥನೆ ಮಾಡಿದ ಗಾನ ಕೋಗಿಲೆ ಶರಣೆ ವಿದ್ಯಾ ಮಗ್ದುಂ ಹಾಗೂ ಅಷ್ಟೇ ಮಧುರವಾಗಿ ವಚನ ಮಂಗಳ ಮಾಡುತ್ತಿರುವ ಶರಣೆ ಬಬಿತಾ ಪಂಚಣ್ಣವರಿಗೂ ವೇದಿಕೆಯ ಪರವಾಗಿ ಗೌರವದಿಂದ ಹೃತ್ಪೂರ್ವಕ ಸ್ವಾಗತ ಗೈಯುವೆ. ನಮ್ಮ ಎಲ್ಲ ಸಂಘಟನೆಗಳ ರೂವಾರಿಯೂ ಮಾರ್ಗದರ್ಶಕರೂ ಆದ ಸೋದರ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು ವೇದಿಕೆಗೆ ತುಂಬು ಹೃದಯದಿಂದ ಗೌರವದಿಂದ ಸ್ವಾಗತಗೈಯುವೆ. ಇಂದಿನ ವಿಶೇಷ ಉಪನ್ಯಾಸಗಳನ್ನು ನೀಡುತ್ತಿರುವ ಶರಣೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಹಾಗೂ ಶರಣೆ ಸ್ಮಿತಾ ಪಾವಟೆ ಅವರಿಗೂ ವೇದಿಕೆಗೆ ತುಂಬು ಹೃದಯದ ಸ್ವಾಗತ. ನಮ್ಮ ವೇದಿಕೆಗೆ ಯಾವಾಗಲೂ ತಮ್ಮ ಅನುಭಾವಿಕ ನುಡಿಗಳಿಂದ ಮಾರ್ಗದರ್ಶನ ಮಾಡುವ, ಸಲಹೆ ಕೊಡುವ ಹಾಗೂ ಇಂದೂ ಕೂಡ ಮಾರ್ಗದರ್ಶನ ಮಾಡುತ್ತಿರುವ ಹಿರಿಯರಾದ ಪ್ರೊಫೆಸರ್ ಪೊಲೀಸ್ ಪಾಟೀಲ್ ಸರ್ ಅವರಿಗೂ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುವೆ. ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಶರಣೆ ಡಾಕ್ಟರ್ ಶೈಲಜಾ ಪವಾರ್ ಶೆಟ್ಟರ್ ಅವರಿಗೂ ಹಾಗೂ ಶ್ರದ್ಧಾ ಭಕ್ತಿಯಿಂದ ಶರಣು ಸಮರ್ಪಣೆ ಮಾಡುತ್ತಿರುವ ಶರಣೆ ಶಾಂತಾ ದುಲಂಗೆ ಅವರಿಗೂ ಆದರದ ಸ್ವಾಗತ ಕೋರುವೆ. ಯಾವಾಗಲೂ ನಮ್ಮ ಸಂಘಟನೆಯ ಯಾವುದೇ ಕಾರ್ಯಕ್ಕೂ ಸದಾ ಸಿದ್ಧವಾಗಿರುವ ಹಾಗೂ ತಾಂತ್ರಿಕ ಸಹಾಯ ನೀಡುತ್ತಿರುವ ಶರಣೆ ಡಾಕ್ಟರ್ ದಾನಮ್ಮ ಝಳಕಿಯವರಿಗೂ ವೇದಿಕೆಗೆ ತುಂಬು ಹೃದಯದ ಸ್ವಾಗತ ಕೋರುವೆ. ಈ ಕಾರ್ಯಕ್ರಮದ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶರಣ ಶಂಕರ್ ಕುಪ್ಪಸ್ತ್, ಶರಣ ವಿಜಯಕುಮಾರ್ ತೇಲಿ, ಶರಣ ಡಾಕ್ಟರ್ ಮಹೇಶ್ ಕೋರೆಗೋಳ್, ಶರಣ ಅಶೋಕ್ ಮಿಂದೋಲಿ, ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಎಲ್ಲರನ್ನೂ ವೇದಿಕೆಗೆ ಅತ್ಯಂತ ಆದರದಿಂದ ಸ್ವಾಗತಿಸುವೆ. ನಮ್ಮ ಮೂರೂ ಸಂಘಟನೆಗಳ ಎಲ್ಲ ಕಾರ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಎಲ್ಲರಿಗೂ ವೇದಿಕೆಗೆ ಗೌರವ ಆದರಗಳಿಂದ ಸ್ವಾಗತ ಬಯಸುವೆ. ಅವರಿವರೆನ್ನದೇ ಈ ಅಂತರ್ಜಾಲದ ಅನುಭಾವಿ ಕೂಟದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ಪ್ರಾಸ್ತಾವಿಕವಾಗಿ 2 ಮಾತನ್ನು ಹೇಳ್ಬೇಕಂದ್ರ, ಸುಮಾರು 4 ವರ್ಷಗಳ ಹಿಂದೆ ಶರಣರ ಶಿವಯೋಗಿಗಳ ಜೀವನ, ಅವರ ವಚನಗಳ ಚಿಂತನ ಮಂಥನಗಳೊಂದಿಗೆ ಪ್ರಾರಂಭವಾದ ನಮ್ಮ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನಕೂಟ, ಈ 3 ಸಂಘಟನೆಗಳು ಇಂದು ನಾಡಿನಾದ್ಯಂತ, ದೇಶದಾದ್ಯಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಶರಣರ ಜೀವನ, ಸಂದೇಶ, ನಡೆನುಡಿ ಸಿದ್ಧಾಂತ, ಅಷ್ಟಾವರ್ಣಗಳು, ಪಂಚಾಚಾರಗಳು, ಶಟಸ್ಥಲಗಳು, ಅರಿವು, ಆಚರಣೆ ತಿಳಿಸುವ ಮಹತ್ವದ ಕೂಟಗಳಾಗಿವೆ ಎನ್ನಬಹುದು. ಈ ದಿಶೆಯಲ್ಲಿ ಅಜ್ಞಾತ ಶರಣರ ಪರಿಚಯ, ಅವರ ವಚನ ವಿಶ್ಲೇಷಣೆ, ಸಾವಿರದ ಶರಣರು, ಶಿವಯೋಗಿಗಳು, ನಾಡು ನುಡಿಗಾಗಿ ದುಡಿದವರ ಬಗ್ಗೆ ಪ್ರಾಜ್ಞರಿಂದ ಉಪನ್ಯಾಸ ಏರ್ಪಡಿಸುವುದು, ಗ್ರಂಥಗಳ ಪ್ರಕಟಣೆ,
ಅಮೃತ ಮಹೋತ್ಸವ ಆಚರಿಸಿಕೊಳ್ಳುತ್ತಿರುವಂತಹ ಮಹನೀಯರ ಅಭಿನಂದನಾ ಗ್ರಂಥಗಳ ಬಿಡುಗಡೆ, ಹೀಗೆ 10 ಹಲವು ಕಾರ್ಯಕ್ರಮಗಳು ನಮ್ಮ ಸಂಘಟನೆಯ ಹೆಮ್ಮೆಯ ಹೆಜ್ಜೆಯ ಗುರುತುಗಳು ಎನ್ನಬಹುದು. ಈಗ ಪ್ರಕ್ಷಿಪ್ತ ವಚನಗಳ ಪುನರ್ ಪರಿಶೀಲನೆ ಮಾಡುವುದು ಅತ್ಯಂತ ಅವಶ್ಯವಾಗಿದೆ. ಇದಕ್ಕಾಗಿ ಎಲ್ಲರೂ ತಮ್ಮ ತನು ಮನ ಧನ ಸೇವೆ ಸಲ್ಲಿಸುವುದೂ ಕೂಡ ಕಾಲದ ಕರೆಯಾಗಿದೆ ಎಂದು ತಿಳಿಯುವೆ. ಒಟ್ಟಾಗಿ ಒಂದಾಗಿ ಶರಣಧರ್ಮದ ನಿಜ ತತ್ವಗಳ ಅರಿತು ಆಚರಿಸಬೇಕಾಗಿದೆ. ಈ ಸಂಘಟನೆಗಳಿಂದ ನಾವು ಸಾಕಷ್ಟು ಶರಣ ತತ್ವಗಳನ್ನು ತಿಳಿದುಕೊಂಡಂತಾಗಿದೆ. ಈಗ ಅವುಗಳನ್ನು ಮಕ್ಕಳಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅಷ್ಟೇ ಏಕೆ ವಿಶ್ವಮಾನ್ಯ ತತ್ವಗಳನ್ನು ಜಗತ್ತಿಗೆ ಪರಿಚಯಿಸಿ ಪಸರಿಸಬೇಕಾಗಿದೆ. ಇದೇ ತತ್ವಗಳ ಬಗ್ಗೆ ಹೇಳುತ್ತಾ ಸಂಘಟನೆಗಳ ರೂವಾರಿಯೂ ಆಧಾರ ಸ್ತಂಭವೂ ಆದ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಒಂದು ಸಲ ತಾವು ದಿನಾಲು ರಾತ್ರಿ 2 ಗಂಟೆ 3 ಗಂಟೆಗೆ ಮಲಗುವೆನೆಂದು ಹೇಳಿದರು. ಹಾಗೆ ಹೇಳುವುದರ ಹಿಂದಿರುವ ನೋವು, ಕಳಕಳಿಯನ್ನು ಗಮನಿಸಿದರೆ ನನಗೆ ಇನ್ನೂ ನಾವೆಲ್ಲಿದ್ದೇವೆ ಎಂದು ಹಳಹಳಿ ಎನಿಸುವುದು. ಅದಕ್ಕಾಗಿ ಸತ್ಪಥದಲ್ಲಿ ಒಂದು ಹೆಜ್ಜೆ ಇಟ್ಟರೂ ಸಾರ್ಥಕವೆನಿಸುವುದೆಂದು ಸಾಗೋಣ. ಇನ್ನು ಅತಿಥಿಗಳ ಪರಿಚಯವಾಗಿ ಇಂದು ಇಬ್ಬರು ಸೋದರಿಯರು ಅನುಭವಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಇಬ್ಬರು ಸೋದರಿಯರು ಸಾಹಿತ್ಯಾಸಕ್ತರು, ಶರಣರ ಚರಿತೆ, ವಚನ ಸಾಹಿತ್ಯದ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳವರು. ನಮ್ಮ ಅಕ್ಕನ ಅರಿವು ಸಂಘಟನೆಯಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದ್ದಾರೆ. ಈಗ ಅನುಭಾವಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ಕುರಿತು ಉಪನ್ಯಾಸ ನೀಡುತ್ತಿರುವ ಡಾಕ್ಟರ್ ಸಾವಿತ್ರಿ ಮಹಾದೇವಪ್ಪ ಕಮಲಾಪುರ್ ಇವರು ವಿಶೇಷ ವಿಭಿನ್ನ ಪ್ರತಿಭೆಗಳ ಉತ್ತಮ ಉಪನ್ಯಾಸಕರಲ್ಲದೆ ಅವರೊಬ್ಬ ಲೇಖಕಿ, ಚಿಂತಕಿ, ಕವಿಯತ್ರಿ, ನಿರೂಪಕಿ, ಉತ್ತಮ ಆಟಗಾರ್ತಿ, ಭಾಷಣಕಾರ್ತಿ ಹಾಗೂ ಸಾಮಾಜಿಕ ಮತ್ತು ಸಾಹಿತ್ಯಿಕ ಸಂಘಟನೆಗಳ ಕಾರ್ಯಕರ್ತೆ ಎಂಬುದು ಅವರ ವಿಶೇಷ ಹೆಗ್ಗಳಿಕೆ ಎನ್ನಬಹುದು. ಇವರು ಜನಿಸಿದ್ದು ಬೆಳಗಾವಿ ಜಿಲ್ಲೆಯ ಮೂಡಲಿಗೆಯಲ್ಲಿ. 3 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಈಗ ಪ್ರಸ್ತುತ ಪದವಿ ಪೂರ್ವ ಕಾಲೇಜು ಖನ್ಗಾಂವದಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸಂಘಟನೆಗಳಲ್ಲಿಯೂ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮೂಡಲಗಿ ತಾಲೂಕಿನ ಸಿರಿಗನ್ನಡ ಹಾಗೂ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿಯೂ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಮೂಡಲಗಿ ಘಟಕದ ಅಧ್ಯಕ್ಷರಾಗಿಯೂ ಕನ್ನಡದ ಸೇವೆ ಸಲ್ಲಿಸಿದ್ದಾರೆ. ಇದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಹಾಗೂ ಬೆಳಗಾವಿ ಲೇಖಕಿಯರ ಸಂಘದ ಅಜೀವ ಸದಸ್ಯರಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಹೊರಬಂದ ಕೃತಿ ನೆನಪಿನ ಅಂಗಳವೆಂಬ ಕವನ ಸಂಕಲನ. ಇದು 2019ರಲ್ಲಿ ಕೇಂದ್ರ ಗ್ರಂಥಾಲಯಕ್ಕೆ ಆಯ್ಕೆಗೊಂಡ ಕೃತಿಯಾಗಿ ಮೆಚ್ಚುಗೆ ಗಳಿಸಿದೆ. ಈಗ ಅಚ್ಚಿಗೆ ಹೋಗಿರುವ ಇವರ 4 ಕವನ ಸಂಕಲನಗಳೆಂದರೆ ಒಂದು ಮೌನಗಳೇ ಮಾತನಾಡಿ, ಕನಸುಗಳ ಜಾತ್ರೆ, ಸಂತೆಯೊಳಗಿನ ಅಜ್ಜಿ, ಬದುಕೇ ಒಂದು ಹೊತ್ತಿಗೆ. ಈಗ ಪ್ರಕಟಣೆಗೂ ಇವರ 10 ಕೃತಿಗಳು ಸಿದ್ಧವಾಗಿ ನಿಂತಿವೆ. ಅದರಲ್ಲಿ ಕೆಲವೊಂದನ್ನು ಹೆಸರಿಸುವೆ. ನನಗೂ ಒಂದು ಕನಸಿದೆ, ಕೆಸರೊಳಗಿನ ಕಮಲ, ಕಾವಲುಗಾರ, ಸವಿಮನ, ಅಭಿಮಾನಿ, ಗಾಯತ್ರಿ ಸಣ್ಣ ಕತೆ, ಸಂಗ್ರಹ ಗ್ರಂಥ ಒಂದು ರವಿಶಂಕರ್ ಗುರುಜಿಯವರ ನುಡಿಗಳು ಅಮೃತ ಬಿಂದು ಎನ್ನುವ ಹೆಸರಿನಲ್ಲಿ. ಆಮೇಲೆ ಮತ್ತೊಂದು ಬದುಕು ಭಾರವಲ್ಲ, ಇದು ಲೇಖನ ಕೃತಿ. ಇವರ ಬಹುಮುಖ ಪ್ರತಿಭೆಗೆ ಅನೇಕ ಪ್ರಶಸ್ತಿ ಹಾಗೂ ಗೌರವಗಳು ಕೂಡ ಅರಸಿ ಬಂದವು. ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯ ಮಟ್ಟದ ಕನ್ನಡ ಸ್ವಾಭಿಮಾನ ಸ್ಮರಣಿಕೆಯ ಗೌರವ ಪ್ರಶಸ್ತಿ, ಅಮೆರಿಕ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪ್ರಶಸ್ತಿ ಇವರ ಸಾಹಿತ್ಯ ಸೇವೆಗೆ ಸಂದ ಗೌರವಗಳು ಅನ್ನಬಹುದು. ಇವರು ನಮ್ಮ ಅಕ್ಕನ ಅರಿವಿನ ಸಂಘಟನೆಯ ಕ್ರಿಯಾಶೀಲ ವ್ಯಕ್ತಿಗಳು. ಮೇಡಮ್, ತಮಗೆ ಹೃತ್ಪೂರ್ವಕ ಸ್ವಾಗತ. ನಮ್ಮ ಸಂಘಟನೆಗೆ ತಮ್ಮ ಸೇವೆ ಸದಾ ಇರಲೆಂದು ಹಾರೈಸುವೆ. ಇನ್ನೋರ್ವ ಸೋದರಿ ಸ್ಮಿತಾ ಪಾವಟೆಯವರು ಮೂಲತಃ ಬನಹಟ್ಟಿಯವರು. ಇವರು ದಾವಣಗೆರೆಯ ಸ್ಫೂರ್ತಿ ಸಂಸ್ಥೆಯ ಫ್ಯಾಷನ್ ಡಿಸೈನಿಂಗ್ ದಲ್ಲಿ ತರಬೇತುದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ ಗೊಂಬೆ ತಯಾರಿಕೆ, ಬುಟ್ಟ ಹಾಕೋದು, ಕಸೂತಿ ಕಲೆ ಎಲ್ಲವನ್ನೂ ಕಲಿಸುತ್ತಾರಂತೆ. ಆಸಕ್ತಿಯಿಂದ ತರಬೇತಿ ಕೊಡುವ ನೀವು ಎಲ್ಲಿಂದ ತರಬೇತಿ ಪಡೆದಿರೆಂದು ನಾನು ಕೇಳಿದರೆ, ಮೇಡಮ್, ಇದು ನನಗೆ ಚಿಕ್ಕಂದಿನಿಂದಲೂ ಒಲಿದು ಬಂದ ಕಲೆ ಎಂದರು. ನಿಜವಾಗಿಯೂ ಕೆಲ ಕಲೆಗಳು ಹುಟ್ಟಿನಿಂದಲೇ ಸಹಜವಾಗಿ ಬರುತ್ತವೆ ಅನಿಸುತ್ತದೆ. ಇಂದು ಅವರು ಜಗವೆಲ್ಲಾ ನಗುತ್ತಿರ್ಲಿ, ಜಗದಳಲು ನನಗಿರ್ಲಿ, ನಾನಕ್ಕು ಜಗವಳಲು ನೋಡಬಹುದೇ ಎಂದು ವಿದ್ಯಾ ಮಗ್ದುಮ್ ಅವರು ಹಾಡಿದಂತ ಕವಿತೆ ಬರೆದ ಕವಿ ಶ್ರೀ ಈಶ್ವರ್ ಸಣಕಲ್ ಅವರ ಬಗ್ಗೆ ಮೇಡಮ್ ಅವರು ಮಾತನಾಡಲಿದ್ದಾರೆ. ಅವರು ಲೇಖನ ಹಾಗೂ ಕವನಗಳನ್ನು ಬರೆಯುವುದು ಕೂಡ ಇವರ ಹವ್ಯಾಸವೆಂದು ಹೇಳಬಹುದು. ಶರಣ ಧರ್ಮ ಹಾಗೂ ವಚನ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದಾರೆ. ಮೇಡಮ್, ತಮಗೂ ಕೂಡ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಎಲ್ಲಾ ಸಂಘಟಕರಿಗೂ ಅನಂತ ಧನ್ಯವಾದಗಳು.
ಹಾಗೂ ಶರಣಾರ್ಥಿಗಳು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಎಲ್ಲರಿಗೂ ಶರಣಾರ್ಥಿಗಳು. ಅತಿಥಿಗಳನ್ನು ಅತ್ಯಂತ ಮನಪೂರ್ವಕವಾಗಿ ಸ್ವಾಗತಿಸಿರ್ತಕ್ಕಂಥ ಮತ್ತು ಕಾರ್ಯಕ್ರಮದ ರೂಪರೇಷೆಗಳೇನು, ಉದ್ದೇಶಗಳೇನು ಅನ್ನುವುದನ್ನು ಅಚ್ಚುಕಟ್ಟಾಗಿ ಪ್ರಾಸ್ತಾವಿಕ ನುಡಿಯಲ್ಲಿ ನುಡಿದಿರುವಂತಹ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸ ನೀಡುತ್ತಿರುವಂತಹ ಇಬ್ಬರು ಉಪನ್ಯಾಸಕರ ಪರಿಚಯವನ್ನು ಅತ್ಯಂತ ಸೊಗಸಾಗಿ ಮಾಡಿಕೊಟ್ಟಂತಹ ಶರಣೆ ಪ್ರೊಫೆಸರ್ ಪ್ರೇಮಾ ಅಣ್ಣಿಗೇರಿ ಅಕ್ಕೋರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮುಖ್ಯವಾದಂತಹ ಘಟ್ಟ ವಿಶೇಷ ಉಪನ್ಯಾಸಗಳು. ಮೊದಲಿಗೆ ಅಕ್ಕ ಮಹಾದೇವಿಯನ್ನ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಮಾತನಾಡಬೇಕೆಂದು ಅವರಿಗೆ ವೇದಿಕೆಯನ್ನು ಬಿಟ್ಟು ಕೊಡುತ್ತಿದ್ದೇನೆ. ಅರ್ಧ ಗಂಟೆ ಎಲ್ಲ ಇಬ್ಬರಿಗೂ ರೀ, ಅರ್ಧ ಗಂಟೆ ಅಂತ ಹೇಳಿ. ಇಬ್ಬರು ಉಪನ್ಯಾಸಕರು ಅರ್ಧ ಗಂಟೆಯ ಸಮಯವನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಮೇಡಮ್. ನಾನು ಹುಟ್ಟಿದ್ದು ಮುರುಗೋಡ ಮಹಾಂತ ಅಜ್ಜನ ನೆಲ, ಮುರುಗೋಡದಲ್ಲಿ, ಮೂಡಲ್ಗಿ ಅಲ್ಲ ಮೇಡಮ್. ನಾ ಸರ್ವಿಸ್ ಮಾಡಿದ್ದು ಮೂಡಲ್ಗಿ ಅಂತಂದ ಇರ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹುಟ್ಟಿಸಿದ ಹೆತ್ತವ್ವಳ ಕೊಟ್ಟಿಹ ಜ್ಞಾನ ಗುರುವರ್ಯರ ಬಿತ್ತಿ ಬೆಳೆವ ಭುವಿಯಲ್ಲಿ ವಚನವ ಕಟ್ಟಿ ನಡೆಸಿ ಬೆಳೆಸಿದ ಶರಣ ಸಂಕುಲಕ್ಕೆ ಶಿರಬಾಗಿ ನಮಿಸುವೆ ಸಾವಿತ್ರಿ ನಿಮಗಿಂದು. ನರ ಜನ್ಮವ ತೊಡೆದು ಹರ ಜನ್ಮವ ಮಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖದ ಹಾದಿ ತೋರಿದ ಗುರುವೇ, ಭವಿ ಎಂಬುದು ಕಳೆದು ಭಕ್ತೆಯೆಂದೆನಿಸಿದ ಗುರುವೇ, ಚೆನ್ನಮಲ್ಲಿಕಾರ್ಜುನ ತಂದೆಣ್ಣ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣಾರ್ಥಿಗಳು. ಅಕ್ಕನ ಅರಿವು ಹಾಗೂ ವಚನ ಅಧ್ಯಯನ ವೇದಿಕೆ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಈ ಗೂಗಲ್ ಮೀಟ್ ದಲ್ಲಿ ಭಾಗಿಯಾದಂತ ಎಲ್ಲರನ್ನ ನಾ ಹೆಸರು ತೆಗೆದುಕೊಳ್ಳಿಕ್ಕಾಗಲ್ಲ, ಸಮಯ ಅಭಾವದಿಂದ. ಅವೇ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಅಂತಂದ ಎಲ್ಲರ ಹೃದಯಕ್ಕೆ ನಾನು ಸ್ಮರಿಸ್ಕೊಳ್ಳುತ್ತಾ, ನನಗೆ ಈಶ್ವರ್ ಸನ್ಕಲ್ ಅವರ ಮಾತು ನಾನು ಯಾವಾಗ್ಲೂ ನೆನಪಿಸ್ತಾನೆ ಇರ್ತಾನ. ಅವರು ಈ ಒಂದು ವೇದಿಕೆಯಲ್ಲಿ ಭಾಗಿಗಳಾಗಿದಾರೋ ಅನ್ನೋದು ನನ್ನ ಅದೃಷ್ಟನೋ ಅಂತಂದು ಹೇಳ್ತಾ ಇದ್ದೀನ. ಈ ಒಂದು ಶ್ರಾವಣ ಮಾಸದಲ್ಲಿ ನನಗೆ ಈ ಒಂದು ಟಾಪಿಕ್ ಅನ್ನ ಕೊಟ್ಟಂತಹ ಸರ್ಗೆ ಅನಂತವಾದಂತಹ ಶರಣಾರ್ಥಿಗಳು ಸರ್ ತಮ್ಗೆ. 12ನೇ ಶತಮಾನದ ಫಸ್ಟು ನಾನು ಆಕರಗಳನ್ನ ಕುರಿತು ತಮ್ಮ ಮುಂದೆ ಹೇಳ್ತೀನಿ. ನಾನು ಸಂಗ್ರಹಿಸಿದಂತಹ ಪುಸ್ತಕಗಳ ಆಕರಗಳನ್ನ ಆಮೇಲೆ ಹೇಳ್ತೀನಿ. ಇಲ್ಲಿ 12ನೇ ಶತಮಾನದ ಪ್ರಸಿದ್ಧ ವಚನಗಾರ್ತಿ ಶಿವಶರಣೆ, ಕನ್ನಡದ ಮೊದಲ ಕವಿತ್ರಿ ಅಕ್ಕ ಮಹಾದೇವಿ ಅವರು 1160ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡಿತಡಿ ಎಂಬಲ್ಲಿ ಜನಿಸಿದರು. ತಂದೆ ಓಂಕಾರ್ ಶೆಟ್ಟಿ ಅಂತ, ಇನ್ನೊಂದು ಹೆಸರು ನಿರ್ಮಲ ಶೆಟ್ಟಿ ಅಂತಂದು. ಈ ಪುಸ್ತಕ ಕನ್ನಡ ಸಾಹಿತ್ಯ ಚರಿತ್ರೆ ಹೊಣ ನೀಲಕಂಠ ಗೌಡ ಅವರು ಬರೆದಂತ ಪುಸ್ತಕದಲ್ಲಿ ಇದೆ. ತಾಯಿ ಸುಮತಿ ಅಂತ, ಇನ್ನೊಂದು ಪುಸ್ತಕದಲ್ಲಿ, ಅದೇ ಪುಸ್ತಕದಲ್ಲಿ ಲಿಂಗಮ್ಮ ಅಂತ ಹೇಳಿದೆ. ಇವರ ಉದರದಲ್ಲಿ ಹುಟ್ಟಿದಂತಹ ಅಕ್ಕ ಮಹಾದೇವಿ ಬಾಲ್ಯದಲ್ಲಿ ಶಿವಲಿಂಗದ ಜೊತೆಗೆ ಆಟವಾಡುತ್ತಿದ್ದುದನ್ನು ನೋಡಿ, ಈಗ ನಾವು ಸಾಮಾನ್ಯವಾಗಿ ಅದೇ ಒಂದು ವಸ್ತುವನ್ನ ತೆಗೆದುಕೊಂಡು ಆಟ ಆಡುವಾಗ ಏನಾರ ಒಂದು ಕೀಟಳೆಯಾಗಿ ಏನೋ ಒಂದು ಶಬ್ದ ಅಂತಿರ್ತೇವಲ್ಲ, ಹಾಗೆ ಬಾಲ್ಯದಲ್ಲಿ ಅವಳ ಭಕ್ತಿ ಏನಿತ್ತಪ್ಪ ಅಂದ್ರೆ ಶಿವಲಿಂಗದ ಜೊತೆನೆ ಆಟ ಆಡುವುದಿತ್ತು. ಹೀಗಾಗಿ ಅವಳು ಏನ್ ಮಾಡಿದ್ಲಪ್ಪ ಅಂದ್ರೆ, ತಂದೆ ತಾಯಿಗಳು ನಿನಗೆ ಅದೇ ಏನ್ ಆಟ ಆಡ್ತಾ ಇದ್ದಿಲ್ಲ ಆ ಶಿವಲಿಂಗದ ಜೊತೆನೆ ನಿನಗೆ ಮದ್ವಿ ಮಾಡಿಕೊಡ್ತೀವಿ ಬಿಡು ಅಂತಂದು. ಇದು ಹರಿಹರ ಬರೆದಂತಹದ್ದು ಒಂದು ಇದರಲ್ಲಿ ನಾನು ಓದಿದಂತದ್ದು. ಅದೇ ಒಂದು ಭಾವ ಅವಳಲ್ಲಿ ಬೆಳೀತಾ ಹೋಗ್ತಾ ಇದೆ. ಆ ಶಿವ, ಆ ಚೆನ್ನಮಲ್ಲಿಕಾರ್ಜುನ ನನ್ನ ಪತಿ ಅಂತಂದು ತಿಳಿದುಕೊಂಡು ಅದೇ ಒಂದು ಭಾವದಲ್ಲಿ ನಡೆಯುವಂತಹ ಅಕ್ಕ. ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಂದ್ರೆ, ಈ ರಾಜ ಯಾರು, ಈ ಕಶ್ಯಪ
ಆ ಊರಿನ ಕಶ್ಯಪ ಈ ಅಕ್ಕ ಮಹಾದೇವಿಯ ಒಂದು 3 ಷರತ್ತುಗಳನ್ನ ಆತ ಮುರಿತಾ ಇದ್ದಾನೆ. ಆಕಿ ಮೊದಲನೇದಾಗಿನ ಹಾಕೊಂಡ್ ಬಂದಿರ್ತಾ ಇದಂತರೂ ನಾವೆಲ್ಲ ಓದಿದ್ದೇವೆ, ಕೇಳಿದ್ದೇವೆ. ಅದನ್ನ ನಾನು ಬಿಟ್ಟು ಬೇರೆ ಒಂದು ಇದರಲ್ಲಿ ನಾನು ಹೋಗ್ತಾ ಇದ್ದೇನೆ. ಈ 3 ಷರತ್ತುಗಳನ್ನ ಆತ ಪಾಲಿಸ್ಲಿಲ್ಲ. ಒಂದೊಂದು ಪುಸ್ತಕದಲ್ಲಿ ಬಟ್ಟೆಯನ್ನ ಬಿಚ್ಚಿ ನಡೆದ್ಲು ಅಂತಂದ್. ಇದಂತರೂ 100ಕ್ಕೆ 100 ಸುಳ್ಳು ಅಂತ ಹೇಳಿ ನನ್ನ ಅಭಿಪ್ರಾಯ. ಇನ್ನೊಂದು ನನ್ನ ಒಂದು ಚಿಂತನೆಗೆ ಹಚ್ಚಿದಂತಹದ್ದು ಏನಪ್ಪಾ ಅಂತಂದ್ರೆ, ಈ ಪಿ ಲಂಕೇಶ್ ಅವರು ಹೇಳಿದ ಹಾಗೆ ಅಕ್ಕ ಮಹಾದೇವಿಯ ನಗ್ನತೆ ಮಹಿಳೆಯರ ಸ್ವಾತಂತ್ರ್ಯದ ಪ್ರತೀಕ ಅಂತಂದ್. ನನ್ಗೆ ಯಾಕೋ ಇದು ಯಾಕೆ ಅನ್ನೋದು ಆಮೇಲೆ ನನಗೆ ತಿಳಿತಾ ಇದೆ. ಅವಳಲ್ಲಿ ನಗ್ನತೆ ಅನ್ನೋದು ಒಂದು ಸ್ವಾತಂತ್ರ್ಯ ಅಂತಂದ್. ಇನ್ನೊಂದು, ಕೌಶಿಕ ರಾಜ ಜೈನ ಧರ್ಮೀಯನೋ ಆದ ಕಾರಣಕ್ಕಾಗಿ ಅಲ್ಲಿ ಶ್ವೇತಾಂಬರ, ದಿಗಂಬರ ಅನ್ನುವಂತಹ ಪಂಗಡಗಳಲ್ಲಿ ಅವಳಿಗೆ ವೈರಾಗ್ಯ ಉಂಟಾಯಿತು ಅನ್ನೋದು ನನ್ನ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇದೆ. ಆದ್ರೆ 100ಕ್ಕೆ 100 ಸುಳ್ಳು ಅವಳು ಬೆತ್ತಲೆ ಆಗಿ ಹೋಗಿಲ್ಲ. ಅಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅದ್ ಹ್ಯಾಗ್ ಹೋಗ್ತಾಳೆ ಅನ್ನೋದು ನನ್ನ ಒಂದು ಬುದ್ಧಿಗೆ ನಿಲ್ಕಿದಂಥದ್ದು. ಇಲ್ಲಿ ಅಕ್ಕನ ಮೇಲೆ ಬರೆದಂತಹ ಅನೇಕ ನಾಟಕ, ಕಾದಂಬರಿ, ಜಾನಪದ ಸಾಹಿತ್ಯ ಇವೆಲ್ಲವುಗಳಿಂದ ಅಕ್ಕನು ನಡೆದು ಬಂದ ಇತಿಹಾಸವನ್ನ ನಾವು ಮೆಲುಕು ಹಾಕಿ ಸಾಗ್ಬೇಕಾಗ್ತದ. ಅಕ್ಕಳು ಬರೆದಂತಹ 434 ವಚನಗಳು ನಮ್ಗೆ ಸಿಗುತ್ತವೆ. ಒಂದು ಕಡೆ 550 ಅಂತ ಹೇಳ್ತಾರ. ಬಸವರಾಜ್ ಅವರು ಬರೆದ 368 ವಚನಗಳ ಸಂಪಾದನೆಯನ್ನ ಒಂದೇ ಪುಸ್ತಕದಲ್ಲಿ ಅವರು ಮಾಡಿದ್ದಾರೆ. ಅಕ್ಕನ ಸ್ವರ ವಚನಗಳೆಲ್ಲವೂ ಏನಿದಾವಪ್ಪ ಅಂದ್ರೆ ಈ ಸ್ವರ ವಚನಗಳು ಅಷ್ಟೇ ಅಲ್ಲದೆ ಯೋಗಾಂಗ ತ್ರಿವಿಧಿಗಳನ್ನ, ಸೃಷ್ಟಿಯ ವಚನಗಳನ್ನ, ಅಕ್ಕಗಳ ಪೀಠಿಕೆ, ಅಕ್ಕನ ಹಾಡುಗಳು ಇವು ಮಹಾದೇವಿ ಅಕ್ಕನ ಕೃತಿಗಳು ಆಗಿವೆ. ಇಲ್ಲಿ ಅಕ್ಕ ಮಹಾದೇವಿ ಬರೆದಂತ ವಚನಗಳೇ ಒಂದು ಮಹಾಕಾವ್ಯ. ಅಕ್ಕನ ಜೀವನದ ಅನುಭವವೇ ಅನುಭವವಾಗುತ್ತದೆ. ಇಲ್ಲಿ ಶರಣರು ತಮ್ಮ ಜೀವನದ ಕಥೆಯನ್ನು ಬರೀಲಿಲ್ಲ. ವಚನಕಾರರು ಬರೆದ ವಚನಗಳನ್ನ ಪರಿಷ್ಕರಿಸಿ ಅವರ ಜೀವನವನ್ನ ಉಲ್ಲೇಖಿಸಿದವರೇ ಶೂನ್ಯ ಸಂಪಾದನೆಕಾರರ ಒಂದು ದೊಡ್ಡ ಕೆಲಸ. ನನಗಿಲ್ಲಿ ಮತ್ತೆ ಚಿಂತನೆಗೆ ಹಚ್ಚಿದ್ದು ಏನಿದು ಶೂನ್ಯ ಸಂಪಾದನೆ ಅಂತ ಹೇಳಿ ನನ್ಗೆ ಮತ್ತೆ ಅಲ್ಲೇ ಇದು ಚರ್ಚೆ ಆಯ್ತು. ಅಂದ್ರೆ ಶೂನ್ಯ ಎಂದರೆ ಪರಿಪೂರ್ಣ ಅಂತ, ಪರಮಾತ್ಮ ತತ್ವ ಅಂತ, ಸಂಪಾದನೆ ಎಂದರೆ ಪಡೆಯುವುದು ಅಂತಂದ್. ಆಧ್ಯಾತ್ಮ ಸಾಧನೆಯಲ್ಲಿ ಸಾಧಕ ಏರಿ ಹೋಗುವ 6 ಮೆಟ್ಟಲುಗಳು ಶೂನ್ಯ ಸಂಪಾದನೆ ಅಂತಂದ್. ಇದು ಇತಿಹಾಸವಾಗಿರದೆ, ಇತಿಹಾಸ ನಮ್ಗೆ ಹಿಂದಿಂದಂದ ಅಂದ್ರೆ ಇದು ಇತಿಹಾಸವಾಗಿರದೆ ವಚನ ಸಾಮಗ್ರಿಯ ಸಹಾಯದಿಂದ ರೂಪಿತವಾದಂಥದ್ದು, ವಾಸ್ತವದ ಪ್ರಸಂಗವನ್ನ ತೆಗೆದುಕೊಂಡಂಥದ್ದು. ನಮ್ಗೆ ಅಲ್ಲಿ 4 ಜನರು, ಶಿವಗಣ ಪ್ರಸಾದಿ ಮಹಾದೇವಯ್ಯನ ಸಂಪಾದನೆ 1400ರಲ್ಲಿ ಬರ್ತಾ ಇದೆ. ಹಲಿಗೆಯ ದೇವನದು ಕ್ರಿಸ್ತ ಶಕ ಸುಮಾರು 1500ರಲ್ಲಿ ಬರ್ತಾ ಇದೆ. ಇವು ಇರ್ಲಿ. ನನಗೆ ಈ ಅಕ್ಕ ಮಹಾದೇವಿದು ಕೌಶಿಕ ಅಂತ ಹೇಳಿದಾರಲ್ಲ, ಆ ಕೌಶಿಕನ ಹಿನ್ನೆಲೆಯನ್ನ ತಿಳಿದುಕೊಳ್ಳಿಕ್ಕೆ ನಾನು ಏನ್ ಮಾಡಿದೆಪ್ಪ ಅಂದ್ರೆ ಅನೇಕ ಆಕರ ಪುಸ್ತಕಗಳನ್ನ ನಾನು ಏನ್ ಮಾಡಿದೆ, ಹುಡುಕಾಡಿದೆ. ನನಗೆ ನೆನ್ಪಿಸಿದ್ದು ಸುಧಾ ಮೇಡಮ್ ಅವ್ರು 4 ದಿವಸ ಹಿಂದ್ಗಡೆ, ಮೇಡಮ್ ನಿಮ್ದಿದೆ ಅಂತ. ಅಯ್ಯೋ, ನೀವು ನೆನ್ಪಿಸಿದ್ ನನ್ಗೆ ಬಹಳ ಚಲೋ ಆಯ್ತ್ರಿ ಮೇಡಮ್, ನನ್ಗೆ ಈ ಕಾಲೇಜಿನ ಇದ್ರೊಳಗೆ ನಾನು ಮರ್ತೇ ಬಿಟ್ಟಿದ್ದೆ ಅಂತಂದ್. ಇನ್ನೊಂದ್ 4 ದಿವಸದ ಹೆಂಗಾರ ಮಾಡೋಣ ಬಿಡು ಅಂತೇಳಿ ತಿಳ್ಕೊಂಡಿದ್ದೆ. ಅದು ಮತ್ತೆ ಇವತ್ತೂನು ಒಂದ್ ಕಾರ್ಯಕ್ರಮ, ನೀನು ಒಂದ್ ಕಾರ್ಯಕ್ರಮ, ಹೀಗಾಗಿ ನನ್ಗೆ ಜಾಸ್ತಿ ಅದರಲ್ಲಿ ತೊಡಗಿಸ್ಕೊಳ್ಲಿಕ್ಕೆ ನನ್ಗೆ ಆಗ್ಲಿಲ್ಲ. ಕ್ಷಮೆಯನ್ನ ಕೇಳ್ತಾ ಆದಷ್ಟು ನನ್ನ ಬುದ್ಧಿಗೆ ನಿಲ್ಕಿದಷ್ಟು ನನ್ನ ಪೂರಕಗಳನ್ನ ತೆಗೆದುಕೊಂಡು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅಕ್ಕ ಮಹಾದೇವಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಮ್ಗೆ ದೊರಕುವ ಅತ್ಯಂತ ಪ್ರಾಚೀನ ಆಕರ ಎಂದರೆ ಹರಿಹರ. ಅಲ್ಲಿ ಕೌಶಿಕ ಎಂಬ ಹೆಸರಿನ ಮಣ್ಣೆಯ ಎಂದು ಅಲ್ಲಿದೆ. ಅಲ್ಲಿ ಬರುವ ಮಣ್ಣೆಯ ಎಂಬುದು ಆ ಕೌಶಿಕ ಸ್ವತಂತ್ರ ದೊರೆಯಾಗಿರಲಿಲ್ಲವೆಂದು ಚಕ್ರವರ್ತಿಯ ಕೈ ಕೆಳಗೆ ಸಾಮಂತರಾಜನೋ ಮಂಡಲೇಶ್ವರನೋ ಆಗಿದ್ದ ವ್ಯಕ್ತಿಯಾಗಿದ್ದನೆಂಬುದನ್ನು ಅದು ಸ್ಪಷ್ಟಪಡಿಸುತ್ತದೆ ಅಂತಂದ್. ಇನ್ನೊಂದು, ಅದು ಬಹಳಷ್ಟು ವಿವರಣೆ ಇದೆ, ನಾ ಶಾರ್ಟ್ ಮಾಡ್ಕೊಂತ ಹೋಗ್ತೀನಿ. ಇನ್ನೊಂದು, ಬಳ್ಳಿಗಾವೆಯಲ್ಲೇ ಇರುವಂತಹ ಬಿಜ್ಜಳನ ಕಾಲದ ಶಾಸನವೊಂದು ನಮ್ಗೆ ಸಿಗ್ತಾ ಇದೆ. ಧರ್ಮೋದ್ಧಾರಕಂ ಮಹಾಪ್ರಧಾನಂ ಕස්සಪ್ಪಯ್ಯ ನಾಯಕನ ಅನುಕೂಲತೆಯೊಳ್ ಅಂದ್. ಇಲ್ಲಿ ಕස්සಪ್ಪಯ್ಯನನ್ನು ಮಹಾಪ್ರಧಾನ ಎಂದು ಕರೆದಿರುವುದು
ಕೇಶಿಮಯ್ಯ ತನ್ನ ಆಸ್ಥಾನದಲ್ಲಿ ಸಕಲ ಪ್ರಧಾನರಿಂದ ಪರಿವೃತನಾಗಿದ್ದನೆಂಬ ಸಂಗತಿ ಇಲ್ಲಿ ಗಮನಾರ್ಹ. ಈತ ದಂಡನಾಯಕನಿಗೆ ಬಳ್ಳಿಗಾವಿಯ ಕೋಡಿಯ ಮಠದ ಕಳಾಮುಖ ಗುರು ಅಂದ್ರೆ ವಾಮಶಕ್ತಿ ದೇವ ಎಂಬುವರು ಆರಾಧ್ಯರಾಗಿದ್ದರೆಂದು ಈ ಶಾಸನದಲ್ಲಿ ಉಲ್ಲೇಖಿದೆ. ಇನ್ನೊಂದು ತಾಳಗುಂದ ಶಾಸನದಲ್ಲಿ ಇವನನ್ನ ಬಿಜ್ಜಳನ ಆಶ್ರಿತನೆಂದು ಕರೆದಿದೆ. ಇವನಿಗೆ ಮಹಾಪ್ರಧಾನ ಎಂಬ ವಿಶೇಷಣವೂ ಅಲ್ಲಿ ಬಂದಿದೆ. ಮಹಾಪ್ರಧಾನಂ ಕೇಶವ ದಂಡನಾಯಕನಂ ಬಣವಸೆ ಪಣ್ಣಿಚಾರ್ಚಿರಮುಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನದಿಂದ ಪಾಲಿಸಿ ರಾಜಧಾನಿ ಬಲಿಪುರದೊಳಿರ್ದು ಎಂದು ಅಲ್ಲಿ ಹೇಳಿದೆ. ಇನ್ನೊಂದು ಬಿಜ್ಜಳನ ಕಾಲದ ಈ ಶಾಸನದಲ್ಲಿ ಕೇಶಿಮಯ್ಯನನ್ನು ಬಣವಸೆನಾಡ ಹೆಗ್ಗಡೆ ಎಂದು ಕರೆದಿದೆ. ಇನ್ನೊಂದು ಕ್ರಿಸ್ತ ಶಕ 1168 ಬಳ್ಳಿಗಾವಿಯ ಶಾಸನ ಗಮನಾರ್ಹ. ಇದು ಬಿಜ್ಜಳನ ಆಳ್ವಿಕೆಯ ಕೊನೆಯ ವರ್ಷ. ಅಲ್ಲಿ ಆ ವರ್ಷವೇ ಬಿಜ್ಜಳನು ರಾಜ್ಯ ತ್ಯಾಗ ಮಾಡಿ ಅವನ ಮಗ ರಾಯ ಮುರಾರಿ ಸೋವಿದೇವ ಪಟ್ಟಕ್ಕೆ ಬಂದದ್ದು. ಈ ಸೋವಿದೇವನ ಕಾಲಕ್ಕೆ ಸೇರಿದ ಈ ಶಾಸನದಲ್ಲಿ ಬರುವ ಬ್ಯಾಳಿಕೆಯ ಕೇಶಿಮಯ್ಯನು ಹಿಂದೆ ಹೇಳಿದ ಕೇಶಿಮಯ್ಯನು ಅಭಿನ್ನರೆಂಬುದರಲ್ಲಿ ಸಂದೇಹವಿಲ್ಲ ಅಂತಂದು ಇದು ಹೇಳ್ತಾ ಇದೆ. ಸಮಧಿಗತ್ ಪಂಚ ಮಹಾಶಬ್ದಂ ಮಹಾಸಾಮಂತ ಎಂದು ವಿಶ್ಲೇಷಿಸಲಾಗಿದೆ. ಇನ್ನೊಂದು ಶಿಕಾರಿಪುರ್, ಅದು 11 ಇದು ಬರ್ತಾ ಇದೆ, ಅದು ವಿವರಣೆ ಜಾಸ್ತಿ ಇದೆ. ಅಲ್ಲಿ ಬಣವಸೆ ನಾಡನ್ನ ಅದರ ತಂದೆಯಂತಿದ್ದು ಪಾಲಿಸೆಂದು ಕೊಡುತ್ತಾನೆ ಅಂತಂದ್ ಇಲ್ಲಿ ನಾನು ಶಾರ್ಟ್ ಮಾಡ್ಕೊಂತ ಹೋಗ್ತೇನೆ. ಇನ್ನೊಂದು ಬಿಜ್ಜಳನ ಕಾಲದ ಶಾಸನ ಒಂದರಲ್ಲಿ ಇವನನ್ನು ಕರಿಯ ಕೇಶಿಮಯ್ಯ ಎಂದು ಕರೆದಿದೆ. ಅದು 1170 ಶಾಸನ. ಇವನಿಗೆ ಚೋಳಿಕ್ಯ ಕೇಸಿಮಯ್ಯ ಎಂಬ ಹೆಸರು ಇತ್ತೆಂದು ತಿಳಿದು ಬರುತ್ತದೆ. ಇನ್ನೊಂದು ಬಸವ ಪುರಾಣದಲ್ಲಿ ಬರುವ ಕರಿಯ ಕೇಶವ ಚೋಳಿಯಣ್ಣಂ ಅಂತಂದ್ ಇಷ್ಟು ಇನ್ನೂ ಇದಾವೆ. ಅವರ ಬಗ್ಗೆ ಅಲ್ಲಿ ಪೂರ್ಣವಾದಂತ ವಿವರಣೆಯನ್ನ ನಾನು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಇರುವಂತಹ ಒಂದು ಪುಸ್ತಕ, ಅದು ಆಕರಗಳು ಇದಾವೆ, ಅದನ್ನ ನಾನು ಸಂಗ್ರಹಿಸಿ ಇದು ನನ್ನ ಶಾಸನಗಳಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಇನ್ನೂ ಬಹಳಷ್ಟು ಅವರ ಬಗ್ಗೆ ಆ ಒಂದು ಪುಸ್ತಕದಲ್ಲಿ ನಮ್ಗೆ ಇತಿಹಾಸ ಅವ್ರದ್ದು ಬಹಳಷ್ಟದ. ನಾನು ಕೊಟ್ಟಂತ ಈ ಒಂದು ಸಮಯದಲ್ಲಿ ನಾನು ಶಾರ್ಟ್ ಮಾಡ್ಕೊಂತ ಹೋಗ್ತೇನೆ, ಕ್ಷಮಾಪಣೆಯನ್ನ ಕೇಳ್ತಾ. ಇಲ್ಲಿ ಅಕ್ಕ ಮಹಾದೇವಿ ಏನಾಗ್ತಾ ಇದ್ದಾಳಪ್ಪ ಅಂತಂದ್ರೆ, ಆ ಉಡುತಡಿಯನ್ನ ಬಿಟ್ಟು ಅಕ್ಕಿ ಬರ್ತಾ ಇದ್ದಾಳೆ. ಕೈ ಸಿರಿಯ ದಂಡವ ಕೊಳಬಹುದಲ್ಲದೆ ಮೈ ಸಿರಿಯ ದಂಡವ ಕೊಳಲುಂಟೆ, ಉಟ್ಟ ಉಡಿಗೆ ತೊಡಿಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಏನಿದು ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಚೆನ್ನಮಲ್ಲಿಕಾರ್ಜುನ, ದೇವರ ಬೆಳಗನ್ನುಟ್ಟು ಲಜ್ಜೆಗೆಟ್ಟವಳಿಗೆ ಉಡಿಗೆ ತೊಡಿಗೆಗಳ ಹಂಗೆ ಕೋಮರುಳೆ ಅಂತಂದ್ ನಾನು ಸರ್ಗೆ ಕೇಳಿದೆ, ಸರ್ ಇದು ಅದಲ್ಲ, ಇದು ಯಾಕೆ ಹಿಂಗ್ ಬಂತು ಅಂತೇಳಿ ನಾನು ಒಂದು ಮೆಸೇಜ್ ಹಾಕಿದೆ ಸರ್ಗೆ. ಅಲ್ರಿ ಅದು ಏನಂದ್ರೆ ಅವಳು ಅಂದ್ರೆ ಆಕಾಶ ಅದು ಅರ್ಥ ಆಗ್ತದ ಅಂತಂದ್. ನಾ ಇದನ್ನ ಎಲ್ಲ ಕಡೆ ವಚನ ಸಂಪುಟದಲ್ಲಿ ನೋಡಿದೆ, ಆದ್ರೆ ಇದು ಕೊಟ್ಟಿ ವಚನ ಅಥವಾ ಏನು ನನಗೆ ಇದು ಸಿಗ್ಲೇ ಇಲ್ಲ. ಇದು ಆಮೇಲೆ ಚರ್ಚೆಯಲ್ಲಿ ಸರ್ ನನ್ಗೆ ಒಂದ್ ಸ್ವಲ್ಪ ದಯಮಾಡಿ ಹೇಳಿದ್ರೆ ಒಳ್ಳೇದಾಗ್ತದ ಅಂತಂದ ತಮ್ಮಲ್ಲಿ ವಿನಂತಿ ಇಸುತ್ತಾ. ಇಲ್ಲಿ ಅವಳು ವಸ್ತ್ರ ಒಡವೆಗಳು, ನನ್ನ ಒಂದು ಬುದ್ಧಿಮಟ್ಟಕ್ಕೆ ಈಗ ನಾವು ಸಾಮಾನ್ಯವಾಗಿ ಬೈತಿದ್ದಿರ್ತೇವೆ, ಯಾರಿಗ್ ಬೇಕ್ರಿ ನಿಮ್ದು ವಸ್ತು ಒಡವೆ ತಗೋರಿ ಅಂತ ಹೇಳಿ ಹಿಂಗೆ ಎಸೆಯುವುದಿಲ್ವಾ? ಹಾಗೆ ಅವಳು ಅವಳನ್ನ ಮುಟ್ಲಿಕ್ಕೆ ಹೋದಾಗ ಗುರು ಲಿಂಗ ಜಂಗಮಕ್ಕೆ ಬಾಧೆ ಬಂದಾಗ ಆಕಿ ಮೊದ್ಲೇ 3 ಕಂಡೀಷನ್ ಹಾಕೊಂಡ್ ಬಂದಿರ್ತಾಳ. ಅದನ್ನ ನಾನು ಪಾಲಿಸ್ಲಿಕ್ಕೆ ಆತನಿಗಾಗ್ಲಿಲ್ಲ. ಅವಾಗ ಅವಳಿಗೆ ಸಿಟ್ಟು ಬಂದಿರ್ತದ. ಸಿಟ್ಟು ಬಂದಾಗ ಆಕೆ ಏನಂತಾಳ, ಇಲ್ಲ ನನ್ನ ಮನಸ್ಸೆಲ್ಲ ಚನ್ನಮಲ್ಲಿಕಾರ್ಜುನಿಗೆ ಇದೆ ಅಂತಂದ್. ಹಾಗಾದ್ರೆ ನೀ ಚನ್ನಮಲ್ಲಿಕಾರ್ಜುನನ ನಿನ್ ಮನಸ್ಸಿತ್ತಪ್ಪ ಅಂತಂದ್ರೆ ನೀನು ಇಲ್ಲ ಯಾಕ ಹಿಂಗ ನಂದು ಒಂದು ಇದು ಬುದ್ಧಿಗೆ ನನ್ ವಿಚಾರ ಬಂದಿದ್ದನ್ನ ನಾನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಾಗಿರ್ಬಹುದು? ಆಕಿ ತೊಡಿಗೆಯನ್ನ ಬಿಚ್ಚಿ ಕೊಟ್ಟಿಲ್ಲ, ಆದ್ರ ಉಡಿಗೆಗಳನ್ನ ಆಕಿ ಬಿಚ್ಚಿ ಒಗ್ದಿರ್ಬಹುದು ಅಂತ ಹೇಳಿ ನನ್ನ ಒಂದು ಕಲ್ಪನೆಗೆ ಬಂದಂತದ್ದು. ಹಾಗೆ ನಮ್ಮಲ್ಲಿ ಇಲ್ಲಿ ಉಡುವ ತಡಿ ಅಂತಂದ್ರೆ ಕಂಬಳಿಯನ್ನ ಹೊತ್ತುಕೊಂಡು ಹೋಗೋದು. ಆಕೆ ಹೇಳಿದ ಹಾಗೆ ಅಲ್ಲಿ ಒಂದು ಬರ್ತದ ಅವಳಿಗೆ ಒಂದು ಇದರಲ್ಲಿ ಯಾವುದಪ್ಪ ಅಂತಂದ್ರೆ ನಿನ್ನ ಉಡಿಗೆ ತೊಡಿಗೆ ಎಲ್ಲಿ, ಊಟ ಉಪಹಾರ ಎಲ್ಲಿ ನಿಂದಂತಂದ್ ಹೇಳಿದಾಗ
ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶೀತಕ್ಕೆ ಬಿಸಾಟ ಅರಿವೆಗಳುಂಟು ಅಂತಂದ್. ನೋಡ್ರಿ, ಅಲ್ಲಿ ಬಿಸಾಟ ಅನ್ನೋದಂತ ಹೇಳಿ ಬಂದದ, ಬಟ್ಟೆ ಬಂದದ. ಹೌದು, ಈ ಒಂದು ವಚನವನ್ನ ನಾವು ಗಮನಿಸಲಾಗಿ ನನಗೆ ಅವಳು ಬಟ್ಟೆಯನ್ನ ಏನ್ ಮಾಡಿಲ್ಲಪ್ಪ ಅಂತಂದ್ರೆ ದರ್ಶನ ಹೋಗಿದ್ದಾಳೆ ಅಂತಂದು ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಆವಾಗ ಅವಳು ಹೇಳ್ತಾ ಇದ್ದಾಳೆ, ನನಗೆ ಹಸಿವೆ ಆದ್ರೆ ಭಿಕ್ಷೆ ಬೇಡಿ ನಾನು ತಿಂತೇನ, ನನಗಿಲ್ಲಿ ಬಿಸಾಟಿದಂತಹ ವಸ್ತ್ರಗಳಿದಾವೆ ಅಂತಂದ್, ನೀವಾರು ನನ್ನ ಬಗ್ಗೆ ಚಿಂತಿಸಬೇಡಿ ಅನ್ನುವಂತಹ ಒಂದು ಮಾತನ್ನ ಆಕಿ ಹೇಳ್ತಾ ಇದ್ದಾಳೆ. ಉಟ್ಟ ಸೀರೆಯ ಸೀಳಿ ತೊಟ್ಟ ತೊಡಿಗೆಯ ಮುರಿದು, ಬಿಟ್ಟೆಹೇನೋ ನಾನು ಬಿಡು ಬಿಡು ಮುಡಿಯ, ಎಲೆ ದೇವ ಕೊಟ್ಟೆಹೇನೋ ಎನ್ನ ತನು ಮನವ. ನೋಡಿ, ನನ್ನ ತನು ಮನವೆಲ್ಲವೂ ಆ ಚೆನ್ನ ಮಲ್ಲಿಕಾರ್ಜುನನಿಗೆ ಇದೆ ಅಂತಂದು ಹೇಳ್ತಾ ಇದ್ದಾಳೆ. ಆಕೆ ಮನಸ್ಸು ಹೇಗಾಗಿರ್ತದಪ್ಪ ಅಂತಂದ್ರೆ, ತೆರನಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ ಮನಬಂದುದ ಬಯಸಿ ಬೇವುತ್ತಿರುವೆನಯ್ಯ, ಎನ್ನ ಮನದ ನಿರಾಶೆಯ ನಿವಾರಿಸಿ ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ. ಜೇಡರ ಹುಳು ತನ್ನ ನೂಲಿನಲ್ಲಿ ತಾನೇ ಸುತ್ತಿ ಸಾಯುವಂತೆ ಅವಳ ಮನಸ್ಸು ಇಲ್ಲಿ ಆಗಿದೆ ಅಂತಂದು ಈ ಒಂದು ಅರ್ಥವನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ. ಅಕ್ಕಣ ವಚನಗಳಲ್ಲಿ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳ ವಿರುದ್ಧ ಅರ್ಥಪೂರ್ಣ ಪ್ರತಿಭಟನಾ ಧ್ವನಿ ಶರಣಸತಿ ಲಿಂಗಪತಿ ಭಾವ ಪ್ರಧಾನವಾಗಿವೆ. ಜೀವಾತ್ಮ ಪರಮಾತ್ಮನನ್ನ ಸೇರುವ ಆಶಯ ಲಿಂಗಾಂಗ ಸಾಮರಸ್ಯದ ಭಾವವಿದೆ, ಕಾವ್ಯ ಸೌಂದರ್ಯ ಇದೆ, ಅನುಭವ ತತ್ವ ಪ್ರೇಮದ ಉತ್ಕರ್ಷತೆ ಅದರಲ್ಲಿ ಕಂಡು ಬರ್ತಾ ಇದೆ. ಆದ್ಯರ 60 ವಚನ 60 ಜನ ಹೇಳುವ ವಿಚಾರವನ್ನ ಅಕ್ಕ ಮಹಾದೇವಿ ಒಂದು ವಚನಗಳಲ್ಲಿ ನಾವು ಕಾಣ್ಬಹುದು ಅಂತಂದ್. ಮರ್ತ್ಯ ಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿ ತಂದನಯ್ಯ ಶಿವನು, ಕತ್ತಲೆಯ ಪಾಳೆಯ ರವಿ ಹೊಕ್ಕಂತಾಯಿತಯ್ಯ, ಚಿತ್ತದ ಪ್ರವೃತ್ತಿಯ ಹಿಂಗಿಸಿ ಮುಕ್ತಿ ಪಥವ ತೋರಿದೆನಲ್ಲ, ಅಸಂಖ್ಯಾತರುಗಳಿಗೆ ತನುವೆಲ್ಲ ಸ್ವಯಂ ಲಿಂಗ, ಮನವೆಲ್ಲ ಚರಲಿಂಗ, ಭಾವವೆಲ್ಲ ಮಹಾಗಣ ಬೆಳಗು ಚೆನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣ ಸಮ್ಯಜ್ಞಾನಿ ಬಸವಣ್ಣನ ಶ್ರೀಪಾದಕ್ಕೆ ಶರಣೆಂದು ಎಣ್ಣ ಭವಂ ನಾಸ್ತಿಯಾಯಿತಯ್ಯ ಪ್ರಭುವೇ ಅಂತಂದ್. ಇಲ್ಲಿ ಮರ್ತ್ಯಲೋಕ ಅಂದರೆ ಈ ಭೂಲೋಕದಲ್ಲಿರುವಂತಹ ಭಕ್ತರ ಮನಸ್ಸನ್ನ ಬೆಳಗಲು ಇಳಿದು ಬಂದಂತಹ ಚೆನ್ನ ಮಲ್ಲಿಕಾರ್ಜುನ. ಕತ್ತಲೆ ಇರುತ್ತದೆಯೋ ಆ ಕತ್ತಲೆಯನ್ನ ಕಳೆಯುವಂತ ಗುಂಪಿಗೆ ಸೂರ್ಯನು ಇಲ್ಲಿ ನುಗ್ಗಿ ಬಂದನು. ಇಲ್ಲಿ ಚೆನ್ನ ಮಲ್ಲಿಕಾರ್ಜುನ ಅಂತಂದ್ರೆ ನಾವು ತಿಳಿದುಕೊಂಡಂತದ್ದು ಅಲ್ಲ, ಅವಳ ಒಳಗಿರುವಂತಹ ಅರಿವಿನ ಭಾವ ಇಲ್ಲಿ ಕಂಡು ಬರ್ತಾ ಇದೆ ನಮ್ಗೆ. ಎಲ್ಲಿ ಕತ್ತಲೆಯೋ ಇರುತ್ತದೆಯೋ ಆ ಕತ್ತಲೆಯನ್ನ ಕಳೆಯುವಂತ ಗುಂಪಿಗೆ ಸೂರ್ಯನು ನುಗ್ಗಿ ಬಂದು ಬೆಳಕನ್ನು ಕೊಡುವಂತೆ ಮನದಲ್ಲಿ ಇರುವಂತ ಈ ಚಂಚಲತೆಯ ಭಾವವನ್ನ ಪರಿಹರಿಸಿದ ಮುಕ್ತಿ ತೋರಿದಂತ, ಮುಕ್ತಿ ನಂಬೋದಿಲ್ಲ ಶಿವಶರಣರು, ಆದ್ರೆ ಅವಳು ಹೇಳ್ತಾ ಇದ್ದಾಳೆ, ಅನೇಕರಿಗೆ ಈ ದೇಹವೆಲ್ಲವನ್ನ ಲಿಂಗಮಯ, ಮನವೆಲ್ಲ ಲಿಂಗಮಯ, ಭಾವವೆಲ್ಲ ಲಿಂಗಮಯ ಅಂದ್ರೆ ಜ್ಞಾನದ ಬೆಳಕಿನಿಂದ ತುಂಬಿದೆ ಚೆನ್ನ ಮಲ್ಲಿಕಾರ್ಜುನ, ನಿಮ್ಮ ಶರಣ ಬಸವಣ್ಣನ ಪಾದಕ್ಕೆ ನಮಿಸಿ ಈ ಸಂಸಾರದ ಬಂಧನದಿಂದ ಬಂಧಗೊಳಿಸು ಅಂತಂದ್. ಅವಳಿಗೆ ಅಲ್ಲಿ ಈ ಯಾರಪ್ಪ ಅಂದ್ರೆ ಉಡುತಡಿಯನ್ನ ಬಿಟ್ಟು ಬಂದಾಗ ಆ ಬಸವಣ್ಣ ಅನುಭವ ಮಂಟಪದಲ್ಲಿ ಇರುವಂತಹ ಬಸವಣ್ಣನನ್ನ ಕಾಣ್ಬೇಕು, ಅಲ್ಲಮ್ಮ ಪ್ರಭುಗಳನ್ನ ಕಾಣ್ಬೇಕು, ಅವರ ನುಡಿಗಳನ್ನ ನಾ ಅಲ್ಲಿ ಹೋಗಿ ಕೇಳ್ಬೇಕು, ನೋಡ್ಬೇಕು, ಕೇಳಿದ್ದೇನೆ ಅಂತ ಹೇಳಿ ಅವಳು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವಳು ಹೇಗೆ ನಡ್ಕೋಂತ ಬರ್ತಾಳ್ರಿ. ನಮ್ಗೆ ಇಲ್ಲೇ ಇವಾಗಿನ ಒಂದು ಕಾಲದಲ್ಲಿನೇ ಹಾಕೊಂಡು ಬಟ್ಟೆ ಬರೆಗಳನ್ನ ಹಾಕೊಂಡು ಸುರಕ್ಷಿತವಾಗಿ ನಾವು ಬಂದು ಮನಿ ಸೇರ್ತೇವೋ ಇಲ್ಲೋ ಅನ್ನುವಂತಹ ಭಯದಲ್ಲಿ ಹಾಗೆ ಅವಳು ಹೇಗೆ ದಿಗಂಬರಿಯಾಗಿ ಹೋಗ್ತಾ ಇದ್ದಾಳೆ. ಎಷ್ಟೊಂದು ನೋವುಗಳನ್ನ, ಎಷ್ಟೊಂದು ಸಂಕಟಗಳನ್ನ, ಎಷ್ಟೊಂದು ವೇದನೆಗಳನ್ನ, ಎಷ್ಟೊಂದು ಚುಚ್ಚು ನುಡಿಗಳನ್ನ, ಕೇಳಿದಂತಹ ಪ್ರಶ್ನೆಗಳನ್ನ ಆ ಭಾವ ಎಷ್ಟು ನರಳಿ ಹೇಳಿರ್ಬೋದು. ಅವಳು ಕೇಳುವಂತಹ ಪ್ರತಿಯೊಂದು ಆಕೆ ಕೇಳ್ತಾ ಇದ್ದಾಳೆ, ಎಲ್ಲರ ಹತ್ರ ಕೇಳ್ತಾ ಇದ್ದಾಳೆ. ಈ ಸೃಷ್ಟಿಯಲ್ಲಿರುವಂತಹ ಮನುಷ್ಯರಲ್ಲಿರುವಂತಹ ಭಾವನೆಗಳು ಶೂನ್ಯವಾಗಿದ್ದಾವೆ. ನೋಡ್ರಿ, ರಾಜ ಅವಳಿಗೆ ಏನೋ ಒಂದು ಶಿಕ್ಷೆ ಕೊಡ್ಬಹುದಾಗಿತ್ತು, ಅವಳು ಹೆದರ್ಲಿಲ್ಲ, ಒಂದು ಗಟ್ಟಿಗಿತ್ತಿಯಾಗಿ ನಿಂತ್ಲು. ಪುರುಷ ಸಮಾಜ ಅವಾಗಿನ 4 ಗೋಡೆಗಳ ಮಧ್ಯದಲ್ಲಿ ಇರುವಂತಹ ನಮ್ಮನ್ನ ಈ ಅಣ್ಣ ಬಸವಣ್ಣ ನಮ್ಗೆ ಏನ್ ಮಾಡಿದಪ್ಪ ಅಂದ್ರೆ ಹೊರಗೆ ತೆಗೆದುಕೊಂಡು ಬಂದ. ಅವಾಗನ ದಿಟ್ಟೆಯಾಗಿ ನಮ್ಗೆ ಅಕ್ಕ ಮಹಾದೇವಿ ಏನ್ ಮಾಡಿದ್ಲು, ಒಂದು ತಳಪಾಯವನ್ನ ಹಾಕಿ ಹೋದಂತ ಮಹಾನ್ ತಾಯೇ, ನಿನಗೆ ಅನಂತವಾದಂತ ಶರಣು ತಾಯಿಯೇ ಅಂತಂದು ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅವಳು ಅದೇ ಅರಮನೆಯಲ್ಲಿ ನೋಡ್ರಿ, ಅವಳು ವೈರಾಗಿನಿ ಅಂತಂದ್. ನಿನ್ನ ಅರಮನೆ ಯಾರಿಗ್ ಬೇಕು, ನಿನ್ನ ಏನು ಉಡುಗೆ ತೊಡಿಗೆಗಳು ನನಗೆ ಎದಕ್ ಬೇಕು? ತೊಡಿಗೆ ಅಂತಂದ್ರೆ ಆಕೆ ಕಂಬಳಿ ಹೊತ್ಕೊಂಡು ಚಿಂದಿ ಬಟ್ಟೆ ಏನೋ ಹೊತ್ಕೊಂಡು ಬರ್ತಾ ಇದ್ದಾಳೆ, ಆದ್ರೆ ಅವಳ
ಭಾವ ದಿಗಂಬರವಾಗಿದೆ ಹೊರತು ಅವಳಲ್ಲಿರುವಂತಹ ಈ ಮೈ ದಿಗಂಬರ ಆಗಿಲ್ಲ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಅದಕ್ಕಾಗಿ ಆ ಒಂದು ಸಂಕಟ ಅವಳಲ್ಲಿ ಬರ್ತಾ ಇದೆ. ಅಂಗವ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅಣಂಗವಾಯಿತು, ಮನವ ಅರಿವಿಂಗರ್ಪಿಸಿ ಮನ ಲಯವಾಯಿತು, ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು, ಅಂಗಮನ ಭಾವವಳಿದ ಕಾರಣ ಕಾಯ ಕಾಯವಾಯಿತು, ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವನಾಗಿ ಶರಣ ಸತಿ ಲಿಂಗಪತಿಯಾದೆನು. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದನು. ನೋಡಿ, ಇಲ್ಲಿ ಶಿವಯೋಗದ ಲಿಂಗ ಧ್ಯಾನದಲ್ಲಿ ಲಿಂಗ ಮತ್ತು ಅಂಗ ಈ ಎರಡೂ ಬೇರೆ ಅಲ್ಲ ಎನ್ನುವ ಭಾವ ಮೂಡಿದಾಗ ದೇಹಾಭಿಮಾನ ಅಳಿಯುತ್ತದೆ. ಅಲೌಕಿಕ ಪರಮಾತ್ಮ ಅಥವಾ ಆಂತರಿಕ ಪ್ರಜ್ಞೆಯ ಸಂಕೇತದ ಅರಿವು ಜಾಗೃತ ಸ್ಥಿತಿಗೆ ಮನಸ್ಸು ತಲುಪಿದಾಗ ಮಾತ್ರ ಅವನು ಪತಿಯಾಗುತ್ತಾನೆ. ಅದನ್ನೇ ಶರಣ ಸತಿ ಲಿಂಗಪತಿ ಅಂತ ಒಂದು ಕಲ್ಪನಾತೀತವಾದಂತ ಆವತ್ತಿನ ಒಂದು ಸಮಾಜದಿಂದ ಹೊರಬಂದಂತಹ ಆ ಅಕ್ಕಳ ದೇಹ ಭಾವವನ್ನು ತೊರೆದು ಭಗವಂತನೊಂದಿಗೆ ಅಮೂರ್ತ ನಿರಾಕಾರ ಚೆನ್ನ ಮಲ್ಲಿಕಾರ್ಜುನನೊಂದಿಗೆ ಮದುವೆಯಾಗಿರುವೆ ಎಂಬ ಅಂತರ, ಆ ಭಾವ ತೀವ್ರತೆಯ ಅಂತರ ಕುಗ್ಗಿ ಹತ್ತಿರಕ್ಕೆ ಬಂದಂತೆ ಆಯಿತು ಅಕ್ಕನಿಗೆ ಅಂತಂದ್. ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ. ನೋಡಿ, ಕನಸು ಯಾವಾಗ ಬೀಳ್ತಾವು? ಹರಿಯದಲ್ಲಿ ನೋಡ್ರಿ, ಮುಪ್ಪಾತಂದ್ರೆ ನಮ್ಮ ಕನಸಿನ ಬಗ್ಗೆ ಇದನ್ನ ಇರೋದಿಲ್ಲ. ಅಂದ್ರೆ ಇದನ್ನ ಒಂದು ನಾನು ಕವಿತೆಯನ್ನ ನೋಡಿದಾಗ, ಈ ವಚನವನ್ನ ನೋಡಿದಾಗ ಅವಳ ಒಂದು ವಯಸ್ಸು 17-18 ಇರ್ಬಹುದು ಅಂತಂದ್. ಇಲ್ಲಿ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕೆ ಓಲೆ ತೆಂಗಿನಕಾಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಳಿ ಪಲ್ಲೆ ಗೊರವನ ಭಿಕ್ಷಕ್ಕೆ ಬಯುವುದು. ಅಂದ್ರೆ ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ. ಇದರ ಅರ್ಥ, ಅನುಭಾವಿಗಳಿಗೆ ಒಂದಿಲ್ಲ ಒಂದು ಸಲ ಧ್ಯಾನ ಮೂರ್ತಿ ಗೋಚರಿಸುತ್ತಾನೇನೆ. ಅದೇ ರೀತಿ ಅಕ್ಕನಿಗೂನು ಆದಾಗ ಸಂತಸಗೊಂಡ ಅಕ್ಕನಿಗೆ ಧೈರ್ಯವಾಯಿತು. ಬರೆದ ಪತ್ರಕ್ಕೆ ರುಜು ಮಾಡಿದಂತೆ ಅವಳಿಗಾಯಿತು. ಇವಳ ಒಲುಮೆಯ ಪ್ರೇಮ ಪತ್ರಕ್ಕೆ ಸಹಿ ಮಾಡಿ ಹೋದ ಅನುಭವ ಅವಳಿಗೆ ಆಗ್ತಾ ಇದೆ. ಎಲೆ ಕಾಮವೇ ನಿಲ್ಲು ನಿಲ್ಲು ಎಂದು ಹೇಳುವಂತಹ ಅವಳ ಇರುವಂತಹ ಭಾವ. ಆಡಬಹುದು ಪಾಡಬಹುದಲ್ಲದೆ ನುಡಿದಂತೆ ನಡೆಯಬಾರದು ಎಲೆ ತಂದೆ, ಲಿಂಗಕ್ಕೆ ಶರಣೆನ್ನಬಹುದಲ್ಲದೆ ಜಂಗಮಕ್ಕೆ ಶರಣೆನ್ನ ಬಾರದೆಲೆ ತಂದೆ, ಚೆನ್ನ ಮಲ್ಲಿಕಾರ್ಜುನ ದೇವ ನಿಮ್ಮ ಶರಣರು ನುಡಿದಂತೆ ನಡೆಯಬಲ್ಲರು ಎಲೆ ತಂದೆ. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಗಂಡು ಗಂಡಾದಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರೆ ಉಂಟೆಯ್ಯ. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾಳೆ. ಯಾಕೊಬ್ಬ ಗಂಡನೇ, ಪರಕ್ಕೊಬ್ಬ ಗಂಡನೇ, ಲೌಕಿಕ ಒಬ್ಬ ಗಂಡನೇ, ಪಾರಮಾರ್ಥಕಕ್ಕೊಬ್ಬ ಗಂಡನೇ, ಎನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ ದೇವರಲ್ಲದೆ ಮಿಕ್ಕಿನ ಗಂಡರೆಲ್ಲ ಮುಗಿಲ ಮರಿಯ ಬೊಂಬೆಯಂತೆ ಅಂತಂದು ಹೇಳ್ತಾ ಇದ್ದಾಳೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ ನಾನು ಒಲಿದೆ, ಎಡೆ ಇಲ್ಲದ ಕಡೆ ಇಲ್ಲದ ತೆರೆ ಇಲ್ಲದ ಕುರು ಇಲ್ಲದ ಚೆಲುವಂಗೆ ನಾನು ಒಲೆದೆ ಎಲೆ ಅವ್ವಗಳಿರಾ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನೊಲಿದೆ ನಾನು, ಸೀಮೆ ಇಲ್ಲದ ನಿಸ್ಸೀಮಂಗೊಲಿದೆ ನಾನು, ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರಾ ಅಂತಂದು ಹೇಳ್ತಾ ಇದ್ದಾಳೆ. ಇಲ್ಲಿರುವಂತಹ ಸಾವು ಇಲ್ಲದ ರೂಪ ಇಲ್ಲದ ಚೆಲುವನಿಗೆ ಅಕ್ಕ ಒಲಿತಾ ಇದ್ದಾಳಂತಂದ್. ಮತ್ತೆ ಮುಂದೆ ಹೋಗಿ ಹೇಳ್ತಾ ಇದ್ದಾಳೆ, ನನ್ನ ಗಂಡ ಎಂತರು, ನನಗ್ ಮದ್ವಿ ಮಾಡಿಕೊಟ್ರು. ಅದು ಎಂತದಪ್ಪ ಅಂದ್ರೆ ಚಪ್ಪರ ಹಾಕ್ತಾರ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವಣಕಿ ಆಲಿ ಕಲ್ಲ ಹಸೆಯ ಹಾಸಿ ಬಾಸಿಗವ ಕಟ್ಟಿ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಮದುವೆಯಾದನು, ಎಂದೆಂದು ಬಿಡದ ಬಾಳುವೆಯನಿಗೆ ಕೊಟ್ಟೆರಣ್ಯನ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಗೆನ್ನ ಮದುವೆ ಮಾಡಿದರೆ ಎಲೆ ಯವ್ವಾ ಅಂತಂದು ಹೇಳ್ತಾ ಇದ್ದಾಳೆ. ನೋಡ್ರಿ ಎಂತಹ, ಮತ್ತು ಮುಂದುವರೆದು ಹೇಳ್ತಾಳೆ, ಎಲ್ಲರ ಗಂಡನ ಶೃಂಗಾರ ಅಲ್ಲ ನನ್ನ ಗಂಡನದು, ಶಿರದಲ್ಲಿ ಕಂಕಣ ಉರದ ಮೇಲೆ ಅಂದುಗೆ, ಮೊಣಕಾಲಲ್ಲಿ ಜಳವಟ್ಟಿಗೆ, ಉಂಗುಷ್ಟದಲ್ಲಿ ಮೂಗುತಿ, ಅದು ಜಾಣರಿಗೆ ಜಗಲಿಕೆ, ಚೆನ್ನ ಮಲ್ಲಿಕಾರ್ಜುನದ ಸಿಂಗಾರದ ಪರಿ ಬೇರೆ. ಏನಂತ ಹೇಳ್ತಾ ಇದ್ದಾಳೆ, ಚೆನ್ನ ಮಲ್ಲಿಕಾರ್ಜುನ ನನ್ನ ಪತಿಯನ್ನಾಗಿ ಸ್ವೀಕರಿಸಿದ ವಿಶಿಷ್ಟ ಶಿವಶರಣೆ ಲೋಕದ ಗಂಡಸರನ್ನಾಕಿ ನಂಬಳು. ಏಕೆಂದರೆ ಅವರು ಸಾವಿರುವ ಕೇಡಿರುವ ಸಾಮಾನ್ಯ ಮನುಷ್ಯರು. ಅಕ್ಕನಿಗೆ ಬೇಕಾದುದು ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವ ಚೆನ್ನ ಮಲ್ಲಿಕಾರ್ಜುನ ಅಂತೆಯೇ ಲೋಕದ ಗಂಡಂದಿರನ್ನು ಆಕೆ ಒಲೆಯೊಳಗೆ ಇಕ್ಕಲು ಹೇಳುತ್ತಾಳೆ. ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನನ್ನು ತನ್ನ ಪತಿಯನ್ನಾಗಿ ಸ್ವೀಕರಿಸಿದ ಅಕ್ಕನಿಗೆ ಆತನನ್ನ ಅರೆಕ್ಷಣೆವು ಬಿಟ್ಟಿರಲಾಗದಂತಹ ಒಂದು ಕ್ಷಣ.
ಆತನು ಅಗಲಿದರೆ ಸಾಕು ಅವಳಿಗೆ ಏನಾಗ್ತಾ ಇದೆ, ವಿರಹ ವೇದನೆ ಉಂಟಾಗ್ತಾ ಇದೆ. ಚಿಲಿಪಿಲಿ ಎಂದೋದುವ ಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಕಟ್ ಮಾಡ್ತಾ ಇದ್ದೇನೆ. ಹೀಗೆ ಅವಳು ಏನ್ ಹೇಳ್ತಾ ಇದ್ದಾಳೆ, ಅಲ್ಲಿರುವಂತಹ ನನ್ ಮನುಷ್ಯರು ಯಾರು ಕೇಳಲಿಲ್ಲ, ಆ ಚನ್ನಮಲ್ಲಿಕಾರ್ಜುನ ಕೇಳಿಲ್ಲ, ಅಯ್ಯೋ ನೀವಾದ್ರೂ ಕೇಳಿರಿ. ಚಿಲಿಪಿಲಿ ಅಂತಂದು ಹೇಳುವಂತ ಏ ಗಿಳಿಗಳಿರ, ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿದ್ದಾನೆ ನೋಡಿದೀರಾ? ಕೋಗಿಲೆಗಳಿರ, ನೀವು ಆದ್ರೂ ನೋಡಿದೀರಾ? ಎಲೆ ದುಂಬಿಗಳಿರ, ಕೊಳನ ತಡದಲ್ಲಿ ಹಂಸಗಳಿರ, ನೀವಾದ್ರೂ ನೋಡಿದರಾ? ಗಿರಿ ಗೌವರಗಳಲ್ಲಾಡುವ ಏ ನವಿಲುಗಳಿರ, ನೀವಾದ್ರೂ ಕೇಳಿದರಾ? ಅಳಿ ಸಂಕುಲವೇ ಮಾಮರವೇ ಬೆಳದಿಂಗಳೇ ಕೋಗಿಲೆಯೇ, ನಿಮ್ಮನ್ನೆಲ್ಲರನ್ನು ಒಂದು ಬೇಡುವೆನು, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವ ಕಂಡಡೆ ಕರುದು ತೋರಿರೆ. ತನವ ಮೀರಿತ್ತು ಮನವ ಮೀರಿತ್ತು ಘನವ ಮೀರಿತ್ತು, ಅಲ್ಲಿಂದಿತ್ತ ಭಾವುಕರಿಲ್ಲವಾಗಿ ತಾರ್ಕಣೆ ಇಲ್ಲ, ಚನ್ನಮಲ್ಲಿಕಾರ್ಜುನಯ್ಯ ಬೆರಸಲಿಲ್ಲದ ತನುವ ಅಂತ. ನನ್ಗೆ ಅತ್ಯಂತ ಒಂದು ತರ್ಜುಮೆಗೆ ಒಳಪಟ್ಟಂತಹ ಇದು ಒಂದು ಅಕ್ಕನಲ್ಲಿರುವಂತ ಈ ಒಂದು ವಚನ. ಅತ್ತೆ ಮಾಯೆ ಮಾವ ಸಂಸಾರಿ, ಮೂವರು ಮೈದುನರು ಹುಲಿಯಂತಿಹರು, ನಾಲ್ವರು ನಗೆವೆನ್ನು ಕೇಳು ಕೆಳದಿ, ಐವರು ಭಾವದಿರನೊಯ್ವ ದೈವವಿಲ್ಲ, ಆರು ಪ್ರಜೆಯ ಅತ್ತಿಗೆಯರ ಮೀರಲಾರೆನೋ ತಾಯೆ, ಏಳುವಡೆ ಏಳು ಪ್ರಜೆ ತೊತ್ತಿರ ಕಾಹು ಕರ್ಮವೆಂಬ ಗಂಡನ ಬಾಯ ಟೊಣೆದು, ಹಾದರವ ನಾಡುವೆನು ಹರಣ ಕೂಡೆ, ಮಣವೆಂಬ ಸಖಿಯ ಪ್ರಸಾದದಿಂದ ಅನುಭಾವವ ಕಲಿತೆನು, ಶಿವನೊಡನೆ ಕರಚಲುವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನೆಂಬ ಸಜ್ಜನ ಗಂಡನ ಮಾಡಿಕೊಂಡೆ. ಇದನ್ನು ಓದಿದಂತಹ ಏನಪ್ಪಾ ಇದ್ರ ಒಳಗಿನ ಅರ್ಥ ತಿಳಿಯಲಾರದಂತಹ ಬೇಕಾದಂತಹ ಅರ್ಥವನ್ನ ಮಾಡಿಕೊಳ್ಬಹುದು. ನೋಡ್ರಿ, ಅವಳು ಹೇಳಿದಂತ ಈ ಒಂದು ವಚನ ಎಷ್ಟು ಅರ್ಥವನ್ನ ನಮಗ್ ತಂದ್ಕೊಡ್ತಾ ಇದೆ. ಇಲ್ಲಿ ಅತ್ತೆ ಎಂದರೆ ಪ್ರಕೃತಿ ಪುರುಷ ಭಗವಂತ, ಮೂರು ಮೈದುನರು ಅಂದ್ರೆ ಕಾಯ ಮಾತು ಮನಸ್ಸು, ನಾಲ್ವರು ನೆಗನ್ಯರು ಅಂದ್ರೆ ಓರಗಿತ್ತಿಯರು ಯಾರು, ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ, ಇವರು ಭಾವಂದಿರು ಅಂದರೆ ಪಂಚೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಂತ. ಆರು ಜನ ಅತ್ತಿಗೆಯರು ಅರಿಷಡ್ ವರ್ಗಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ, ಏಳು ಪ್ರಜೆ ತೊತ್ತಿಗರು ಅಂದರೆ ಏಳು ಸೇವಕರು ಕಾಯುತ್ತಿದ್ದಾರೆ. ಅವರೇ ದ್ಯೂತ ಮಾಂಸ ಸೂರ್ಯ ವೇಷಾವೃತ್ತಿ, ಇದು ಬೇಟೆಯಾಡುವುದು, ಸಂತೋಷಕ್ಕಾಗಿ ಆಡುವುದು, ಚೌರ್ಯ ಪರಸ್ತ್ರೀ ಮೋಹ, ಇವರೆಲ್ಲ ಕಾಯುತ್ತಾ ಕುಳಿತಿದ್ದಾರೆ. ಕರ್ಮವೆಂಬ ಗಂಡನ ಬಾಯಿ ಹೊಲೆದು, ಅಂದರೆ ಈ ಗಂಡ ಎನ್ನುವ ಕರ್ಮ ಯಾರಪ್ಪ ಅಂದ್ರೆ ಈ ಕೌಶಿಕ. ಈ ಕೌಶಿಕ ಅನ್ನುವಂತಹ ಈ ಕರ್ಮ ಕಳೆದು ಪಾರಾಗಿ ನಾನು ನನ್ನ ಹರಣ ಕೂಡೆ ಹೋಗುವೆ, ಮನವೆಂಬ ಸಖಿಯ ಪ್ರಸಾದದಿಂದ ಅನುಭವವ ಕಲಿತೆನು, ಅಂದರೆ ನನ್ನ ಮನವೆಂಬ ವಿರೋಧಿಯನ್ನ ನಿಗ್ರಹಿಸಿ ನನ್ನ ಮನಸ್ಸು, ನೋಡ್ರಿ ನನ್ನ ಮನಸ್ಸನ್ನ ನನ್ನ ಹತೋಟಿಯಲ್ಲಿಲ್ಲ. ಆಕಿ ಹೇಳ್ತಾ ಇದ್ದಾಳೆ, ಆ ಮನಸ್ಸನ್ನ ತನ್ನ ಸಖಿಯನ್ನಾಗಿ ಮಾಡ್ಕೋತಾ ಇದ್ದಾಳೆ, ತನ್ನ ಗೆಳತಿಯನ್ನಾಗಿ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ, ಮನಸ್ಸನ್ನ ನಿಗ್ರಹ ಮಾಡಿಕೊಂಡು ಅನುಭವ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಎಲ್ಲರೂ ನನ್ನ ವೈರಿಗಳೇ, ಪಂಚೇಂದ್ರಿಯಗಳು ವೈರಿಗಳೇ, ಎಲ್ಲವೂ ನನ್ನ ವೈರಿಗಳೇನೆ. ಆದ್ರೆ ನನ್ನ ಮನಸ್ಸನ್ನ ಗೆಳತಿಯನ್ನಾಗಿ ಮಾಡ್ಕೊಂಡು ಆ ಗೆಳತಿಯ ಜೊತೆ ನಾನ್ ಮಾತಾಡ್ತಾ ಇದ್ದೇನೆ ಅನ್ನುವಂತಹ ಅಕ್ಕನ ಭಾವದ ವಚನ ಯಾರು ತಂದು ಕೊಡ್ತಾರ್ರಿ? ನೋಡ್ರಿ ಎಷ್ಟು ಒಂದು ಅರ್ಥವನ್ನ ನಮಗ್ ತಂದು ಕೊಟ್ಟಿದೆ. ಇಂಥ ವಚನಗಳನ್ನ ನಾವು ಓದ್ಬೇಕು. ಅದಕ್ಕೆ ಸರ್ ಹೇಳ್ತಿದ್ದಿರ್ತಾರ, ವಚನಗಳು ಪಚನವಾಗದಿದ್ದರೆ ಅಂತೇಳಿ. ಸರ್ ಕಡೆಯಿಂದ ಅಲ್ಲಿಂದ ಇಲ್ಲಿಂದ ಒಂದೆರಡು ವಚನಗಳನ್ನ ತೆಗೆದುಕೊಂಡು ಬಂದು ವಿಶ್ಲೇಷಣೆ ಮಾಡಿ ಶಬಾಷ್ಗಿರಿಯನ್ನ ಪಡಿಲಿಕ್ಕೆ ನನ್ ಮನಸ್ಸು ಒಪ್ಪೋದೇ ಇಲ್ಲ. ನಾನ್ ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಹಿಂಗಂದ್ರೆ ಹೆಂಗು, ಹಿಂಗಂದ್ರ ಅಂದು ಹೆಂಗು ಅಂತೇಳಿ ನನ್ನ ಓದಲಿಕ್ಕೆ ಹಚ್ಚಿಬಿಡ್ತು. ನನ್ ಸಮುದ್ರದೊಳಗೆ ಜಿಗದೆ, ಅಲ್ಲ ಈ ಶಾಸನ ಹೆಂಗ್ ಬಂತು, ಈ ಕೌಶಿಕ ಹೆಂಗ್ ಬಂದ, ಕದಡಿ ಅಂದ್ರೆ ಏನು, ಇದು ಹೆಂಗೆ, ನನಗ್ ಅಲ್ಲಿ ನನ್ನ ತಲೆಗೆ ಇನ್ನೂ ಮುಗಿಲೇನೇ ಇಲ್ಲ. ಬರೀ ಚರ್ಚೆಲ್ಲೇನೇ ಬರ್ತಾ ಇದೆ. ಅದು ಹುಡುಕ್ಬೇಕು ಅಂತಂದ್. ಇದು ನನ್ನಲ್ಲಿರುವಂತಹ ಒಂದು ತಂದ್ಕೊಟ್ಟಿದ್ದಾರೆ ಸರ. ಭಕ್ತಿಗೆ ತನು ಮನ ಪರಿಶುದ್ಧತೆ ಅತ್ಯಗತ್ಯ ಎಂಬುದನ್ನ ಅಷ್ಟೇ ಅರ್ಥವತ್ತಾಗಿ ರೂಪಿಸುತ್ತಾಳೆ. ಟೈಮ್ ಆದ್ರೆ ಹೇಳ್ರಿ, ನನಗೆ ಸಾವಿತ್ರಿ ಅಂತಂದ್ ಯಾರಾದ್ರೂ ಒಬ್ರು ಹೇಳ್ರಿ, ನಾನು ಅಲ್ಲೇ ಮುಗಿಸ್ಬಿಡ್ತೀನಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಪರಮಾತ್ಮ ಒಲಿಯುವುದು ಡಾಂಬಕರಿಗಲ್ಲ, ಅರಿವು ಕಣ್ತೆರೆದವರಿಗೆ, ಭಾವ ಶುದ್ಧಿಯುಳ್ಳವರಿಗೆ. ಅಕ್ಕ ಹೇಳುವಂತೆ ಆತ ತನು ಕರಗದವರಲ್ಲಿ ಮಜ್ಜನವನ್ನುವಲ್ಲ, ಮನ ಕರಗದವರಲ್ಲಿ ಹೂವನ್ನುವಲ್ಲ. ಇದೆಲ್ಲರಿಗೂ ಗೊತ್ತಿದೆ, ಇದನ್ನ ಬಿಡ್ತಾ ಇದ್ದೇನೆ. ಅಂತಹ ನಿರ್ಮಲವಾದಂತಹ ಮನಸ್ಸಿರ್ಬೇಕು. ಯಾರಿಗೆ? ನಮಗೆ. ಎಂತ ಮನಸ್ಸಿರ್ಬೇಕಪ್ಪ ಅಂದ್ರೆ, ಅಂತವರಿಗೆ ಕಣ್ ತೆರೆದು ನೋಡೋದಿಲ್ಲ. ಯಾರ ಮನಸ್ಸು ಅಯ್ಯೋ ಪಾಪ, ಅದಕ್ಕೆ ಬಸವಣ್ಣನವರು ಹೇಳಿದ್ದಾರೆ, ಕಂಡಾಗಳ ಅಶ್ರಂಗಳು. ನೋಡ್ರಿ, ಮಣ ಬೆರೆಸಿದಲ್ಲಿ
ತನು ಕರಗದಿದ್ದರೆ ಸುರಿವಾಗ ಕಣ್ಣ ಅದು ಬೇಡ ಬಿಟ್ಬಿಡ್ತೀನಿ, ನನ್ಗೆ ಸಮಯ ಬೇಕಾಗ್ತದ, ಅದಕ್ಕಾಗಿ ನನ್ ಮನಸ್ಸು ಯಾಕೋ ಒಪ್ತಾ ಇಲ್ಲ, ನನ್ಗೆ ಇನ್ನೂ ಸಮಯ ಬೇಕು ಅದನ್ನ ಹೇಳ್ಬೇಕು. ಅದ್ರ ಆಳವಾಗಿ ಕುಳಿತು ಅದಕ್ಕೆ ಆ ಒಂದು ವಚನಕ್ಕೆ ಮತ್ ಯಾರು ಹಿಂಗ್ ವಚನ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಹುಡ್ಕ್ಯಾಡಿದೆ. ಅದನ್ನು ನಾನ್ ನೋಟ್ಸ್ ಮಾಡಿ ಇಟ್ಕೊಂಡಿನ. ಇರ್ಲಿ ನಾವ್ ಶಾರ್ಟ್ ಮಾಡಿ ಹೇಳ್ತೀನಿ. ಅಂತವರಲ್ಲಿ ಇರಲಲ್ಲೊಳು ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾಳೆ, ಹಾವಿನ ಬಾಯ ಪಲ್ಲ ಕಳೆದು ಹಾವನಾಡಿಸಬಲ್ಲರ ಹಾವಿನ ಬಾಯ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಅಂತ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರ. ನೋಡ್ರಿ, ಇದೊಂದು ವಚನ. ಹಾವು ಒಂದು ವಿಷಪೂರಿತ ಕ್ರೂರ ಜಂತು, ಆದರೂ ಅದರ ಸಂಗ ಮಾಡಬಹುದು. ಆದರೆ ಆ ಹಾವಿನ ಬಾಯ ಹಲ್ಲನ್ನು ಕಿತ್ತು ಅದನ್ನು ಆಡಿಸಬಲ್ಲ ಜಾಣತನ ಸಾಮರ್ಥ್ಯ ಬೇಕು. ಹಾಗೆಯೇ ಕಾಯದ ಸಂಘ ಸಹಿತ ಕಾಯದ ಅಥವಾ ಇಂದ್ರಿಯಗಳ ಸಂಘ. ನೋಡಿ, ನಮ್ಮ ಮನಸ್ಸಿನಲ್ಲಿರುವಂತ ಈ ಕಾಯದೊಳಗಿರುವಂತಹ ಈ ಶರೀರದನೇ ಒಂದು ಸಂಘ ಮಾಡ್ಕೊಂಡು ನಾವು ಬಿಡ್ತಾ ಇದ್ದೇವೆ. ನೋಡ್ರಿ, ಅದ ಕಾಯ ಇಂದ್ರಿಯಗಳ ಸಂಘವೂ ಲೇಸೆ. ಆದರೆ ಈ ಕಾಯದ ವಿಕಾರವನ್ನ ಅಥವಾ ಇಂದ್ರಿಯ ಸುಖದ ಆಕರ್ಷಣೆಯನ್ನ ಹಿಡಿದು ಜಂಜಾಡಿಸುವಂತಹ ಜಾಣತನ ಸಾಮರ್ಥ್ಯ ಬೇಕು. ಎಂದರೆ ಇಂದ್ರಿಯಾಸಕ್ತಿಯನ್ನ ಗೆಲ್ಲಬಲ್ಲಂತಹ ಸಾಮರ್ಥ್ಯ ಜಾಣತನಗಳಿದ್ದರೆ ಕಾಯ ಸಂಘ ಲೇಸು. ಇಂಥ ಸಂಘ ಕಾಯದ ನಿಸ್ಸಂಗವೇ. ಏಕೆಂದ್ರೆ ಇಲ್ಲಿ ಕಾಯ ವಿಕಾರವನ್ನ ಗೆಲ್ಲುವ ಬಗೆ ಇದೆ ಅಂತ. ಹಾಗಾದ್ರೆ ಈ ಕಾಯ ವಿಕಾರವನ್ನ ಗೆಲ್ಲುವಂತಹ ಮನಸ್ಸು ಯಾರಿಗಿದೆಯಪ್ಪ ಅಂತಂದ್ರೆ ಅವರು ಮತ್ತೆ ಇದರಲ್ಲಿ ವಚನದಲ್ಲಿ ಹೇಳ್ತಾ ಇದ್ದಾರೆ, ಶರಣರಿಗೆ ಇದೆ ಅಂತ. ನೋಡ್ರಿ, ಅದು ಶರಣರಿಗೆ ಇದೆ ಅಂತಂದ. ಹಾಗಾದ್ರೆ ಇಲ್ಲಿ ಸಂಸಾರ ಎನ್ನುವುದು ತ್ಯಾಜ್ಯವೇನಲ್ಲ, ಆದ್ರೆ ಅದು ವಿಷದ ಹಲ್ಲುಗಳಿರುವ ಸರ್ಪ ಎಂಬ ಅರಿವಿರಬೇಕು. ಅರಿವು, ನಮ್ಮ ಜ್ಞಾನ ತಿಳುವಳಿಕೆ ಅದ್ರಲ್ಲಿ ಇರ್ಬೇಕು ಅಂತ ಹೇಳಿ. ಇನ್ನೂ ಇದೆ ಇದ್ರ ವಿವರಣೆ. ಪರಮಾತ್ಮನ ಒಲುಮೆ ಕರುಣೆಗಳಿಗೆ ಪಾತ್ರನಾದಂತಹ ಆತ ಕಾಯ ವಿಕಾರವನ್ನ ಗೆದ್ದು ನಿಂತಹ ಕಾಯ ನಿಸಂಗಿ. ಕಾಯ ವಿಕಾರವೆಂದರೆ ತಾಯಿ ರಕ್ಕಸಿಯಾದಂತೆ ಇಂಥ ರಕ್ಕಸಿಯನ್ನ ಗೆದ್ದವನು ಶರಣ. ಅಂತೆಯೇ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದವರು ಕಾಯಗೊಂಡಿದ್ದರೆ ಬೇಡ ಎಂದು ಹೇಳುತ್ತಾಳೆ. ಶರಣ ಕಾಯವಿದ್ದು ಕಾಯವಿಲ್ಲದ ನಿಸಂಗಿ, ಆತ ರಕ್ಕಸಿ ವಿಕಾರವನ್ನ ಗೆದ್ದವನು, ಇಂದ್ರಿಯ ಸುಖವನ್ನ ಮೆಟ್ಟಿ ನಿಂತವನು. ಚೆನ್ನ ಮಲ್ಲಿಕಾರ್ಜುನ ಒಲಿದ ಅಂತವನು ಕಾಯಗೊಂಡವನಲ್ಲ ಎನ್ನುತ್ತಾಳೆ ಅಕ್ಕ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಏನಗುಳ್ಳದೊಂದು ಮಣ, ಆ ಮಣ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ. ನೋಡ್ರಿ, ಇಲ್ಲಿ ಭವ ಹುಟ್ಟು ಮತ್ತು ಸಾವು. ನನಗಿರೋದು ಒಂದ ಮನಸ್ಸದ, ಇದೇ ಜನ್ಮದಲ್ಲಿ ನಾನು ಹುಟ್ಟಿದೇನೋ ಪರಮಾತ್ಮ, ಚೆನ್ನ ಮಲ್ಲಿಕಾರ್ಜುನ, ಇನ್ನು ನಾನು ಮತ್ತೆ ಹುಟ್ಟಿ ಬರೋದಿಲ್ಲ. ಅದು ಏನೋ ಒಂದು ಮನಸ್ಸದ, ಇನ್ನೊಂದು ಆ ಮನಸ್ಸು ಕೌಶಿಕನಲ್ಲ, ಅದು ನಿನ್ನ ಮನಸ್ಸದ ಅಂತ ಹೇಳಕ್ಕೆ ಹೇಳ್ತಾ ಇದ್ದಾಳೆ. ಆ ಮನಸ್ಸು ನಿನಗೆ ಅರ್ಪಿತ ಅಂತಂದು ಹೇಳುವಂತ ಅಕ್ಕನ ಒಂದು ಅರಿವಿನ ಭಾವ. ಚೆನ್ನ ಮಲ್ಲಿಕಾರ್ಜುನ ಅರಿವು, ಅವಳು ಒಳಗಿರುವಂತಹ ಅರಿವನ್ನ ಆಕಿ ಗಂಡನನ್ನಾಗಿ ಮಾಡ್ಕೊಂಡಿದ್ದಾಳೆ, ಶರಣ ಸತಿ ಲಿಂಗಪತಿಯನ್ನಾಗಿ ಮಾಡ್ಕೊಂಡು ಇರುವಂತಹ ವೀರ ವೈರಾಗಿನಿಯನ್ನ ನಾವು ಅರಿತುಕೊಳ್ಬೇಕಾಗ್ತಾ ಇದೆ. ಅಲ್ಲಮ್ಮ ಪ್ರಭುಗಳಿಗೆ ಅಕ್ಕ ಮಹಾದೇವಿ ಮೊದಲೇ ಬರುತ್ತಿರುವ ಸುದ್ದಿ ಗೊತ್ತಿರ್ತದ. ಅದಕ್ಕೆ ಅವ್ರು ಬಸವಣ್ಣನವ್ರಿಗೆ ಹೇಳ್ತಾರ, ನಾಳೆ ಒಂದು ವಿಶೇಷವಾದಂತ ದಿವಸದ, ಅದನ್ನ ಕಾಯ್ಬೇಕು ಅಂತ ಹೇಳಿ. ಇಲ್ಲಿ ಆ ಅಲ್ಲಮ್ಮ ಪ್ರಭುಗಳು ಆಕಿಗೆ ಬಹಳಷ್ಟು ಏನ್ ಮಾಡ್ತಾರ, ಪರೀಕ್ಷೆ ಒಡ್ತಾ ಇದ್ದಾರೆ. ನೋಡ್ರಿ, ಅಂತಹ ಮುಗ್ಧ ಮನಸ್ಸಿನಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪರೀಕ್ಷೆ ಮಾಡ್ಲಿ, ಅದ್ರಲ್ಲಿರುವಂತ ಆ ಪರೀಕ್ಷೆಯನ್ನ ಮುಗ್ಧವಾಗಿ ಅನುಭವಿಸಿದಂತ ಆ ಹೆಣ್ಣು ಕುಲಕ್ಕೆ ಏನಾಗಿರಬಹುದು? ಆ ಕೌಶಿಕನನ್ನೇ ಬದಲಾಯಿಸಿದ, ರಾಜನ ಮನಸ್ಸನ್ನ ಬದಲಾಯಿಸಿ ಬಂದಂತಹ ಸತಿ ಯಾರು? ನಮ್ಮ ಅಕ್ಕ. ಕೊನೆಗೆ ಅವನು ಪಶ್ಚಾತ್ತಾಪ ಪಟ್ಟು ಎಲೆ ತಾಯಿ ಅಂದ್ಬಿಟ್ಟಿದಾನ. ಯಾರು? ಕೌಶಿಕ. ನೀ ನನ್ನ ತಾಯಿ ಇದ್ದಂಗೆ ಅಂತಂದು ಹೇಳ್ಬಿಟ್ಟಿದ್ದಾನೆ. ಅಂತಹ ಗಟ್ಟಿಗಿತ್ತಿ ಮನಸ್ಸು, ಭಯ ಇಲ್ಲದೆ ನಡೆದುಕೊಂಡು ಬಂದ್ಲು. ಎಲ್ಲಾರ ಏನಾರ ಮಾಡ್ಬೇಕಾಗಿತ್ತು. ಆಕಿ ಎಲ್ಲಿರುವಂತಹ ಧೈರ್ಯ ನೋಡ್ರಿ, ಹೆಂಗ್ ಹಾಕಿದಾಳೆ ನಮಗೆ ಅಕ್ಕ. ಸತಿ ಎಂದರೆ ಮುನಿವರು ಶರಣರು, ನಿನ್ನ ಪತಿಯ ಕುರು ಹೇಳಿದೊಡೆ ಬಂದು ಕುಳ್ಳಿರೋ. ಅಲ್ಲದಡೆ ತೊಲಗುತ್ತಾಯೇ ನಮ್ಮ ಗುಹೇಶ್ವರ ಶರಣರಲ್ಲಿ ಸಂಘ ಸುಖವ ಬಯಸಿದಲ್ಲಿ ನಿನ್ನ ಪತಿ ಯಾರು ಹೇಳೇ ಅವ್ವ. ನೋಡ್ರಿ, 17-18 ವರ್ಷದ ಆ ಯೌವನದ ಮೊಗ ಕಾಂತಿ ಹೊಂದಿದಂತಹ ಸತಿ ನೀನು ಇತ್ತಲೇಕೆ ಬಂದೆಯವ? ಸತಿ ಅಂದ್ರೆ ಸಿಟ್ಟಾಗುವರು ನಮ್ಮ ಶರಣರು. ನಿನ್ನ ಪತಿ ಯಾರು ಹೆಸರು ಹೇಳು, ಕುತ್ಕೋ, ಇಲ್ಲದ್ರ ಹೋಗ್ಬಿಡು ಅಂತಂದು ಹೇಳ್ತಾ ಇದ್ದಾರೆ. ಅವಾಗ ಅವಳು ಹೇಳ್ತಾ ಇದ್ದಾಳೆ, ಅದಕ್ಕೆ ಉತ್ತರವನ್ನ ಅಲ್ಲಿ ಚರ್ಚೆಗೆ ಬರ್ತಾ ಇದೆ.
ಪಚ್ಚೆಯ ನೆಲಗಟ್ಟು ಕನಕದ ತೋರಣ ವಜ್ರದ ಕಂಬ ಹವಳದ ಚಪ್ಪರವ ನಿಕ್ಕಿ ಮುತ್ತು ಮಾಣಿಕ್ಯದ ಮೇರು ಕಟ್ಟಿ ಮದುವೆಯ ಮಾಡಿದರು ಎಮ್ಮವರು ಮದುವೆಯ ಮಾಡಿದರು. ಚೆನ್ನಮಲ್ಲಿಕಾರ್ಜುನನೊಂದಿಗೆ ಎಮ್ಮವರು ಮದುವೆಯ ಮಾಡಿದರು. ಚೆನ್ನಮಲ್ಲಿಕಾರ್ಜುನನೇ ನನಗೆ ಗಂಡನಾಗಬೇಕು ಎಂದು ತುಂಬಾ ಸಮಯ ಕಾಲದವರೆಗೆ ತಪ್ಪಿಸಿದ್ದಂತ ಈ ಕಾಯ ನನ್ನ ಜನ್ಮಾಂತರದ ಬಯಕೆ ಆ ಶಿವನೇ ಗಂಡನಾಗಬೇಕೆಂದು ಅದು ಈ ಜನ್ಮದಲ್ಲಿ ಸಿದ್ಧಿಸಿದೆ. ಗುರು ನನ್ನನ್ನು ಚೆನ್ನಮಲ್ಲಿಕಾರ್ಜುನನೊಂದಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ. ಗುರುವೇ ತೆತ್ತಿಗನಾದಂತಹ ಲಿಂಗವೇ ಮಧುವನಿಗನಾದ ಆನು ಮಧುವನ ಗಿತ್ತಿಯಾದೆನು. ಈ ಭುವನವೆಲ್ಲವರಿಯಲು ಅಸಂಖ್ಯಾತರೆನ್ನ ತಾಯಿ ತಂದೆಗಳು ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪವರನ್ನು ನೋಡಿ ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೇ ಗಂಡ ನನಗೆ ಮಿಕ್ಕಿನ ಲೋಕದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಅಂತ ನೋಡ್ರಿ. ಇನ್ನು ಬಹಳಷ್ಟಿದೆ, ನನಗೆ ಸಮಯ ಇನ್ನೊಂಚೂರು ಹೇಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ನನಗೆ ಒಂದಷ್ಟು ಈ ಅಕ್ಕಮಹಾದೇವಿಯ ಕುರಿತಾಗಿ ಬಹಳಷ್ಟು ಪುಸ್ತಕಗಳು ನನಗೆ ಸಿಕ್ಕಿದಾವ. ಬಹಳಷ್ಟು ಪುಸ್ತಕಗಳು ಸಿಕ್ಕಿದಾವ. ಅದ್ರಲ್ಲಿ ಏನ ಅಂದ್ರೆ ನಾಟಕಗಳು ಇದಾವ, ಮತ್ತೆ ಕಾದಂಬರಿಗಳು ಇದಾವ. ವಿಜಯ್ ಕುಮಾರ್ ಅವರು ಬರೆದಂತಹ ಅದು ಅನುಭಾವಿ ಅನ್ನೋದು, ಮಾತೆ ಮಾದೇವಿ ಅವರ ಹೆಪ್ಪಿಟ್ಟ ಹಾಲು ಅನ್ನೋದು, ಆಮೇಲೆ ಉರಿಯುಂಡ ಕರ್ಪೂರ ಅಂತ ಅನ್ನೋದು, ಗಿರಿ ನವಿಲು ಬಸವರಾಜ್ ಕಟ್ಟಿಮನಿ ಅವರು ಬರೆದಂತದ್ದು, ಆಮೇಲೆ ರಂಶ್ರೀ ಮುಗುಳಿ ಅವರು ಬರೆದಂತ ಅಕ್ಕಮಹಾದೇವಿ ಅನ್ನೋದು, ಅಕ್ಕನ ಹಂಬಲ ಅನ್ನೋದು, ಇವು ಇನ್ನೂ ಬಹಳಷ್ಟು ಇದಾವ. ಶಿವಶರಣೆ ಅಕ್ಕಮಹಾದೇವಿ ಪುಟ್ಟರಾಜ್ ಗವಾಯಿ ಅವರು ಬರೆದಂತದ್ದು. ಇವೆಲ್ಲ ಏನಪ್ಪಾ ಅಂತಂದ್ರೆ ಅಷ್ಟೇ ಅಲ್ಲ, ಕನ್ನಡ ಅಧ್ಯಯನ ಸಂಸ್ಥೆ ಗುಲ್ಬರ್ಗ ಅವರು ಸಂಪಾದನೆ ಮಾಡಿದಂತಹದ್ದು ಒಂದು ಅಕ್ಕಮಹಾದೇವಿ ಚರಿತ್ರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರದ್ದು, ಅಕ್ಕಮಹಾದೇವಿ ಡಾಕ್ಟರ್ GS ಶಿವರುದ್ರಪ್ಪ ಅವರದ್ದು, ಅಕ್ಕಮಹಾದೇವಿ ಡಾಕ್ಟರ್ ಕೀರ್ತಿನಾಥ್ ಕುರ್ತಕೋಟಿ ಅವರದ್ದು, ಜನಪದರ ದೃಷ್ಟಿಯಲ್ಲಿ ಅಕ್ಕ ಪ್ರೊಫೆಸರ್ SR ಗೌಡರ್ ಅನ್ನೋದು, ಅಕ್ಕನ ಸಂಪಾದನೆ ಒಂದು ಪರಿಶೀಲನೆ ಡಾಕ್ಟರ್ ವಿಜಯ ದಬೈ, ಪ್ರಾಚೀನ ಕನ್ನಡ ಕವಿಗಳ ಕಂಡ ಅಕ್ಕಮಹಾದೇವಿ ಡಾಕ್ಟರ್ K ರವೀಂದ್ರನಾಥ್, ಅಕ್ಕನ ಬದುಕು ಒಂದು ವಿಮರ್ಶೆ ಡಾಕ್ಟರ್ R ಪೂರ್ಣಿಮಾ, ಮಹಾದೇವಿ ಅಕ್ಕ ಮತ್ತು ಕಾರ್ಯಕ್ರಮ ಇನ್ನು ಬಹಳ ಇದಾವ. ಅದು ಇರ್ಲಿ, ಇದನ್ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಮ್ಗೆ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಅಕ್ಕನನ್ನ ಬಹಳಷ್ಟು ಕವಿಗಳಾಗಿರ್ಬೋದು, ಕಾದಂಬರಿಕಾರರು, ನಾಟಕಕಾರರು, ಆಮೇಲೆ ಜನಪದ ಸಾಹಿತ್ಯದಲ್ಲಿ ಈಗ ಕೊರವಂಜಿ ಹೇಳ್ತಕ್ಕಂತ ಅದ್ರಲ್ಲಿನೂ ಕಣಿ ಹೇಳುವಂತ ಸಂದರ್ಭದಲ್ಲಿನೂ ಅಕ್ಕನನ್ನ ತೆಗೆದುಕೊಂಡಿದ್ದಾರೆ. ಇವೆಲ್ಲವನ್ನ ನೋಡಿದ್ರೆ ನನಗ ಅಕ್ಕನ ಒಂದು ಬಗ್ಗೆ ಎಷ್ಟೊಂದು ಸಾಗರ ಒಂದೊಂದು ಅಕ್ಕನ ವಚನದಲ್ಲಿ ಒಂದೊಂದು ಲೈನಿಗೂ ಅರ್ಥ ಇದೆ. ಬಹಳಷ್ಟ ಶಬ್ದದ ಅರ್ಥಕ್ಕಿಂತ ಆ ಅರ್ಥದೊಳಗಿನ ಅರ್ಥವೇ ಮುಖ್ಯ ಅಂತಂದ ಪಾಟೀಲ್ ಪುಟ್ಟಪ್ಪ ಅವರು ಹೇಳಿದಂತ ಮಾತು ಇದು. ನೋಡ್ರಿ, ಶಬ್ದದ ಅದನ್ನ ಅರ್ಥ ಹುಡ್ಕೊಂತ ಹೋದ್ರ ಒಂದೊಂದು ಅರ್ಥಗಳು ಇದಾವ್. ಆಕಿ ಎಂತ ಒಂದು ಅರ್ಥ, ಅಮೇದ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಕಿವಿನ ಹಡಿಕೆ, ಸುಡಲಿ ದೇಹ ಒಡಲು ಬಿಡಿದು ಕೆಡದಿರು ಚೆನ್ನಮಲ್ಲಿಕಾರ್ಜುನ ಅರಿಯದ ಮರುಳೆ. ನೋಡ್ರಿ ಹೆಂಗ ಹೇಳ್ತಾ ಇದ್ದಾಳೆ, ಎಂತಹ ಒಂದು ನುಡಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್. ಮತ್ತೆ ಸರ್ ಟೈಮ್ ಆಯ್ತಾ ಸರ್? ಮೇಡಮ್ ಮುಗಿಸ್ಲಾ? ಹಲೋ ಇನ್ನೊಬ್ರು ಮಾತಾಡೋರಿದ್ದಾರೆ, ಮುಗಿಸೋಣ. ಆಯ್ತು ಮೇಡಮ್, ಸರಿ. ಒಟ್ಟಿನಲ್ಲಿ ಇಂದಿನ ಒಂದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ, ಅಂದಿನ ಕಲ್ಯಾಣ ಉಡುತಡಿ ಬಂದಂತಹ ಅಕ್ಕಮಹಾದೇವಿ ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಸ್ಸುಚಿ, ಭಾವ ಶುಚಿ, ಪಂಚ ತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿಸಿಕೊಳ್ಳು ಚೆನ್ನಮಲ್ಲಿಕಾರ್ಜುನ ಅಂತಂದು ಹೇಳ್ತಾ ಇದ್ದಾಳೆ. ನಮಗೆ ಮತ್ ಯಾವ್ದು ಚಿಂತೆ ಇಲ್ಲ, ನಮ್ಗಿರೋದು ಒಂದೇ ಚಿಂತೆ ಯಾವ್ದಪ್ಪಾ ಅಂತಂದ್ರೆ ಈ ಚೆನ್ನಮಲ್ಲಿಕಾರ್ಜುನನ ಚಿಂತೆ ಅಂತಂದ ಅಕ್ಕ ಇಲ್ಲಿ ಹೇಳ್ತಾ ಇದ್ದಾಳೆ. ಅಕ್ಕ ಹೇಗೆ ಕಂಡಿದ್ದಾಳಪ್ಪ ಅಂದ್ರೆ ನೆಲದ ಮರಿಯ ನಿಧಾನದಂತೆ ಫಲದ ಮರಿಯ ರುಚಿಯಂತೆ ಅಕ್ಕ ಇಲ್ಲಿ ಕಂಡಿದ್ದಾಳೆ. ಒಟ್ಟಿನಲ್ಲಿ ಅಕ್ಕನ ಏನಪ್ಪಾ ಅಂತಂದ್ರೆ ವಚನಗಳು ಬಹಳಷ್ಟು ಮಾರ್ಮಿಕವಾದಂಥದ್ದು, ಪೂರಕವಾದಂಥದ್ದು, ಅವಾಗಿನ ಒಂದು ಕಾಲದಲ್ಲಿ ಹಾಕಿದಂತಹ ಮಾರ್ಗ ಇವಾಗ ನಮ್ಮ ಧೈರ್ಯವನ್ನ ಸೂಚಿಸ್ತಾ ಇದೆ. ಅಕ್ಕನ ಮನಸ್ಸು
ಕುಣಿದು ನಲಿಯುವ ಮನಸ್ಸು ಅಕ್ಕನದು, ಕೆರಳಿ ನಲಿಯುವ ಮನಸ್ಸು ಅಕ್ಕನದು. ಇಲ್ಲಿ ಕುಣಿದು ಕೆರಳಿ ನಲಿಯುವಂತ ಭಾವ ಅಕ್ಕನದಲ್ಲ, ಅದೇನೋ ಭಾವ ಇದ್ದಿತ್ತಂದ್ರೆ ಅದು ಚನ್ನಮಲ್ಲಿಕಾರ್ಜುನಂದು ಅಂತಂದ ಅಕ್ಕ ಹೇಳ್ತಾ ಇದ್ದಾಳೆ. ಯು ಆರ್ ಅನಂತ ಮೂರ್ತಿ ಅವರು ಅಕ್ಕ ಮಹಾದೇವಿ ಕೇವಲ 12ನೇ ಶತಮಾನದ ಸ್ಮರಣೆ ಅಲ್ಲ, ಆದ್ರೆ ಅನೇಕ ಮಹಿಳಾ ಕವಿಗಳ ಬರವಣಿಗೆಯಲ್ಲಿ ಸಕ್ರಿಯವಾಗಿರುವಂತಹ ಒಂದು ಶಕ್ತಿ ಅಂತಂದ ಹೇಳಿದ್ದಾರೆ. ಅಂತಹ ಶಕ್ತಿಯ ತಾಯಿಯಾದಂತಹ ಆ ಅಕ್ಕ ಮಹಾದೇವಿಗೆ ಅನಂತವಾದಂತಹ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ನೆನಪಿಸುತ್ತಾ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರ ಹೃದಯಕ್ಕೆ ಏನಾದ್ರೂ ಬಿಟ್ಟಿದ್ರೆ ನಾನು ತಮ್ಮಲ್ಲಿ ಕೇಳ್ಕೊತೇನ. ಇನ್ನೊಬ್ರು ಇರುವ ಕಾರಣಕ್ಕಾಗಿ ದಯಮಾಡಿ ಮನ್ನಿಸಿ ಅಂತಂದು ಹೇಳ್ತಾ ನನ್ಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರ ಹೃದಯಕ್ಕೆ ಅನಂತವಾದಂತಹ ಶರಣಾರ್ಥಿಗಳು. ಅವಕಾಶಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ತಮಗೆ ಕೊಟ್ಟಂತಹ ಅವಧಿಯ ಮಿತಿಯೊಳಗೇನೆ ಅಕ್ಕ ಮಹಾದೇವಿಯ ವಚನಗಳ ಮೂಲಕ ಮತ್ತು ಅದರ ಜೊತೆಗೆ ಅವರ ಅಕ್ಕ ಮಹಾದೇವಿಯನ್ನು ಕುರಿತು ಬಂದಂತಹ ವಿಮರ್ಶೆ ಲೇಖನಗಳ ಮೂಲಕ ಪರಕಾಯ ಪ್ರವೇಶದಂತೆ ನಿರರ್ಗಳವಾಗಿ ಅಕ್ಕ ಮಹಾದೇವಿಯನ್ನು ವೈಚಾರಿಕವಾಗಿ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಶರಣೆ ಅಕ್ಕನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮತ್ತೊಂದು ವಿಶೇಷ ಉಪನ್ಯಾಸ ಈಶ್ವರ್ ಸಣಕಲ್ ಅವರನ್ನು ಕುರಿತು ಮಾತನಾಡಲಿದ್ದಾರೆ ಶರಣೆ ಸ್ಮಿತಾ ಪಾವಟೆ ಅವರು ತಮ್ಮ ಮಾತುಗಳನ್ನು ಉಪನ್ಯಾಸವನ್ನು ನೀಡಬೇಕು ಎಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತೈತಲ್ರಿ? ಕೇಳಿಸ್ತೈತ್ರಿ ಮೇಡಮ್, ಕೇಳಿಸ್ತೈತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಡುವುದು, ಹಾಡುವುದು, ಕೇಳುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳವಾಗಿಪ್ಪುದಯ್ಯ ಶರಣರೊಡನೆ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ಲಿಂಗ ಸುಖಗಳ ಸಂಘದಲ್ಲಿ ದಿನಗಳ ಕಳೆವೆನು ಎನ್ನುವ ಅಕ್ಕನ ವಚನದಂತೆ ನಮ್ಮ ಈ ಶ್ರಾವಣ ಮಾಸದ ಉಪನ್ಯಾಸಗಳ ನಡೀತಾ ಇವೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇವತ್ತಿನ ಶರಣ ಶ್ರೀ ಶಿವಾನಂದ ಕಲ್ಕೇರಿಯವರ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನನಗೆ ಕೊಟ್ಟಂತ ವಿಷಯ ಈಶ್ವರ್ ಸನ್ಕಲ್ ಅವರ ಕುರಿತಾಗಿ. ಮೊತ್ತ ಮೊದಲಿಗೆ ಅವರದೇ ಶ್ರೀ ಈಶ್ವರ್ ಸನ್ಕಲ್ ಅವರ ಕವನವನ್ನು ತುಂಬಾ ಭಾವ ತುಂಬಿ ಹಾಡಿದಂತ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಹಾಗೂ ಸ್ವಾಗತ, ಪ್ರಾಸ್ತಾವನೆ ಮತ್ತು ಪರಿಚಯವನ್ನು ತುಂಬಾ ಸುಂದರವಾಗಿ ನಡೆಸಿಕೊಟ್ಟ ಪ್ರೇಮಕ್ಕ ಅನಿಗೇರಿ ಅವರಿಗೂ ಹಾಗೂ ಈಗಲೇ ಉಪನ್ಯಾಸ ನೀಡಿರುವ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಮೇಡಮ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮಾರ್ಗದರ್ಶನವನ್ನು ನೀಡಲಿರುವ ನಮ್ಮ ಗುರುಗಳಾದ ಪ್ರೊಫೆಸರ್ ಪೊಲೀಸ್ ಪಾಟೀಲ್ ಸರ್ ಅವರಿಗೂ ಮತ್ತು ಈ ಎಲ್ಲ ವೇದಿಕೆಗಳ ರೂವಾರಿಗಳಾದ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಶಾಂತಾ ದುಲಂಗೆ ಮತ್ತು ವಚನ ಮಂಗಳ ಮಾಡಲಿರುವ ಶರಣೆ ಬಬಿತಾ ಪಂಚನ್ನವರ್ ಹಾಗೂ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅವರಿಗೂ ಮತ್ತು ತಾಂತ್ರಿಕ ಸಹಾಯವನ್ನು ಅತ್ಯಂತ ಮುತುವರ್ಜಿಯಿಂದ ವಹಿಸಿ ಸಂಗ್ರಹ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಮೇಡಮ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಂಯೋಜಕರಾದ ಶರಣ ಶಂಕರ್ ಕುಪ್ಪಸ್ತ್, ಶರಣ ವಿಜಯಕುಮಾರ್ ತೇಲಿಯಪ್ಪ ಅವರು, ಡಾಕ್ಟರ್ ಮಹೇಶ್ ಕೋರೆಗೋಳ್, ಪ್ರೊಫೆಸರ್ ಶಾರದಾ ಅಮ್ಮ ಪಾಟೀಲ್ ಅವರು, ಡಾಕ್ಟರ್ ಶರಣಮ್ಮ ಗೊರೆಬಾಳ್, ಶರಣ ಅಶೋಕ್ ಮಿಂದೋಲಿ ಅವರು ಹಾಗೂ ಸಂಘಟಕರಾದ ಶರಣ ಪ್ರೊಫೆಸರ್ ಶಾರದಾಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಎಲ್ಲರೂ ಈ ಉಪನ್ಯಾಸದಲ್ಲಿ ಭಾಗಿಯಾದ ಕೇಳುಗರೆಲ್ಲರಿಗೂ ಧನ್ಯವಾದಗಳು, ಶರಣಾರ್ಥಿಗಳು. ಈ ವೇದಿಕೆಯ ಎಲ್ಲ ರೂವಾರಿಗಳು, ಸಂಘಟಕರಿಗೂ ಸಂಯೋಜಕರಿಗೂ ನನಗೆ ಈ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಮೊದಲು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ, ನಾನಳಲು ಜಗವನ್ನೆತ್ತಿಕೊಳ್ಳದೆ, ನಾನಕ್ಕು ಜಗವಳಲು ನೋಡಬಹುದೇ ಎಂಬ ಪ್ರಸಿದ್ಧ ಕವನದ ಮೂಲಕ ಹಾರೈಸಿ ಹಾಡಿದವರು
ತಾವು ಮಾತ್ರ ವಿಧಿ ತಂದೊಡ್ಡಿದ್ದನ್ನು ಮೌನವಾಗಿ ಸ್ವೀಕರಿಸಿ ಧೈರ್ಯದಿಂದ ಎದುರಿಸಿ ಸಂಘರ್ಷ ಹೋರಾಟದ ಬದುಕನ್ನುಂಡವರು ಕವಿ ಈಶ್ವರ್ ಸನ್ಕಲ್ ಅವರು. ಇವರು ಊರು ರಬಕವಿ, ಅಂದರೆ ಈಗಿನ ಮೊದಲು ಜಮಖಂಡಿ ತಾಲೂಕಿನಲ್ಲಿತ್ತು, ಈಗ ರಬಕವಿ ಬನಹಟ್ಟಿ ತಾಲೂಕು. ಅವರು ತಂದೆಯ ಊರು ರಬಕವಿ. ಆದರೆ ಇವರ ಜನ್ಮ ತಾಯಿಯ ತವರೂರಾದ ಯಾದವಾಡದಲ್ಲಿ ಡಿಸೆಂಬರ್ 20, 1906 ಆಗಿರುತ್ತದೆ. ತಂದೆ ಮಹಾರುದ್ರಪ್ಪ, ತಾಯಿ ನೀಲಮ್ಮ, ಒಬ್ಬ ತಮ್ಮ ವೀರಭದ್ರ, ತಂಗಿ ಅನ್ನಪೂರ್ಣ. ಇವರದು ಲಿಂಗಾಯತ ಶಿವಶಿಂಪಿ ಸಮಾಜದ ಒಂದು ಅತ್ಯಂತ ಸಾಧಾರಣ ಬಡ ಕುಟುಂಬವಾಗಿತ್ತು. ಇವರದು ಮನೆತನದಿಂದ ಮೊದಲಿನಿಂದಲೂ ಬಂದ ಕಾಯಕ ರೇಷ್ಮೆ ನೂಲು ಸುತ್ತುವ ಉದ್ಯೋಗವಾಗಿತ್ತು. ಆದರೆ ಇವರು 8ನೇ ವರ್ಷದಲ್ಲಿ ಇರುವಾಗಲೇ ಇವರ ತಂದೆ ತೀರಿಕೊಳ್ತಾರೆ. ಅವರ ಅಜ್ಜ ಮಲ್ಲಪ್ಪನವರ ಆಶ್ರಯದಲ್ಲಿ ಬೆಳೆಯುತ್ತಾ ಪ್ರಾಥಮಿಕ ಶಿಕ್ಷಣ ರಬಕವಿಯಲ್ಲಿ AV ಹೈಸ್ಕೂಲ್ನಲ್ಲಿ ಮುಗಿಸ್ತಾರೆ. ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು ಇವರಿಗೆ. ಹೀಗಾಗಿ ಮುಂದಿನ ಅಭ್ಯಾಸ ಪಡೆಯುವ ಹಂಬಲ ಅತೀವವಾಗಿತ್ತು. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿರುವಾಗಲೇ ಅವರು 5-6 ಕವಿತೆಗಳನ್ನು ರಚಿಸಿದ್ರು. ಸ್ನೇಹಿತರ ಮತ್ತು ಅವು ರಬಕವಿಯ ಗಣ್ಯ ದಾನಿಗಳ ಸಹಾಯದಿಂದ ಬೆಳಗಾವಿಯ ಗಿಲಿಗಿಂಚಿ ಅರಟಾಳ್ ಹೈಸ್ಕೂಲ್ಗೆ ಸೇರಿಕೊಳ್ತಾರೆ. ಅಲ್ಲಿ ಅವರಿಗೆ ಶಿಶಿ ಬಸವನಾಳ್, ಕಟ್ಟಿಮನಿ, MR ಸಾಕ್ರೆ ಮುಂತಾದ ಮಹಾನ್ ಶಿಕ್ಷಕರುಗಳು ಸನ್ಕಲರಿಗೆ ದೊರೆಯುತ್ತಾರೆ. ಇದರಿಂದ ಅವರ ಪ್ರತಿಭೆಗೆ ಇನ್ನೂ ಹೆಚ್ಚಿನ ಪ್ರೇರಣೆ ದೊರಕುದಂತಾಗುತ್ತದೆ. ಅವರ ಸಾಹಿತ್ಯ ಅಭಿರುಚಿ ಗಮನಿಸಿ ಹಲವಾರು ರೀತಿಯಲ್ಲಿ ಅವರೆಲ್ಲರೂ ಅವರಿಗೆ ನೆರವು ನೀಡಿ ಬೆಳೆಸಿದ್ರು. ಅವರ ಕೆಲವು ಮಹತ್ವದ ಘಟನೆಗಳನ್ನ ನಾನು ಸಂಕ್ಷಿಪ್ತದಲ್ಲಿ ಸಮಯವನ್ನು ನೋಡ್ಕೊಂಡು ಅದಕ್ಕಾಗಿ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. 1928ರಲ್ಲಿ ಕಲ್ಕತ್ತಾದ ಶಾಂತಿನಿಕೇತನಕ್ಕೆ ಹೋಗುವ ಅವರ ಅದಮ್ಯ ಬಯಕೆ ಉಂಟಾಗಿತ್ತು. ಹೀಗಾಗಿ ಅವರು ವಿದ್ಯಾಭ್ಯಾಸವನ್ನು ಬಿಟ್ಟು ಪುಣೆಗೆ ಅವರ ಸ್ನೇಹಿತನ ಕೋಣೆಯಲ್ಲಿ ಉಳ್ಕೋತಾರೆ. ಅದು ಅಷ್ಟೊಂದು ಅವರು ವಿದ್ಯಾಭ್ಯಾಸವನ್ನು ಬಿಟ್ಟು ಹೋಗುವಷ್ಟು ಅವರ ಬಯಕೆ ಉತ್ಕಟವಾಗಿರುತ್ತೆ. ಅಲ್ಲಿಯೇ ಅವರಿಗೆ ಸ್ವಾಮಿ ಶಿವಾನಂದ ಅವರು ಬರೆದ ಬ್ರಹ್ಮಚರ್ಯವೇ ಜೀವನ, ವೀರನಾಶ್ರಯ ಮೃತ್ಯು ಎಂಬ ಪ್ರಸಿದ್ಧ ಮರಾಠಿ ಕೃತಿ ಓದುವ ಅವಕಾಶ ಸಿಗ್ತೈತೆ ಅವರಿಗೆ. ಮುಂದೆ ಅವರು ಆದ್ರೆ ಶಾಂತಿನಿಕೇತನಕ್ಕೆ ಹೋಗೋದೇನೋ ಅವ್ರಿಗೆ ನಿರಾಸೆ ಆಗ್ಬಿಡುತ್ತೆ. ಅವರು ಆಗ್ಲಿಲ್ಲ, ಅವರಿಗೆ ಅಷ್ಟು ದೂರ ಹೋಗಕ್ ಆಗ್ಲಿಲ್ಲ. 1929ರಲ್ಲಿ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಮುಂದೆ ಮದುವೆ ಆದ್ರೆ ಪಾರ್ವತಿ ಎಂಬ ಕನ್ಯೆಯೊಂದಿಗೆ ಮದುವೆ ಆಗ್ತೈತಿ. ಅವರ ಬಡತನ ಕಾರಣ ಅವರ ಹೆಂಡತಿ ಹೊಂದಿಕೊಳ್ಳದಾಗದೆ ವರ್ಷದೊಳಗೆ ಅವರ ಮದುವೆ ಸಂಬಂಧ ಬಿಡುಗಡೆಯಲ್ಲಿ ಮುಕ್ತಾಯವಾಗಿಬಿಡತ್ತೆ. ಆದ್ರೆ 2ನೇ ಹೆಂಡತಿ ಗಂಗಮ್ಮ ಬಾಳ ಸಂಗಾತಿಯಾಗಿ ಬಂದಳು. ಅವರು ಅತ್ಯಂತ ಪ್ರೀತಿಯ ಹೆಂಡತಿ ಅವರಿಗೆ ಗಂಗಮ್ಮ ಆಗಿದ್ರು. ಅವರ ಒಂದು ಹೆಣ್ಣು ಮಗುವನ್ನು ಜನ್ಮ ನೀಡಿ ಹೆರಿಗೆ ಸಮಯದಲ್ಲಿ ತೀರಿಕೊಳ್ಳುತ್ತಾರೆ. ಈ ದುಃಖವನ್ನು ಅವರು ತುಂಬಾ ಕೊನೆವರೆಗೂ ಅವರು ಅನುಭವಿಸ್ತಾರೆ. ಹೀಗಾಗಿ ಅಂದ್ರೆ ಅತೀವ ಪ್ರೀತಿಯ ಹೆಂಡತಿ ಮುಂದೆ ಮತ್ತೆ ಮದುವೆ ಆಗ್ತಾರೆ. 3ನೇ ಮದುವೆ ಸುನಂದ ಅನ್ನೋರು. ಅವರು 3 ಗಂಡು 7 ಹೆಣ್ಣು ಮಕ್ಕಳಿಗೆ ತಾಯಿ ಆಗ್ತಿರ್ತಾರೆ. ಆಮೇಲೆ ಮುಂದೆ ಅವ್ರದ್ದು ಉದ್ಯೋಗ ಅವಕಾಶಕ್ಕಾಗಿ ಅಲೆದಾಟ ಶುರುವಾಗತ್ತೆ. ಎಲ್ಲಾ ಸುತ್ತಾಡಿ 106 ಕಡೆ ಕೆಲಸವನ್ನು ಮಾಡ್ತಾರೆ ಅವರು. 1930ರಲ್ಲಿ ಮಿತ್ರ ಸಮೂಹ ಮುದ್ರಣಾಲಯ ಆರಂಭಿಸ್ತಾರೆ. ಮತ್ತೆ ಅದೇ 2 ವರ್ಷದಲ್ಲಿ 1932ರಲ್ಲಿ ರಬಕವಿಯ AV ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿರ್ತಾರೆ. 1935ರಲ್ಲಿ ಗ್ರಾಮ ಸೇವಕ ಪತ್ರಿಕೆಗೆ ಸಹಾಯಕರಾಗಿ ನೇಮಕರಾಗಿರ್ತಾರೆ. 1936ರಲ್ಲಿ ಹಳ್ಳಿಯ ಆಳು ಪತ್ರಿಕೆಯ ಉಪಸಂಪಾದಕರಾಗಿ ನೇಮಕರಾಗಿ 1938ರ ಸಹಕಾರ ಇಲಾಖೆಯ ಪ್ರಶಿಕ್ಷಣ ಮೇಲ್ವಿಚಾರಕರಾಗಿ ಸರ್ಕಾರಿ ಸೇವೆಗೆ ಸೇರ್ತಾರೆ. ಹಂಸಭಾವಿಯ ಪ್ರೌಢಶಾಲೆಯ ಶಿಕ್ಷಕರಾಗಲು ಅವರಿಗೆ ತುಂಬಾ ಬಯಸಿರುತ್ತಾರೆ. ಆದರೆ ಅದು 1942ರಲ್ಲೇ ಬಯಸಿರ್ತಾರೆ. ಅದು ಸಾಧ್ಯವಾಗದೇ ಇದ್ದಾಗ ಮುಂದೆ 1955ರಲ್ಲಿ ಪೂಜ್ಯ ನಾಗನೂರು ಶಿವಬಸವ ಸ್ವಾಮಿಗಳ ಸನ್ಮಾನ ಸ್ವೀಕರಿಸಿರ್ತಾರೆ. ಅವರು ಜುಲೈ 30ರಂದು ಸಹಕಾರಿ ಇಲಾಖೆಗೆ ನೌಕರಿಗೆ ರಾಜೀನಾಮೆ ನೀಡ್ತಾರೆ. 1962ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ವಚನ ಸಂಶೋಧನಾ ವಿಭಾಗದಲ್ಲಿ ಸಹಾಯಕ ಸಂಶೋಧಕರಾಗಿ ಕೆಲಸಕ್ಕೆ ಸೇರ್ತಾರೆ. 1973ರಲ್ಲಿ ವಿಶ್ವವಿದ್ಯಾಲಯ ಹುದ್ದೆಯಿಂದ ಅವರಿಗೆ ನಿವೃತ್ತಿಯಾಗತ್ತೆ. ಅದೇ ವರ್ಷ ನಾಗನೂರು ರುದ್ರಾಕ್ಷಿ ಮಠದ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸ್ತಾರೆ. ಅದೇ ವರ್ಷದಲ್ಲಿ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಅವರಿಗೆ ಆಹ್ವಾನ ಬರುತ್ತದೆ. ಮರಳಿ ಹೋಗ್ತಾರೆ ವಿಶ್ವವಿದ್ಯಾಲಯದ ಕಾರ್ಯಕ್ಕಾಗಿ ಅಲ್ಲಿ ಸಂಶೋಧನಾ ವಿಭಾಗದಲ್ಲಿ.
1974ರಲ್ಲಿ ಗ್ರಂಥ ರಚನೆಗಾಗಿ ಗರಗಕ್ಕೆ ಮಡವಾಳೇಶ್ವರ ಮಠಕ್ಕೆ ಹೋಗಿರ್ತಾರೆ. 1980ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಅಖಿಲ ಭಾರತ 52ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷರಾಗಿರ್ತಾರೆ. 1983ರಲ್ಲಿ ರಾಮದುರ್ಗದಲ್ಲಿ ಬಹುಭಾಷಾ ಕವಿಗೋಷ್ಠಿ ಉದ್ಘಾಟಿಸಿರ್ತಾರೆ. ಅದೇ ವರ್ಷ ರಘುಕವಿಯಲ್ಲಿ ಅಭಿಮಾನಿ ಬಳಗ ಅದ್ದೂರಿ ಕಾರ್ಯಕ್ರಮ ಏರ್ಪಡಿಸಿ ದೊಡ್ಡ ಮೊತ್ತದ ನಿಧಿ ಪತ್ರವನ್ನ ಅರ್ಪಿಸ್ತಾರೆ. ಇದು ಅವರ ಕೆಲವು ಮಹತ್ವದ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನು ಅವರ ವ್ಯಕ್ತಿತ್ವದ ಪರಿಚಯ. ಅವರು ಸನ್ಕಲ್ ಅವರು ಅತ್ಯುತ್ತಮ ಭಾಷಣಕಾರರಾಗಿರ್ತಾರೆ. ಅಂದ್ರೆ ನಿರರ್ಗಳವಾಗಿ ಮಾತನಾಡುವ ಕಲೆ ಇವರಲ್ಲಿ ಇರುತ್ತೆ ಮತ್ತು ಅವರದು ಕ್ರಮಬದ್ಧವೂ ದಿನಚರಿ ಇರ್ತದೆ. ಸ್ವಲ್ಪ ಹಠವಾದಿ, ಮಹಾಸ್ವಾಭಿಮಾನಿ, ಸ್ನೇಹಜೀವಿ, ಜೊತೆಗೆ ಸರಳ ವ್ಯಕ್ತಿದವರಾಗಿದ್ರು. ಅವರ ವ್ಯಕ್ತಿತ್ವದ ಕುರಿತಂತೆ ಖ್ಯಾತ ಲೇಖಕರಾದ ನಮ್ಮ ಗುರುಗಳೇ ಆಗಿರುವ ದುನಿಂ ಬೆಳಗ್ಲಿ ಅವರು ಹೇಳುವಂತೆ, ಅಂದ್ರೆ ಒಂದು ಅವರ ಬಗ್ಗೆ ಬರೆದ ಗ್ರಂಥದಲ್ಲಿ ಹೇಳಿದ್ದಾರೆ, ಅವರಿಗೆ ಅಹಂ ಎನ್ನುವುದು ಸನ್ಕಲರಿಂದ ಬಹುದೂರದಲ್ಲಿತ್ತು. ಕೃತ್ರಿಮ ಮನೋಭಾವನೆಯ ಸೋಂಕು ಅವರಿಗೆ ಇರಲಿಲ್ಲ. ಧೀಮಂತ ಹೃದಯವಂತಿಕೆ ಮತ್ತು ವಿನೋದ ಪ್ರವೃತ್ತಿಯಲ್ಲಿ ನೋವನ್ನು ಮರೆತವರು, ನೋವಿನಲ್ಲಿ ನಲಿವು ಕಂಡು ಇತರರನ್ನೂ ನಗಿಸಿದವರು, ಎಂಥ ಅವಮಾನದ ಘಟನೆಗಳಲ್ಲಿ ಧೈರ್ಯದಿಂದ ಮುನ್ನಡೆಯುವರು, ಸ್ವಂತಕ್ಕೆ ನೋವನ್ನು ಬೇಡಿ ಜಗತ್ತೇ ಸದಾಕಾಲ ಸಂತೋಷದಲ್ಲಿರಲಿ ಎಂದು ಹಾರೈಸಿದಂತ ಅವರದು ಪ್ರಾಂಜಲ ಮನಸ್ಸು. ಇದು ಅವರ ಕವನದಲ್ಲಿಯೇ ನಾವು ನೋಡ್ತೀವಿ ಎಂದು ಅವರ ಕುರಿತಾಗಿ ಬರೆದ ಗ್ರಂಥದಲ್ಲಿ ಅವರು ಹೇಳಿರ್ತಾರೆ. ಮತ್ತೆ ಇನ್ನು ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳಲ್ಲೆಂಬ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಕವಿಗಳಾದ ಪ್ರಸಿದ್ಧ ಗೀತೆ ರಚನೆಕಾರರು ಕವಿಗಳಾದ ಶ್ರೀ ಬಗಿಯಲಟಿ ಅಜ್ಜ ಅವರು, ಇವರ ನಿಕಟ ವರ್ಣಾಡಿ ಮಾತ್ರವಾಗಿರದೆ ಅವರು ಸಂಬಂಧಿಕರಾಗಿರ್ತಾರೆ, ಅಂದ್ರೆ ಬೀಗರಾಗಿರ್ತಾರೆ. ಅವರು ಅವರಿಬ್ಬರಲ್ಲಿ ಎಂತ ಅನ್ಯೋನ್ಯ ಸಂಬಂಧ ಇರ್ತೈತೆ ಅಂತಂದ್ರೆ ಕನ್ನಡ ಸಾರಸ್ವತ ಲೋಕದ ನಕುಲ ಸಹದೇವರು ಎನ್ನುತ್ತಿದ್ರಂತೆ. ಇನ್ನು ಸಾಹಿತಿಗಳ ಅವರ ಒಡನಾಟದ ಪರಿಚಯ. ಅವರು ಸಾಹಿತಿಗಳೊಂದಿಗೆ ಅವರ ಒಡನಾಟ ಹೇಗಿತ್ತು ಅಂದ್ರೆ, ಅವರು ಬಸವಾದಿ ಶರಣ ವಚನಗಳ ಶೋಧನೆ ಪ್ರಕಟಣೆಯಲ್ಲಿ ಕಾರ್ಯದಲ್ಲಿದ್ದಾಗ ಪಳಗು ಹೊಳಕಟ್ಟಿಯವರ ಸಹಾಯಕರಾಗಿ ಬರುತ್ತಾರೆ. ಅವರ ಶಿವಾನುಭವ ಮತ್ತು ನವ ಕರ್ನಾಟಕ ಪತ್ರಿಕೆಗಳಲ್ಲಿ ಸಹಾಯಕರಾಗಿದ್ದರು. ಸನ್ಕಲ್ಲರ ಕಾವ್ಯಜರಿ ಕಂಡು ಹೊಳಕಟ್ಟಿಯವರು 1928ರಲ್ಲಿ 49 ಕವನಗಳ ಸಂಕಲನ ಕೋರಿಕೆ ಅವನ್ನು ಪ್ರಕಾಶಕರಾಗಿ ತಾವೇ ಪ್ರಕಟಿಸುತ್ತಾರೆ ಹೊಳಕಟ್ಟಿಯವರು. ಆಮೇಲೆ ಕರ್ನಾಟಕ ಗಾಂಧಿ ಎಂದು ಪ್ರಸಿದ್ಧರಾದ ಹರ್ಡೇಕರ್ ಮಂಜಪ್ಪನವರ ಶರಣ ಸಂದೇಶ ಮತ್ತು ಖಾದಿ ಗ್ರಾಮೋದ್ಯೋಗ ಪತ್ರಿಕೆಗಳಲ್ಲಿಯೂ ಸಹಾಯಕರಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಅವರಿಗೆ ಶಿಕ್ಷಕರಾಗಬೇಕೆಂಬ ಅವರ ಬಯಕೆ ತುಂಬಾ ಕಾಡ್ತಿತ್ತು. ಹೀಗಾಗಿ ಅವರು 1932ರಲ್ಲಿ ರಘುಕವಿಯಲ್ಲಿ ಈ ಹಿಂದೆ ಹೇಳಿದಂತೆ MU ಹೈಸ್ಕೂಲ್ನಲ್ಲಿ ನೆರವೇರಿತು ಅವರ ಆಶೆ. ಮುಂದೆ ರಾಷ್ಟ್ರಕವಿ ಕುವೆಂಪುರೊಡಿಗೂ ನಿಕಟವಾದ ಸಂಪರ್ಕ ಹೊಂದಿದ್ರು ಅವರು. 1933ರಲ್ಲಿ ಹುಬ್ಬಳ್ಳಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನು ಭೇಟಿ ಹಾಕುವ ಅವಕಾಶ ಅವರಿಗೆ ಸಿಗತ್ತೆ. ಅಲ್ಲಿ ಅವರ ಪರಿಚಯವಾಗಿ ಆತ್ಮೀಯತೆಯಿಂದ ಅವರು ಸಮೀಪಕ್ಕೆ ಬರುತ್ತಾರೆ. ಇದೇ ಸಾಮೀಪ್ಯ ಅವರನ್ನು ಬೆಂಗಳೂರು ಮೈಸೂರಿಗೆ ಹೋದಾಗಲೆಲ್ಲ ಸನ್ಕಲ್ಲರು ಕುವೆಂಪು ಅವರನ್ನು ಭೇಟಿಯಾಗಿರ್ತಿದ್ರಂತೆ. ಇವರ ಮಧ್ಯೆ ಪತ್ರ ವ್ಯವಹಾರವೂ ಇತ್ತು. ಸನ್ಕಲ್ಲರು ಕುವೆಂಪು ಅವರನ್ನು ಅನ್ನಯ್ಯ ಎಂದು ಕರೀತಿದ್ರಂತೆ. ಕುವೆಂಪು ತಮ್ಮ ನೆನಪಿನ ದೋಣಿಯ ಬೃಹತ್ ಆತ್ಮಚರಿತ್ರೆಯಲ್ಲಿ ಸನ್ಕಲ್ಲರ ಬಗ್ಗೆ ಬರೆಯುತ್ತಾ ಅವರ ಪತ್ರವನ್ನು ಉದ್ಘರಿಸಿದ್ದಾರೆ. ಸನ್ಕಲ್ಲರು ಕುವೆಂಪು ಅವರ ಮತ್ತು ಅವರ ಶ್ರೀರಾಮಾಯಣ ದರ್ಶನಂ ಕುರಿತು 4 ಕವನಗಳನ್ನು ಬರೆದದ್ದನ್ನು ನಾವು ಗಮನಿಸಬಹುದು. ಮುಂದೆ ಕ್ರಾಂತಿಕಾರಿ ಲೇಖಕರಾದ ಬಸವರಾಜ ಕಟ್ಟಿಮನಿ ಅವರ ಮತ್ತು ಇವರದು ತುಂಬಾ ಆತ್ಮೀಯತೆಯ ಸಂಬಂಧ. ಇಬ್ಬರೂ ನೋವುಂಡ ಮನಸ್ಥಿತಿ, ಆ ಮನಸ್ಥಿತಿಯೇ ಅವರಿಬ್ಬರನ್ನು ತುಂಬಾ ಸಾಮೀಪ್ಯಕ ತಂದಿತ್ತು ಅಂತ ಹೇಳ್ಬೋದು. ಇನ್ನು ಇವರು ಸ್ನೇಹ ಜೀವಿಗಳಾದ ಸನ್ಕಲ್ಲರು ಸ್ನೇಹಿತರ ಒಡನಾಟದಲ್ಲಿ ತುಂಬಾ ಉತ್ಸಾಹಿಯಾಗಿರ್ತಿದ್ರಂತೆ. ಅವರ ಬಹಳಷ್ಟು ಕೃತಿಗಳನ್ನ ಇವರ ಸ್ನೇಹಿತರೇ ಹೊರತಂದಿದ್ದಾರೆ. ಇವರ ಬಟ್ಟೆ ಕವನ ಸಂಕಲನವನ್ನು 1962ರಲ್ಲಿ ಸನ್ಕಲ್ಲರ ಸ್ನೇಹಿತರು ಮತ್ತು ಅಭಿಮಾನಿಗಳೂ ಆದ ಭುಜೇಂದ್ರ ಮಹೇಶ್ ವಾಡ್ಗಿಯವರು ಬನಹಟ್ಟಿಯ ಸ್ಥಾಪನೆಯಾದ ಕೃಷ್ಣಾ ತೀರದ ಸೌರಭದಲ್ಲಿ ಪ್ರಕಟಿಸಿದ್ರು. ಅವರ ಸ್ನೇಹಿತ ವಲಯದಲ್ಲಿ ಮಹಾನ್ ಸಾಹಿತಿಗಳು ಅನೇಕರಿದ್ದರು. ಬೇಂದ್ರೆ, ಕುವೆಂಪು, ಗೋಕಾಕ್, ಡಾಕ್ಟರ್ MS ಸುಂಕಾಪುರ್, ಡಾಕ್ಟರ್ RC ಹಿರೇಮಠ್, ಬಸವರಾಜ್ ಕಟ್ಟಿಮನಿ, ರಂಶ್ರೀ ಮುಗಳಿ, ಮಧುರಚಂದ್ರು,
ಸಿಂಪಿ ಲಿಂಗಣ್ಣ, ಎನ್.ಕೆ. ಕುಲಕರ್ಣಿ, ಎನ್.ಡಿ. ಇಂಚಲ್, ದೂನಿನ್ ಬೆಳಗ್ಲಿ, ಬಗಿ ಯಲ್ಲಟ್ಟಿ, ಭುಜೇಂದ್ರ ಮಹೇಶ್ವಾಡ್ಗಿ ಮೊದಲಾದವರು ಮತ್ತು ಖ್ಯಾತ ವೈದ್ಯರಾದ ಡಾಕ್ಟರ್ ಸಜನ್ ಅಗ್ಲೋಟಿಮಠ್, ಡಾಕ್ಟರ್ ಎಸ್.ವಿ. ನೆಗಿನಾಳ್, ಡಾಕ್ಟರ್ ವೈ.ಬಿ. ಕುಲ್ಗೋಡ್ ಇವರೆಲ್ಲ ಅವರ ಅಭಿಮಾನಿಗಳಾಗಿದ್ದರು. ಇನ್ನು ಅವರ ಸಾಹಿತ್ಯ ಕೃತಿಗಳನ್ನು ನೋಡುವುದಾದ್ರೆ, ಅವರ ಮೊಟ್ಟ ಮೊದಲ ಕವನ ಸಂಕಲನ ಕೋರಿಕೆ, ಅದು ಅವರಿಗೆ ಪ್ರಸಿದ್ಧಿಯನ್ನು ತಂದುಕೊಡ್ತು. ಅನಂತರ ಅವರದು ಬಟ್ಟೆ ಎನ್ನುವ ಕವನ ಸಂಕಲನ, ಹುಲ್ಕಲ್ಗೆ ಕಿಡಿ ಎಂಬ ಇನ್ನೊಂದು ಕವನ ಸಂಗ್ರಹ. ಈ ಕೋರಿಕೆಯಲ್ಲಿ ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಈ ಕವಿತೆಯಲ್ಲಿ ವ್ಯಕ್ತಿ ಜಗತ್ತಿನ ಸಂಬಂಧಗಳ ಆಳವಾದ ಚಿಂತನೆ ಇದೆ. ವಾಸ್ತವ ಬದುಕಿನ ಉದಾತ್ತತೆಯೂ ಇದೆ. ಬಡತನದ ನೋವಿನ ಎಳೆಗಳೇ ಕವಿತೆಯನ್ನು ರೂಪಿಸಿವೆ ಎನ್ನಬಹುದು. ಆಮೇಲೆ ಅವರು ವ್ಯಕ್ತಿ ಚಿತ್ರಣವೆಂಬುದು ಸಂಕಲನರ ಕಾವ್ಯದ ಒಂದು ವೈಶಿಷ್ಟ್ಯಪೂರ್ಣ ಲಕ್ಷಣವಾಗಿತ್ತು. ಅಂದ್ರೆ ಆ ವ್ಯಕ್ತಿಯ ಬಗ್ಗೆ ಅಷ್ಟು ಚಂದ ಚಿತ್ರಣವನ್ನು ಕಟ್ಕೊಡ್ತಾ ಇದ್ರು ಅವರ ಕಾವ್ಯದಲ್ಲಿ. ಅವರ ಒಂದೇ ನಮ್ಮ ಆತ್ಮ ಪ್ರಕೃತಿ, ಕುವೆಂಪು ಅವರ ಕುರಿತ ಕವಿತೆಯಲ್ಲಿ ನೀನು ಮೇರು ಅನ್ನಯ್ಯ, ನಿನ್ನ ಮೇರು ಕೃತಿ ಸಂಖ್ಯೆ ಬಹು ವಿಪುಲ, ವೈವಿಧ್ಯ ವಿಭವಮಯ, ಹೀಗೆ ಮುಂದುವರಿಯುತ್ತದೆ ಅವರ ಕವನ. ಕುವೆಂಪು ಅವರ ಇನ್ನೊಂದು ಕವಿತೆಯಲ್ಲಿ ಅವರ ಭಾವ ಸಂಬಂಧಗಳನ್ನು ವಿವರಿಸ್ತಾರೆ. ಇನ್ನೊಂದು ಕವನ, ಕುವೆಂಪು ಪೆಂಪಿನ ಕುವೆಂಪು, ಓ ನನ್ನಯ್ಯ ನೀ ರಾಮಾಯಣ ಮಹತ್ತಿನ ಮೌಲ್ಯಂ ಮೇಮಂ ಆ ಪಂಚಸಹಸ್ರಂ, ಹೀಗೆ ಕವನ ಮುಂದುವರಿಯುತ್ತದೆ. ನಾನು ಸಮಯದ ಕಾರಣ ಹೆಚ್ಚಿಗೆ ಹೇಳ್ತಾ ಇಲ್ಲ, ಸ್ವಲ್ಪವಾಗಿ ವಿವರಿಸ್ತಾ ಇದ್ದೀನಿ. ಮುಂದೆ ಮಹಾತ್ಮ ಗಾಂಧೀಜಿಯವರ ಕುರಿತು ಒಂದು ನೀಳಗವನದಲ್ಲಿ ಗಾಂಧೀಜಿಯ ಭವ್ಯ ವ್ಯಕ್ತಿತ್ವ ತುಂಬಾ ಕಲಾತ್ಮಕವಾಗಿ ಸೆರೆಹಿಡಿದಿದ್ದಾರೆ. ನೋಡಿದೊಡೆ ಮೂಳೆಗಳ ಹಂದರದ ಮೈ, ಒಳಗಿನ ಆತ್ಮದ ಗುಡುಗಿ ಗದುರುತ್ತಿದೆ ಮಹಿಯು, ಈ ಸ್ವಪ್ನ ವಿಸ್ಮಯ ವೇಷಿ ಎನ್ನುವ ದೀರ್ಘ ಕವನದಲ್ಲಿ ಗಾಂಧೀಜಿಯವರ ಒಟ್ಟು ಹೋರಾಟದ ಬದುಕನ್ನು ಅವರು ಚಿತ್ರಿಸಿದ್ದಾರೆ. ಅವರ ವಚನ ಪಿತಾಮಹ ಹೊಳಕಟ್ಟಿಯವರಂತೂ ಅವರ ಮಾರ್ಗದರ್ಶಕರು, ಆಶ್ರಯ ನೀಡಿದವರು. ಹೀಗಾಗಿ ಅವ್ರ ಬಗ್ಗೆ ಅವರಿಗೆ ಅಪಾರ ಶ್ರದ್ಧೆ, ಅಭಿಮಾನ ಇತ್ತು. ಅವರ ಕುರಿತಾಗಿ ಒಂದು ಕವನ, ಏನು ಏನು ಇಲ್ಲದಿಹ ಗನ ಫಕೀರ, ಸೂರ್ಯ ಗೈದೆಯ ಜಗಕ್ಕೆ ವಚನ ಭಂಡಾರ ಎಂಬ ಈ ಸಾಲುಗಳು ಹೊಳಕಟ್ಟಿಯವರ ಇಡೀ ಕಾರ್ಯ ಸಾಧನೆಯನ್ನು ತುಂಬಾ ಹೃದಯವಾಗಿ ಕಟ್ಟಿಕೊಟ್ಟಿದೆ. ಇನ್ನು ನಾದಯೋಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಕುರಿತ ಸ್ವರಯೋಗಿ, ಸಜ್ಜಲಗುಡ್ಡ ಶರಣಮ್ಮನವರ ಕುರಿತ ದೇವವೇದಿಕೆಯ ನಂದಾದೀಪ, ಬೆಳವಡಿ ಮಲ್ಲಮ್ಮನ ಹೋರಾಟದ ಜೀವನ ಕುರಿತ ಅಲೌಕಿಕ ಸಮರಸವು, ಚಿಕ್ಕೋಡಿ ತಮ್ಮಣ್ಣಪ್ಪರವ ಕುರಿತು ಕಂಬನಿ, ನಾಗ್ನೂರು ಶಿವಬಸವಯ್ಯನ್ ಸ್ವಾಮಿಗಳ ಕುರಿತು ಪ್ರಸಾದಕಾಯ, ಡಾಕ್ಟರ್ ಡಿ.ಸಿ. ಪಾವಟೆಯವರ ಕುರಿತು ದಾದಾ ಚಿಂತಾಮಣಿ ಮುಂತಾದವು. ಹಾಗೆ ಅಲ್ಲಮ ಪ್ರಭು, ಬಸವಣ್ಣ, ಸಿದ್ದರಾಮ ವಚನಕಾರರ ಕುರಿತು ಅನೇಕ ಕವನಗಳನ್ನು ರಚಿಸಿದ್ದಾರೆ. ಅವರು ಸತ್ಯ ಹರಿಶ್ಚಂದ್ರ, ರವೀಂದ್ರನಾಥ್ ಟ್ಯಾಗೋರರ ಕುರಿತು ಸುಂದರ ಕವನಗಳನ್ನು ಮತ್ತು ಎಲ್ಲ ಹಿರಿಯ ವ್ಯಕ್ತಿಗಳ ಆದರ್ಶಗಳನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿ ಅವರ ಘನತೆಯನ್ನು ತಮ್ಮ ಕವಿತೆಯಲ್ಲಿ ಎತ್ತಿ ತೋರಿಸಿರ್ತಾರೆ. ಇನ್ನು ಅವರ ಗದ್ಯ ಕೃತಿಗಳಲ್ಲಿ ಹೇಳ್ಬೇಕಂದ್ರೆ, ಅವರು ಬರೀ ಶ್ರೇಷ್ಠ ಕವಿಗಳಾಗಿರದೆ ಉತ್ತಮ ಗದ್ಯ ಲೇಖಕರು ಕೂಡ ಹೌದು ಎನ್ನಬಹುದು. ಅವರು ಅನುವಾದನ, ಸಂಪಾದನಾ ಸಂಗ್ರಹ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಈಶ್ವರ್ ಸನ್ಕಲ್ಲರು ಭಕ್ತಿವಂತರಾಗಿದ್ರು. ಅವ್ರಿಗೆ ಶಿವಶರಣರ ಬಗ್ಗೆ ಅಪಾರ ಗೌರವ, ಭಕ್ತಿ ಇತ್ತು. ಹಾಗಾಗಿಯೇ 1921 ತಮ್ಮ 23ನೇ ವಯಸ್ಸಿನಲ್ಲಿಯೇ ಸೊನ್ನಲಾಪುರದ ಶ್ರೀ ನಲ್ವತ್ವಾಡದ ಶರಣ ಚರಿತ್ರೆ ಗ್ರಂಥವನ್ನು ರಚಿಸಿದ್ದಾರೆ. ಮುಂದೆ ಇಳಿ ವಯಸ್ಸಿನಲ್ಲಿ ಗರಗದ ಶ್ರೀ ಮಡಿವಾಳ ಶಿವಯೋಗಿ ಎಂಬ ಬೃಹತ್ ಗ್ರಂಥವನ್ನು ರಚಿಸಿದ್ದಾರೆ. ಇನ್ನು ಅವರ ಅನುವಾದ ಗ್ರಂಥಗಳಂದ್ರೆ ಬ್ರಹ್ಮಚರ್ಯವೇ ಜೀವನ, ವೀರ್ಯನಾಶವೇ ಮೃತ್ಯು, ಮರಾಠಿ ಶಿವಾನಂದ್ ಗುರೂಜಿಯವರ ಕೃತಿ ಇದು. ಇದನ್ನು ಕನ್ನಡಕ್ಕೆ ಅವರು ಅನುವಾದಿಸಿದ್ದಾರೆ. ನಂತರ ಮಹಾತ್ಮ ಗಾಂಧಿಯವರ ಗುಜರಾತಿ ಮೂಲದ ಮರಾಠಿಗೆ ಬಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರು. ಅದು ಗ್ರಾಮೋದ್ಧಾರ. ಅದು ಗುಜರಾತಿನಲ್ಲಿ ಗಾಮಡಾನಿ ವರಾಹೆ ಅಂತ ಇದೆ ಅದರ ಹೆಸರು. ಇನ್ನು ಸಂಸಾರ ಸಮರ ಎಂಬ ಸುಪ್ರಸಿದ್ಧ
ಸಾಹಿತಿಯಾದ ಲಿಯೋ ಟಾಲ್ಸ್ಟಾಯ್ ಅವರ ಕಾದಂಬರಿಯನ್ನು ಆಧರಿಸಿ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನೆದರ್ಲ್ಯಾಂಡಿನಲ್ಲಿಯ ಸಹಕಾರದ ನಸುನೋಟ ಮೂಲ ಲೇಖಕರು ಶ್ರೀ BA ಪಾಟೀಲ್ ಅವರೇನ್ ಮಾಜಿ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿದ್ದರಂತೆ ಬೆಳಗಾವಿಯಲ್ಲಿ. ಅವರು ಹೀಗೆ ಅವರ ಸಾಹಿತ್ಯ ಕೃತಿಗಳು, ಅನುವಾದ, ಆಮೇಲೆ ಸಂಪಾದಕ, ಈ ರೀತಿಯಲ್ಲಿ ಇನ್ನೂ ಅನೇಕ ಲೇಖನಗಳವರಲ್ಲಿ ಬರೆದಿಟ್ಟಿದ್ದು ಇದಾವೆ. ಅದರಲ್ಲಿ ಸಂಪಾದಿತ ಕೃತಿಗಳಲ್ಲಿ ನೋಡ್ಬೇಕಂದ್ರೆ ಇನ್ನೊಂದು ಅನುವಾದಿತ ಕೃತಿ ಅವ್ರದ್ದು ಬ್ಯಾಂಕುಗಳು ಮತ್ತು ಅವುಗಳ ವ್ಯವಹಾರ, ಅದು 1940ರಲ್ಲಿ ಆಗಿದೆ. ಇನ್ನು ಅವರದು ಕರ್ನಾಟಕ ಅಂದ್ರೆ ಸಂಪಾದಿತ ಕೃತಿಗಳಂದ್ರೆ ಕರ್ನಾಟಕ ಒಕ್ಕಲುತನ ಪ್ರದರ್ಶನದ ದಿಗ್ದರ್ಶನ, ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸವಿ ನೆನಪು 1944ರಲ್ಲಿ, ಬೆಳಗಾವಿ ಜಿಲ್ಲಾ ಸಹಕಾರಿ ಸಂಸ್ಥೆಗಳ ಯೋಗ್ಯ ದರದ ಅಂಗಡಿಗಳು, ಅವುಗಳ ರಚನೆ, ಆಡಳಿತ ಕ್ರಮವು 1944ರಲ್ಲಿ, ಬೆಳಗಾವಿ ಜಿಲ್ಲೆಯ ಕೈಮಗ್ಗದ ಉದ್ದಿಮೆಯ ಮುನ್ನಡೆ 1957, ಬೆಳಗಾವಿ ಜಿಲ್ಲೆ 50 ವರ್ಷಗಳ ಸಹಕಾರ 1962. ಇನ್ನು ಅತ್ಯಂತ ನೋವಿನ ಸಂಗತಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು 4 ಕವನ ಸಂಕಲನಗಳನ್ನು ವಿಷಯಾನುಸಾರ ಜೋಡಿಸಿಟ್ಟಿದ್ದಾರೆ. ಆದ್ರೆ ಅವು ಅಪ್ರಕಟಿತ ಅಂದ್ರೆ ಪ್ರಕಟವಾಗಿಲ್ಲ. ಅದು ತುಂಬಾ ನೋವು ಅನಿಸುತ್ತದೆ ಕೇಳಿದರೆ. ಅವುಗಳ ಹೆಸರು ಪ್ರೇಮ ದರ್ಶನ, ಚರಣ ದರ್ಶನ, ವಿಶ್ವ ದರ್ಶನ, ಲೋಕ ದರ್ಶನ. ಹೀಗೆ ಅವರ ಕೃತಿಗಳನ್ನ ಅವರು ಇನ್ನೂವರೆಗೂ ಅವ್ರ ಬಗ್ಗೆ ಅಂದ್ರೆ ಒಂದ್ ರೀತಿ ಎಲೆಮರೆ ಕಾಯಿ ಅಂತಾನೆ ಉಳಿದ್ಬಿಟ್ರೇನೋ ಅವರು ಅನ್ಸ್ತತೆ ಅವ್ರ ಬಗ್ಗೆ ಕೇಳಿದಾಗ. ಇನ್ನು ಅವರ ಪ್ರಶಸ್ತಿ ಪುರಸ್ಕಾರಗಳು, ಸನ್ಮಾನಗಳನ್ನ ನೋಡೋದಾದ್ರೆ ಅವರು ಯಾವತ್ತೂ ಪ್ರಶಸ್ತಿಗೆ ಸನ್ಮಾನಕ್ಕೆ ಇಚ್ಛೆ ಪಟ್ಟವರಲ್ಲ. ಅದನ್ನ ಕುರಿತು ಹಿರಿಯ ಸಾಹಿತಿ ನಮ್ಮ ಗುರುಗಳು ದೂನಿಂ ಬೆಳಗಲಿ ಅವರು ಹೇಳಿರುವಂತೆ, ಒಂದು ದೃಷ್ಟಿಯಲ್ಲಿ ಕನ್ನಡಿಗರ ದೌರ್ಭಾಗ್ಯವೋ ಸಂಕಲರ ದೌರ್ಭಾಗ್ಯವೋ ತಿಳಿಯದು. ಅವರಿಗೆ ಬದುಕಿದ್ದಾಗಲೇ ಮಾನ ಸಮ್ಮಾನ, ಪದವಿ, ಪುರಸ್ಕಾರ, ಪ್ರಶಸ್ತಿಗಳೂ ದೊರೆಯಲಿಲ್ಲ, ಸತ್ತ ಮೇಲೂ ಬರಲಿಲ್ಲ. ಏಕೆಂದರೆ ಸಂಕಲ್ಲರು ಸಿದ್ಧಿ ಪ್ರಸಿದ್ಧಿಗಳ ಬೆನ್ನು ಹತ್ತಿದವರಲ್ಲ, ಬಯಸಿದವರೂ ಅಲ್ಲ. ಅದು ನಿಜವೂ ಕೂಡ. ಏಕೆಂದರೆ ಕವಿ ಸಂಕಲ್ಲರು ತಮ್ಮದು ನಾಡ ಸೇವೆ ಎಂದು ಭಾವಿಸಿದ್ದರು. ತಮ್ಮ ಕಾವ್ಯ ಕೃಷಿಯನ್ನು ಸರಸ್ವತಿ ಸೇವೆ ಎಂಬ ಪೂಜ್ಯ ಭಾವನೆಯಿಂದ ಮಾಡಿದರು, ಆತ್ಮ ಸಂತೃಪ್ತಿ ಪಡೆದರು. ಮೊದಲಿಗೆ ಸಂಕಲ್ಲರ ಕಾವ್ಯ ಪ್ರತಿಭೆಯನ್ನು ಗುರುತಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು 1944ರಲ್ಲಿ ರಬಕವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಸಂದರ್ಭದಲ್ಲಿ ಗೌರವಿಸಿತು. ನಂತರ ಸಂಕಲ್ಲರ ಪ್ರತಿಭೆಯನ್ನು ಕಂಡು ಗೌರವಿಸಿದವರೆಂದರೆ ನಾಗನೂರಿನ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳು. 1948ರಲ್ಲಿ ದೊಡ್ಡ ಮೊತ್ತದ ನಿಧಿಯನ್ನು ಸಂಗ್ರಹಿಸಿ ಒಂದು ಕಾರ್ಯಕ್ರಮವನ್ನೇ ಏರ್ಪಡಿಸಿ ಅನೇಕ ಗಣ್ಯರ ಸಮ್ಮುಖದಲ್ಲಿ ಈ ನಿಧಿಯನ್ನು ಅರ್ಪಿಸಿ ಪೂಜ್ಯರು ಸನ್ಮಾನಿಸಿದರು. ಸಂಕಲ್ಲರ ಅಭಿಮಾನಿಗಳಾಗಿದ್ದ ಭುಜೇಂದ್ರ ಮಹೇಶ್ವಾಡಿಗಿ ಹಾಗೂ ಅವರ ಕೆಲ ಗೆಳೆಯರು ಸೇರಿ 1962ರಲ್ಲಿ ಕೃಷ್ಣಾ ತೀರ ಸೌರಭ ಮಾಲೆಯಿಂದ ಪ್ರಕಟಿಸಿದ ಸಂಕಲ್ಲರ 2ನೇಯ ಕವನ ಸಂಕಲನ ಬಟ್ಟೆಗೆ 1962-63ರಲ್ಲಿ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಥಮ ಬಹುಮಾನ ನೀಡಿ ಗೌರವಿಸಿತು. ನಂತರ ಶ್ರೀ ಸಂಕಲ್ಲರು ರಚಿಸಿದ ಶ್ರೀ ಗರಗ ಮಡಿವಾಳ ಶಿವಯೋಗಿ ಕೃತಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ 1979ರಲ್ಲಿ ಪ್ರಶಸ್ತಿ ನೀಡಿ ಪುರಸ್ಕರಿಸಿತು. ಸಂಕಲ್ಲರ ಸಾಹಿತ್ಯ ಸೇವೆಯನ್ನು ಗುರುತಿಸಿದ ಜಮಖಂಡಿ ಹತ್ತಿರದ ಬಿದಿರಿ ಗ್ರಾಮದ ಹವ್ಯಾಸಿ ಕಲಾವಿದರು 1959ರಲ್ಲಿ ನವೆಂಬರ್ನಲ್ಲಿ ಜಮಖಂಡಿ ನಾಟಕ ಮಂದಿರದಲ್ಲಿ ನಾಟಕ ಪ್ರದರ್ಶನ ಸಮಾರಂಭ ಏರ್ಪಡಿಸಿದ ಸಂದರ್ಭದಲ್ಲಿ ತಮ್ಮ ಭಾಗದ ದೊಡ್ಡ ಕವಿ ಎಂದು ಗೌರವದಿಂದ ಈಶ್ವರ್ ಸಂಕಲ್ಲರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿ ಬಲು ಪ್ರೀತಿಯಿಂದ ಸನ್ಮಾನಿಸಿದರು. 1980ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ 52ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಪದವಿ ಸಂಕಲ್ಲರನ್ನು ಹುಡುಕಿಕೊಂಡು ಬಂದಿತು. ಆ ಸಂದರ್ಭದಲ್ಲಿ ಸಂಕಲ್ಲರನ್ನು ಅದ್ಧೂರಿಯಾಗಿ ಸನ್ಮಾನಿಸಲಾಯಿತು. ರಬಕವಿಯ ನಾಗರಿಕರು, ಅಭಿಮಾನಿಗಳು ಹಾಗೂ ರಬಕವಿಯ ಲಯನ್ಸ್ ಕ್ಲಬ್ದವರು ಕವಿ ಈಶ್ವರ್ ಸಂಕಲ್ಲರ ಸಾಹಿತ್ಯ ಸೇವೆಯನ್ನು ಗುರುತಿಸಿ 1983 ಜೂನ್ 29ರಂದು ಅದ್ಧೂರಿಯಾದ ಕಾರ್ಯಕ್ರಮವೊಂದನ್ನು ಏರ್ಪಡಿಸಿ ತಮ್ಮೂರಿನ ಕವಿ ಎಂದು ಸತ್ಕರಿಸಿದರಲ್ಲದೆ ಖ್ಯಾತ ಸಾಹಿತಿ ಡಾಕ್ಟರ್ MS ಸುಂಕಾಪುರ್ ಅವರ ಕೈಯಿಂದ 5,000 ರೂಪಾಯಿಗಳ ನಿಧಿಯನ್ನು ಕೂಡ ಅರ್ಪಿಸಿದರು. ಇದಲ್ಲದೆ ಹಲವಾರು ಸಣ್ಣ ಪುಟ್ಟ ಕವಿಗೋಷ್ಠಿ, ಆಕಾಶವಾಣಿ, ಭಾಷಣ, ಕವನ ವಾಚನ ಕಾರ್ಯಕ್ರಮಗಳು, ಕಾವ್ಯ ಪ್ರಕಟಣೆ, ಗ್ರಂಥ ಬಿಡುಗಡೆ ಮುಂತಾದ ಸಂದರ್ಭದಲ್ಲಿ ಸಂಕಲ್ಲರಿಗೆ ಸತ್ಕಾರ ಸನ್ಮಾನಗಳು ಸಂದವು.
ಸಂಕಲರನ್ನಾಗ್ಲಿ ಸಂಕಲರ ಸಾಹಿತ್ಯವನ್ನಾಗಲಿ ಜನ ಸರಿಯಾಗಿ ಗುರುತಿಸದೆ ಹೋಗಿದ್ದರಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಂದ ಸಂಕಲರು ವಂಚಿತರೆನ್ನಬಹುದು. ಇದು ತುಂಬಾ ಖೇದಕರ ಸಂಗತಿ ಅನಿಸುತ್ತದೆ. ಇನ್ನು ಅವರ ಕೊನೆಗಾಲದ ದಿನಗಳು, ನಾನು ಇನ್ನೂ ತುಂಬಾ ಇದೆ ಅವ್ರ ಬಗ್ಗೆ ಹೇಳೋದು. ಈ ಅವಕಾಶ ಕೊಟ್ಟಿದ್ದಾರೆ ಎಲ್ರು ನನಗೆ. ಅದನ್ನ ಓದ್ತಾ ಇದ್ರೆ ನಂಗು ಅಂದ್ರೆ ತುಂಬಾ ನೋವು ಆಗ್ತಾ ಇತ್ತು ಅವ್ರ ಜೀವನ ಚರಿತ್ರೆ ಓದ್ತಾ ಇರುವಾಗ. ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಹಾಗಾಗಿ ಸಮಯದ ಅಭಾವ ಇರುವುದರಿಂದ ನಾನು ಅವರು ಇನ್ನೂ ಹೆಚ್ಚಿನ ಅವ್ರ ಜೀವನ, ವೈಯಕ್ತಿಕ ಜೀವನ ಆಗ್ಲಿ ಅವ್ರ ಕೃತಿಗಳ ಇನ್ನಷ್ಟು ವಿಮರ್ಶೆ ಆಗ್ಲಿ ಮಾಡಕ್ ಹೋಗಿಲ್ಲ ನಾನು. ಹೀಗಾಗಿ ಅವರ ಕೊನೆಗಾಲದ ವಿಷಯಕ್ಕೆ ನಾ ಬರ್ತಾ ಇದ್ದೀನಿ. ಅವರು ತುಂಬಾ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಅವ್ರ ಕೊನೆ ವಯಸ್ಸಿನಲ್ಲಿ. ಅವರ ಕೊನೆಗಾಲದ ಆರೋಗ್ಯ ತುಂಬಾ ಕ್ಷೀಣವಾಗಿತ್ತು. ಸ್ಮೃತಿ ಕಳೆದುಕೊಳ್ತಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ KM ಆಸ್ಪತ್ರೆಯಲ್ಲಿ ಸೇರಿಸಲಾಯಿತು. ಆದ್ರೆ ಯಾವುದೇ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಜೀವನ ಮಧ್ಯೆ ತುಂಬಾ ಹೋರಾಡಿ ಸೆಣಸಾಡಿ 3/12/1984 ಸೋಮವಾರ ರಾತ್ರಿ 9:35 ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಕನ್ನಡದ ಕಾವ್ಯಾಕಾಶದ ತಾರೆ ಪ್ರಕಾಶಿಸುವ ಮುನ್ನ ಮಿಂಚಿ ಮರೆಯಾಯಿತು. ಜಗವೆಲ್ಲ ನಗುತ್ತಿರಲಿ ಎಂದು ಕವಿ ತಮ್ಮ ನೋವಿನೊಂದಿಗೆ ಮುಕ್ತರಾದರು. ಹೀಗೆ ಅವರ ಬದುಕು ಇಲ್ಲಿಗೆ ಈ ರೀತಿಯಾಗಿ, ಅಂದ್ರೆ ನೋವಿನಲ್ಲಿಯೇ ಮುಕ್ತಾಯ ಆಯ್ತು ಅವರ ಬದುಕು. ಇನ್ನು ಅವರ ಕುರಿತಾಗಿ ಕೆಲವೊಂದು ಅವರ ಕುರಿತಾಗಿ PhD ಮಾಡಿದವರಾಗ್ಲಿ ಅಥವಾ ಅವ್ರ ಬಗ್ಗೆ ಬರೆದವ್ರ ಬಗ್ಗೆ ಒಂದಿಷ್ಟು 6-7 ಕೃತಿಗಳನ್ನ ನಾನಿಲ್ಲಿ ಸಾದರಪಡಿಸ್ತೇನೆ. 1985 ನಮ್ಮ ಬನಹಟ್ಟಿಯವರ ನಮ್ಮ ಗುರುಗಳು ದೂನಿಂ ಬೆಳಗ್ಲಿಯವರೇ ಬರೆದಿರುವಂತದ್ದು ಈಶ್ವರ್ ಸಂಕಲ್ಲರು ಎಂಬ ಕೃತಿ. ಪ್ರಕಾಶಕರು ವೀರಶೈವ ಅಧ್ಯಯನ ಸಂಸ್ಥೆ, ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ, ಗದಗ. ಇನ್ನು ಈಶ್ವರ್ ಸನ್ಕಲ್ ಸಾಹಿತ್ಯ ವಾಚಿಕೆ ಡಾಕ್ಟರ್ BK ಹಿರೇಮಠ್, ಅದು 1994. ಪ್ರಕಾಶಕರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು. ಬೆಂದು ಬೆಳದಿಂಗಳಾದವರು ಸಂಪಾದನೆ SM ನದಾಫ್, SM ಉಕ್ಲಿ, 1993. ಪ್ರಕಾಶಕರು ಈಶ್ವರ್ ಸನ್ಕಲ್ ಪ್ರಕಾಶನ, ರಬಕವಿ. ಇನ್ನು ಈಶ್ವರ್ ಸನ್ಕಲ್ಲರ ಜೀವನ ಹಾಗೂ ಕೃತಿಗಳ ಅಧ್ಯಯನ ಕುಮಾರಿ ಕುಸುಮಾ ಕಪ್ಲಿ, 1992. ಇದು ಅಪ್ರಕಟಿತ MPhil ಪ್ರಬಂಧ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಈಶ್ವರ್ ಸನ್ಕಲ್ ಬದುಕು ಬರಹ ಒಂದು ಅಧ್ಯಯನ, ಇದು ಅಪ್ರಕಟಿತ PhD ಪ್ರಬಂಧ, ಮನೋಹರ್ ಪೂಜಾರ್ ಅಂತ, 2001, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ಇನ್ನು ಈಶ್ವರ್ ಸನ್ಕಲ್ ಜೀವನ ಹಾಗೂ ಸಾಹಿತ್ಯ ಡಾಕ್ಟರ್ ರಾಜೇಂದ್ರ S ಗಡಾದ್, 2005. ಪ್ರಕಾಶಕರು ಅಖಿಲ ಭಾರತ ವೀರಶೈವ ಶಿವಶಿಲ್ಪಿ ಸಂಘ, ಹುಬ್ಬಳ್ಳಿ. ಈ ಗಡಾದವರ ಕೃತಿಯನ್ನ ಆಧರಿಸಿಯೇ ನಾನು ಇಷ್ಟೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನನ್ನ ಅರಿವಿನ ಮಟ್ಟಕ್ಕೆ ಹೊಳೆದದ್ದನ್ನ ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದು ನಮ್ಮ ಸಂಬಂಧಿಕರಿಂದ ನನಗೆ ದೊರೆತ ಪುಸ್ತಕ. ಇದೊಂದೇ ಇದೆ ಅವ್ರ ಪುಸ್ತಕ, ನಮ್ಗೆ ಬೇಗ ಮತ್ತೆ ವಾಪಸ್ ಕೊಡ್ಬೇಕು ನೀವು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ನಾವ್ ತಿಳ್ಕೊಬೇಕಂದ್ರು ನಮ್ಗ ಅವ್ರ ಬಗ್ಗೆ ಇರುವ ಪುಸ್ತಕಗಳೂನು ಸಿಗ್ತಾ ಇಲ್ಲ ನಮಗೆ. ಇದು ಒಂದೇ ಇರೋದು, ನೀವು ಏನೇ ಯಾವಾಗ ಕೊಡ್ತೀರಾ ಅಂತ ಹೇಳಿದ್ರು ಅವ್ರು. ಕೊಟ್ಟ ತಕ್ಷಣನೇ ಅವಾಗ್ಲೂ ತುಂಬಾ ನೋವಾಯ್ತು. ಅಂದ್ರೆ ಬೇರೆ ಪುಸ್ತಕನೂ ಅವ್ರ ಬಗ್ಗೆ ತಿಳ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಆಮೇಲೆ ಮಹಾಲಿಂಗಪುರದ ಶರಣ ಚೇತನ ಮಾಸ ಪತ್ರಿಕೆಯು ಸಂಕಲರ ವ್ಯಕ್ತಿತ್ವ ಕುರಿತ ವಿವಿಧ ಮುಖಗಳ ಲೇಖನಗಳನ್ನು ಹೊತ್ತು ವಿಶೇಷಾಂಕವನ್ನು 2005 ಡಿಸೆಂಬರ್ದಲ್ಲಿ ಪ್ರಕಟಿಸಿದೆ. ಸಂಪಾದಕರು ಡಾಕ್ಟರ್ BM ಪಾಟೀಲ್. ಇಷ್ಟು ನಾನು ನನ್ನ ಸಮಯದ ಮಿತಿಯಲ್ಲಿ ಬಹುಶಃ ಎಲ್ಲವನ್ನು ಪ್ರಸ್ತುತಪಡಿಸಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ನಾನು. ಅಂದ್ರೆ ಇನ್ನೂ ಹೆಚ್ಚಿಗೆ ಇದೆ, ನಾನು ಇಷ್ಟೇ ಇಲ್ಲಿ ನನ್ನ ಸಮಯ ನೋಡ್ಕೊಂಡು ನಾನು ಹೇಳಿದ್ದೇನೆ. ಇನ್ನು ಹೆಚ್ಚಿನ ವಿವರಗಳನ್ನೆಲ್ಲ ನಮ್ಮ ಗುರುಗಳಾದ ಪೊಲೀಸ್ ಪಟೇಲ್ ಸರ್ ಅವರಾಗ್ಲಿ ಹೇಗೂ ಮಾರ್ಗದರ್ಶನ ನುಡಿಗಳನ್ನು ಹೇಳುವಲ್ಲಿ ಅವರು ಇನ್ನಷ್ಟು ಹೇಳ್ತಾರೆ. ಆಮೇಲೆ ಪಟ್ಟಣ್ ಸರ್ ಅವರು ತಿಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಈ ಅವಕಾಶ ಕೊಟ್ಟು ನನ್ನ ಇನ್ನೂ ಕಲಿಕೆ ಹಂತದಲ್ಲಿ ಇರುವವಳನ್ನ ನನಗೆ ಮಾತಾಡಕ್ ಅವಕಾಶ ಕೊಟ್ಟ ವೇದಿಕೆಗೂ, ಸಂಯೋಜಕರಿಗೂ, ಸಂಘಟಕರಿಗೂ, ಪಟ್ಟಣ್ ಸರ್ ಅವರಿಗೂ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಶರಣಾರ್ಥಿಗಳನ್ನ ಹೇಳ್ತೀನಿ.
ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನಮ್ಮ ಹುಡುಗರು ಪೇಪರ್ ಅದಾವ್ರಿ. ಮತ್ತೊಮ್ಮೆ ಧನ್ಯವಾದಗಳು. ಶರಣಾರ್ಥಿಗಳು. ತಮಗೆ ಸಿಕ್ಕಂಥ ಅಲ್ಪ ಸಮಯದಲ್ಲಿ ಮತ್ತು ಅಲ್ಪ ಮಾಹಿತಿಯನ್ನು ತುಂಬ ಅಚ್ಚುಕಟ್ಟಾಗಿ, ತುಂಬ ಸೊಗಸಾಗಿ, ಭಾವನಾತ್ಮಕವಾಗಿ, ಭಾಳ ಶ್ರದ್ಧೆಯಿಂದ ಮತ್ತು ಅವರ ಬದುಕು ಬರಹ, ಈಶ್ವರ್ ಸಣಕಲ್ ಅವರ ಬದುಕು ಬರಹವನ್ನು ಮತ್ತು ಅವರ ತುಂಬ ಕಷ್ಟಕರವಾಗಿರ್ತಕ್ಕಂತಹ ಅವರ ಸಾಹಿತ್ಯಿಕ ಬದುಕನ್ನು ಸವಿಸ್ತಾರವಾಗಿ ಅಚ್ಚುಕಟ್ಟಾಗಿ ಉಪನ್ಯಾಸ ಮಾಡಿರ್ತಕ್ಕಂತಹ ಶರಣೆ ಸ್ಮಿತಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ನಂತರ ಕಾರ್ಯಕ್ರಮದ ಮುಂದಿನ ಭಾಗ ಮಾರ್ಗದರ್ಶನದ ನುಡಿಗಳು ಪ್ರೊಫೆಸರ್ ಪೊಲೀಸ್ ಪಾಟೀಲ್ ಸರ್ ಅವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಿಆರ್ ಪೊಲೀಸ್ ಪಾಟೀಲ್ ಸರ್. ಎಲ್ಲರಿಗೂ ಶರಣಾರ್ಥಿ. ಸರ್ ಕೇಳ್ತದಲ್ಲ? ಹಲೋ, ಹಾ ಕೇಳ್ತದೆ ಸರ್, ಕೇಳ್ತದಲ್ಲ? ಹಾ, ಇವತ್ತಿನ ಈ ಉಪನ್ಯಾಸದ ಎರಡೂ ವಿಷಯಗಳು ನನಗೆ ಅತ್ಯಂತ ಪ್ರಿಯವಾದಂಥವು. ಮತ್ತೆ ಇಬ್ಬರು ಅದ್ಭುತವಾಗಿ ಮಾತಾಡಿದರು. 4.5 ವರ್ಷದಿಂದ ಅಕ್ಕನ ಅರಿವು ಮತ್ತು ಬಸವ ತಿಳುವಳಿಕೆ ಈ ಸಂಸ್ಥೆಗಳಿಂದ ಆಗಿರುವಂತ ಒಂದು ಅದ್ಭುತವಾದ ಕ್ರಾಂತಿ ಏನು ಅಂತಂದ್ರೆ, ಹೊಸ ಹೊಸ ಮಾತುಗಾರರು, ಹೊಸ ಹೊಸ ಸಂಶೋಧಕರು ಹುಟ್ಟುಕೊಂಡಾರ. ಇವರೆಲ್ಲರ ಅಕಾಡೆಮಿಕ್ ಸಿನ್ಸಿಯಾರಿಟಿ ಮತ್ತೆ ಆ ಸಂಶೋಧನೆ ಹಸಿವು, ಎಲ್ಲಕ್ಕಿಂತ ಹೆಚ್ಚಾಗಿ ವಿಷಯವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಬದ್ಧತೆ ನನಗೆ ಬಹಳ ಹಿಡಿಸ್ತು. ಡಾಕ್ಟರ್ ಸಾವಿತ್ರಿ ಅವರು ಮಾತಾಡ್ತಾ ಇರುವಾಗ ಯಾಕಪ್ಪ ಮುಗಿಸಿದ್ರು ಅಂತ ಅನಿಸ್ತು ನನಗೆ. ಅಕ್ಕ ಮಹಾದೇವಿ ಬಗ್ಗೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅಕ್ಕ ಮಹಾದೇವಿ ಕಾಣ್ಲಿಕ್ಕೆ ಅಷ್ಟೇ ಹೆಣ್ಣು ಮಗಳು, ಆದರೆ ಅದು ನಿಜವಾಗಿಯೂ ಅಂಥ ಒಂದು ಬಂಡಾಯ ಯಾರೂ ಮಾಡಿಲ್ಲ ಅಂತ ಹೇಳಿ ನನ್ನ ಅನಿಸಿಕೆ. ಅದು ಅಂಥ ಒಬ್ಬ ವಚನಕಾರ್ತಿ, ಒಬ್ಬ ಬಂಡಾಯಗಾರ್ತಿ, ಅಂಥ ಅಕ್ಕನ ಬಗ್ಗೆ ಎಲ್ಲದರ ಜೊತೆಗೆ ಹೂವಿನ ಹಾಗೆ ಕೋಮಲ ಇದ್ರೂ ಕೂಡ ವಜ್ರದ ಹಾಗೆ ಕಠೋರ ಅಕ್ಕ ಮಹಾದೇವಿಯ ನುಡಿಗಳು. ಅಂಥ ಒಬ್ಬ ಶರಣೆಯ ವ್ಯಕ್ತಿತ್ವವನ್ನ ಬಹಳ ಸುಂದರವಾಗಿ ಅವರು ಕಟ್ಟಿಕೊಟ್ರು. ನನಗನ್ನಿಸ್ತದೆ ಅವ್ರು ಹೇಳಿದ್ದು 10% ಅಷ್ಟೇನೆ, ಇನ್ನು 90% ಹೇಳ್ಬಹುದಾಗಿತ್ತು ಅವರು. ಆದ್ರೆ ಸಮಯದ ಮಿತಿ ಅವ್ರಿಗೆ ಅದನ್ನ ಮಾಡಿಕೊಡ್ಲಿಲ್ಲ. ನನಗೆ ಬಹಳ ಖುಷಿ ಆಯ್ತು ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಅವರು ಪ್ರಸ್ತಾಪಿಸುವಂತ ಒಂದು ವಿಷಯದ ಬಗ್ಗೆ ಹೇಳೋದಾದ್ರೆ, ಅಕ್ಕ ಮಹಾದೇವಿ ಬೆತ್ತಲೆ ಆಗಿ ಅಲ್ಲಿಂದ ಬಂದಳು ಅಂತ ಹೇಳೋದಲ್ಲ, ಈ ಬಟ್ಟೆಯ ಬಗ್ಗೆ ಹಿಂದೆ ಕೂಡ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಟ್ಟೆ ಅನ್ನೋದಕ್ಕೆ ಬೇರೆ ಅರ್ಥ ಇದೆ, ಧ್ವನಿ ಅದೆ. ಬಟ್ಟೆ ಅಂತಂದ್ರೆ ಮಾರ್ಗ, ಆ ಮಾರ್ಗ ಬದಲಿಸಿ ಅದಳು ಅನ್ನುವಂತಹದ್ದು. ಅಂದ್ರೆ ಮಾರ್ಗ ಅಂದ್ರೆ ಇಡಿಯಾಗಿ ಈ ಸ್ತ್ರೀ ಕುಲದ ಧೋರಣೆ ಮತ್ತು ಸ್ತ್ರೀಯರ ಬಗ್ಗೆ ಈ ಹಿಂದೆ ಇದ್ದಂತ ಒಂದು ನೀತಿ ಇತ್ತಲ್ಲ, ಆ ನೀತಿಯ ಪ್ರತಿಭಟನೆ ಅಲ್ಲಿ ಇತ್ತು. ಅಂತ ಒಂದು ಬಟ್ಟೆಯನ್ನ ಹಾಕಿ ಕಳಚಿ ಒಗೆದು, ಅಂದ್ರೆ ಶಿಷ್ಟಾಚಾರಗಳನ್ನ ಕಳಚಿ ಒಗೆದು ಬಂಡಾಯಗಾರ್ತಿಯಾಗಿ ಉಡುತಡೆಯಿಂದ ಆಕಿ ಹೊರಟು ಬಂದಳು ಅನ್ನುವಂಥದ್ದನ್ನ ನಾವು ಊಹಿಸ್ಕೋಬೇಕು. ಅದು ಆ ರೀತಿಯಾಗಿ ಬಂದದ್ದೇ ಸರಿ ಅನ್ನುವಂಥದ್ದು. ಮತ್ತೆ ಅನುಭವ ಮಂಟಪದಲ್ಲಿ ಅಲ್ಲಮರಾಗ್ಲಿ, ಉಳಿದ ಶರಣರಾಗ್ಲಿ, ಅಕ್ಕ ಮಹಾದೇವಿಗೆ ಮಾಡುವಂತಹ ಪರೀಕ್ಷೆ ಅಂತಾರಲ್ಲ,
ಅದು ಪರೀಕ್ಷೆ ಅಂತ ನನಗೇನು ಅನ್ಸೋದಿಲ್ಲ. ಅಲ್ಲಿ ಇರೋದು ಒಂದು ಸಂವಾದ, ಚರ್ಚೆ. ಕಲ್ಯಾಣವನ್ನ ಯಾರು ಹೋಗಬಹುದು ಅನ್ನೋದನ್ನ ಶರಣರು ತಮ್ಮ ವಚನಗಳಲ್ಲಿ ಬಹಳ ಅದ್ಭುತವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಎಂತೆಂಥವ್ರು ಕಲ್ಯಾಣಕ್ಕೆ ಬರಬೇಕು, ಎಂತೆಂಥವ್ರು ಬರಬಾರದು ಅನ್ನೋದಕ್ಕೆ. ಹಾಗೆ ಇಲ್ಲಿ ಬರುವವರನ್ನ ಪರೀಕ್ಷಿಸಿ ಅವರು ಒಳಗೆ ಕರ್ಕೋತಿದ್ರು ಅನ್ನುವಂತ ಈ ಮಾತು. ಅದನ್ನ ನಾನು ಇವ್ರ ಜೊತೆಗೆ ಇವರು ಪ್ರಸ್ತಾಪಿಸಂತ ವಿಷಯದ ಜೊತೆಗೆ ನಾನು ಇಲ್ಲಿ ಹೋಲಿಸಿ ಹೇಳೋದೇನು ಅಂತಂದ್ರೆ, ಅದು ಶೂನ್ಯ ಸಂಪಾದನೆ ವಿಷಯಕ್ಕೆ ಮತ್ತೆ ನಮ್ಮ ಚರ್ಚೆಗಳು ಸಾಕ್ತವೆ. ಯಾಕಂದ್ರೆ ಬಿದ್ದ ಹಲ್ಲಿನ ಸಂದಿಗೆನೆ ನಾಲಿಗೆ ಹೋಗ್ತದ ಅನ್ನೋ ಹಾಗೆ ಶೂನ್ಯ ಸಂಪಾದನೆ ನಮ್ಮ ಸಂಪಾದನೆಯೂ ಹೌದು. ಹಾಗೆ ಅದು ಬೇರೆ ಧರ್ಮದ, ಬೇರೆ ಸಾಹಿತ್ಯದ ಮತ್ತು ಬೇರೆ ಟ್ರೆಂಡ್ಗಳ ಚರ್ಚೆಗಳ ಸಂದರ್ಭದಲ್ಲಿ ಇದು ಅಂದ್ರೆ ಮಾರ್ಗದರ್ಶಿಯಾಗಿ ನಿಲ್ತಕ್ಕಂಥದ್ದು ಅನ್ನೋ ಕಾರಣಕ್ಕಾಗಿ ಶೂನ್ಯ ಸಂಪಾದನೆಯ ಬಗ್ಗೆ ಮತ್ತೆ ಚರ್ಚೆ ಮಾಡ್ಬೇಕಾಗ್ತದೆ. ಅಂತ ಒಂದು ವಿಷಯವನ್ನ, ತುಂಬಾ ಗಂಭೀರವಾದಂತಹ ವಿಷಯವನ್ನ ಎತ್ಕೊಂಡು ಸಾಕಷ್ಟು ಆಕರಗಳನ್ನ ಇಲ್ಲಿ ಅವರು ಪ್ರಸ್ತಾಪ ಮಾಡಿ ಮಾತಾಡಿದ್ರು. ಖುಷಿ ಆಯ್ತು. ಅಂದ್ರೆ ಅಕ್ಕ ಮಹಾದೇವಿಯ ವಚನಗಳಲ್ಲಿ ಬೆರಗೂ ಇದೆ, ಬೆಡಗೂ ಇದೆ, ಭಾವನಾತ್ಮಕತೆ ಇದೆ, ಆಮೇಲೆ ಜೊತೆಗೆ ಸಾಂಕೇತಿಕತೆಯೂ ಇದೆ. ಅಕ್ಕ ಮಹಾದೇವಿ ಅಂತ ಅದ್ಭುತ ಕವಯಿತ್ರಿ, ಆಕೆ ಸೃಷ್ಟಿಸಿದಂತಹ ರೂಪಕಗಳು, ಮೆಟಾಫರ್ಗಳು ಏನದಾವಲ್ಲ, ಇವನ್ನ ಬಹುಶಃ ಆಧುನಿಕ ಕವಿಗಳು ಕೂಡ ಯಾರು ಅದನ್ನ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಅಕ್ಕ ಮಹಾದೇವಿಯ ಬಗೆಗೆ ನಾನು ಕವಿತೆಗಳನ್ನು ಮತ್ತು ವಚನಗಳನ್ನು ಬರೆದಿದ್ದೇನೆ. ಆದ್ರೆ ಇಲ್ಲಿ ಅದನ್ನ ಹೇಳಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ತಿಳ್ಕೊಂಡು ನಾನು ಸಾವಿತ್ರಿ ಕಮಲಾಪುರಿ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಮತ್ತೆ ಅವರು ಬೇರೆ ಬೇರೆ ವಿಷಯಗಳ ಕುರಿತಾಗಿ ಇಂತಹ ಒಂದು ಅದ್ಭುತವಾದಂತಹ ಪ್ರಬಂಧಗಳನ್ನ ಅವರು ಮಂಡಿಸಲಿ. ಹಾಗೆ ಅವರಲ್ಲಿ ಆ ಒಂದು ಅಧ್ಯಾತ್ಮದ ಹಸಿವು ಕೂಡ, ಈ ಸಾಹಿತ್ಯದ ಹಸಿವು ಹಾಗೆ ಅಧ್ಯಾತ್ಮದ ಹಸಿವು ಕೂಡ ಅಲ್ಲಿ ಅವರಲ್ಲಿ ಇದೆ ಅನ್ನುವಂಥದ್ದಕ್ಕೆ ಇಲ್ಲಿ ನಮಗೆ ಸುಳುವು ಸಿಕ್ಕದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇನ್ನು ಈಶ್ವರ್ ಸಣಕಲ್ ಅವ್ರ ಬಗ್ಗೆ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ಸ್ಮಿತಾ ಪಾವಟೆ ಅನ್ಬೇಕೋ ಫಿರಂಗಿ ಅನ್ಬೇಕೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಸ್ಮಿತಾ ಅಷ್ಟೇ ಸಾಕು ಅನ್ನಿಸ್ತದೆ. ತುಂಬಾ ಅಧ್ಯಯನ ಮಾಡಿ ಆಕೆ ಬಗ್ಗೆ, ಅವ್ರ ಸಣಕಲ್ ಅವ್ರ ಬಗ್ಗೆ ಹೇಳಿದಾಳೆ. ನಾನು ಏನು ಸಣಕಲ್ ಅವರು ಪರಿಚಯಾತ್ಮಕ ಉಪನ್ಯಾಸ ಇದು. ಅವರ ಸಾಹಿತ್ಯದ ವಿಮರ್ಶೆ ಮಾಡ್ಲಿಕ್ಕೆ ಈ 20 ನಿಮಿಷ ಅರ್ಧ ಗಂಟೆಯಲ್ಲಿ ಸಾಧ್ಯ ಆಗುದಿಲ್ಲ. ಈಶ್ವರ್ ಸಣಕಲ್ ಅವರು ಕೃಷ್ಣಾ ತೀರದ ಒಂದು ಅದ್ಭುತ ಪ್ರತಿಭೆ. ನಾನು ಆ ಮಣ್ಣಿನಲ್ಲೇನೆ 50 ವರ್ಷ ಕಳೆದವನ ಆದ್ರಿಂದ ಅಲ್ಲಿ ಸಾಹಿತ್ಯಿಕ ವಾತಾವರಣ ನನಗೆ ಗೊತ್ತು. ನಿಸರ್ಗದ ಖ್ಯಾತಿ ಮಿರ್ಜಿ ಅಣ್ಣಾರಾಯರು, ಆಮೇಲೆ ಭುಜೇಂದ್ರ ಮೈಸ್ವಾಡ್ಗೆ ಅವರು, ಸತ್ಯಕಾಮ್ ಅವರು, ಗ್ರಾಮಾಯಣದ ರಾವ್ ಬಹದ್ದೂರ್ ಅವರು, ಆಮೇಲೆ ದೂನಿಮ್ ಬೆಳಗಲಿ ಅವರು, ಕಾದಂಬರಿಕಾರರ ಅಂತ ದೂನಿಮ್ ಬೆಳಗಲಿ ಅವರು, ಆಮೇಲೆ ಬೋಗಿ ಯಲ್ಲಟ್ಟಿ ಅವರು, PV ವಜ್ರಮಟ್ಟಿ ಅವರು, ಇವರೆಲ್ಲರೂ ಈ ಭಾಗದ ಮಣ್ಣಿನ ಸೊಗಡನ್ನ ತಮ್ಮ ಸಾಹಿತ್ಯದಲ್ಲಿ ಅಳವಡಿಸ್ಕೊಂಡೇ ಬೆಳೆದವರು. ಸ್ಮಿತಾ ಪ್ರಸ್ತಾಪ ಮಾಡಿದ್ಲು ಕೆಲವು ಇದು ಕೃಷ್ಣಾ ತೀರ ಒಂದು ಪ್ರಕಾಶನ ಅಂತ ಮಾಡಿಕೊಂಡು ಅವರು ಅನೇಕ ಕೃತಿಗಳನ್ನ ಹೊರಗೆ ತಂದ್ರು. ಅದರ ಜೊತೆಗೆ ಇವರೆಲ್ಲರ ಒಂದು ಭೇಟಿ
ಆ ಏನೇ ಇರ್ತಿತ್ತು ಅಂತಂದ್ರೆ ನಮ್ಮ ಮುಂದಿನ ಸಾಹಿತ್ಯ ಹೇಗಿರ್ಬೇಕು ಅನ್ನೋದ್ರ ಕುರಿತಾಗಿರ್ತಿತ್ತು ಅದು. ನಾನು ಈ ಈ ಎಲ್ಲ ಕವಿಗಳ ಮತ್ತು ಬರಹಗಾರರ ಕಿರಿಯ ಸಮಕಾಲೀನ ಬಗಿ ಯಲ್ಲಟ್ಟಿ ಅವರು, ಈಶ್ವರ್ ಸಣಕಲ್ ಅವರು, ದೋನಿಂ ಬೆಳಗಲಿ ಅವರು, PV ವಜ್ರಮಟ್ಟಿ ಅವರು, ಆಮೇಲೆ ಭುಜೇಂದ್ರ ಮಹೇಶ್ವಾಡ್ಗಿ ಅವರು, ಇವರೆಲ್ಲರನ್ನ ನಾನು ಭೇಟಿಯಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದಂತಹ ಸಂದರ್ಭದೊಳಗೆ ಅವ್ರು ನೆನೆಸ್ಕೋತಿದ್ದದ್ದು ಏನು ಅಂತಂದ್ರೆ, ನಮ್ಮ ಭಾಗದಲ್ಲಿ ಪ್ರತಿಭೆ ಇದೆ, ಈ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇಲ್ಲ ಅಂತ. ಆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಅನ್ನುವ ಸಂದರ್ಭದಲ್ಲಿ ಗಾಡ್ ಫಾದರ್ ಅನ್ನೋ ಮಾತಾಡ್ತಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ಸಣಕಲ್ ಅವರು ಗಾಡ್ ಫಾದರ್ ಇಲ್ಲದೆ ಇರೋದಕ್ಕೆ ನಲ್ಗಿ ಏನು ಅವರು ಸಾಧಿಸ್ಬೇಕಿತ್ತು ಅದನ್ನು ಸಾಧಿಸ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ. ಆ ಒಂದು ದುರಂತ ಬದುಕು ಸಣಕಲ್ ಅವ್ರದ್ದಾಗಿತ್ತು. ಸಣಕಲ್ ಅವ್ರ ಬಗ್ಗೆ ಮಾತಾಡುವಾಗೆಲ್ಲ ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರ್ಲಿ ಅನ್ನುವಂಥ ಆ ಕವಿತೆಯನ್ನು ಮಾತ್ರ ಹೇಳ್ತಾರಲ್ಲ, ಅದೊಂದೇ ಕವಿತೆ ಅಲ್ಲ, ಅವರ ಎಲ್ಲಾ ಕವಿತೆಗಳು ಕೂಡ ಅಷ್ಟು ಅದ್ಭುತವಾದಂಥವು. ಮತ್ತೆ ಸ್ಮಿತಾ ಹೇಳಿದ ಹಾಗೆ ವ್ಯಕ್ತಿ ಚಿತ್ರಣವನ್ನ ಕಟ್ಟಿಕೊಡೋದ್ರೊಳಗೆ ಸಣಕಲ್ ಅವರು ನಿಶ್ಚೀಮರು. ಫಗು ಹೊಳಕಟ್ಟಿಯವರನ್ನ ರೂಪಿಸಿದಂಥ, ವಚನ ವಾಂಗ್ಮಯಕ್ಕೆ ಫಗು ಹೊಳಕಟ್ಟಿಯವರನ್ನ ಸಮರ್ಪಿಸಿದಂಥ, ಅವರಿಗೆ ಹೆಣ್ಣು ಕೊಟ್ಟಂತ ಮಾವ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಬಗ್ಗೆ ಅವರಿಗೆ ಎಷ್ಟು ಗೌರವ ಇತ್ತು, ಎಂಥ ಅಭಿಮಾನ ಇತ್ತು ಅಂತಂದ್ರೆ, ಅವರು ಡಿಸೆಂಬರ್ 6, 1933 ನಿಧನ ಆದಾಗ ಗಳ ಅಳುತ್ತಾ ಅವ್ರ ಬಗ್ಗೆ ಅವ್ರು ಬರೆದಂತ ಒಂದು ಕವಿತೆಯನ್ನ ಓದಿದ್ರು ಅನ್ನುವ ಮಾತನ್ನ ನನಗೆ ಆ ಭಾಗದ ಹಿರಿಯರು ಹೇಳ್ತಿದ್ರು. ಕಂಬನಿ ಅನ್ನುವಂಥ ಕವನದಲ್ಲಿ. ಅಂದ್ರೆ ಈ ಭಾಗದಲ್ಲಿ ಒಂದು ಭೀಕರ ಬರಗಾಲ ಆವರಿಸ್ತು ನಮಗೆ. ಅಂದ್ರೆ ತಮ್ಮಣ್ಣಪ್ಪ ಚಿಕ್ಕೋಡಿಯವರ ಅಗಲಿಕೆಯಿಂದ ಆ ಭಾಗದಲ್ಲಿ ಒಂದು ಭೀಕರ ಬರಗಾಲ, ಅಂದ್ರೆ ಕನ್ನಡ ತಾಯಿಗೆ ಭೀಕರ ಬರಗಾಲ ಅನ್ನುವಂಥ ಮಾತನ್ನ ಸಣಕಲ್ ಅವರು ತಮ್ಮ ಕವಿತೆ ಮೂಲಕ ಹೇಳಿದ್ರು. ಹಾಗೆ ಹೆಚ್ಚು ಕಡಿಮೆ ಕನ್ನಡದ ಎಲ್ಲಾ ಶ್ರೇಷ್ಠ ಕವಿಗಳ ಬಗ್ಗೆ, ತಮಗಿಂತ ಹಿರಿಯರಾದಂತಹ ಕವಿಗಳ ವ್ಯಕ್ತಿತ್ವದ ಬಗ್ಗೆ ಅವರು ಕವಿತೆಗಳನ್ನ ಬರೆದ್ರು. ಡಾಕ್ಟರ್ ಪಟ್ಟಣ ಅವರಿಗೂ ಗೊತ್ತದೆ, ಧಾರವಾಡದಲ್ಲಿ ಅವರು ನಿವೃತ್ತಿಯ ನಂತರದ ಬದುಕನ್ನ, ಎಷ್ಟು ಯಾತನಾಮಯವಾದ ಬದುಕನ್ನ ಅವರು ಸಲ್ಲಿಸಿದ್ರು ಅನ್ನೋದನ್ನ. ಅಲ್ಲಿ RLS ಕಾಲೇಜಿನ ಒಂದು ಕಟ್ಟಡದ ಒಂದು ಯಾವುದೋ ಒಂದು ಕೋಣೆಯಲ್ಲಿ ಇರ್ತಿದ್ರು. ಅವರಿಗೆ ನಿತ್ಯ 2 ಅಥವಾ 3 ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಇತ್ತು. ಅಂಥದ್ರಲ್ಲೂ ಬಂದವ್ರ ಜೊತೆಗೆ ನಗ್ನಗ್ತಾ ಮಾತಾಡ್ತಾ ಇದ್ರಂತ ಸಣಕಲ್ ಅವರು, ಏನ್ರಿ ನಿಮಗೆ ಇಷ್ಟು ತೊಂದರೆ ಆಯ್ತಲ್ಲ ಅಂತಂದಾಗ ಅವರು ತಮ್ಮ ರಟ್ಟಿನ ಟೊಪ್ಪಿಗೆಯನ್ನ ತೆಗೆದು ಮತ್ತೆ ಹಾಕೋತಿದ್ರು. ಅಂದ್ರೆ ನನಗೆ ಬಂದಂತ ಕಷ್ಟ ಹೆಂಗ ಅಂದ್ರೆ, ಈ ಟೊಪ್ಪಿಗೆಗೆ ಆವರಿಸ್ಕೊಂಡಂತ ಬೆವರಿದ್ದಂಗೆ ಅದನ್ನ ನಾನು ಒರೆಸ್ಕೊಂಡು ಮರ್ತು ಬಿಡ್ತೀನಿ ಅನ್ನುವಂಥ ಮಾತನ್ನ ಸಣಕಲ್ ಅವರು ಹೇಳ್ತಿದ್ರು. ದುರಾದೃಷ್ಟ ಅದು. 3 ಮದುವೆ ಆದ್ರು, ಆದ್ರೆ ಅವ್ರಿಗೆ ಸುಖ ದಾಂಪತ್ಯ ಕೊಡಬಹುದಾಗಿದಂತ ಅವ್ರ 2ನೇ ಹೆಂಡತಿ ಒಂದೇ ವರ್ಷದಲ್ಲೇನೆ ಒಂದು ಮಗುವನ್ನ ಕೊಟ್ಟು ಸತ್ತು ಹೋದ್ರು. ಆದ್ರೆ ಮೊದಲನೇ ಹೆಂಡತಿ ಆಗ್ಲಿ ಅಥವಾ 3ನೇ ಹೆಂಡತಿಯಿಂದ ಆಗಲಿ ಸಣಕಲ್ ಅವ್ರಿಗೆ ಸುಖ ಸಿಗ್ಲಿಲ್ಲ ಅನ್ನುವಂಥದ್ದು ಬಹಳ ದುರದೃಷ್ಟಕರವಾದಂತಹ ಸಂಗತಿ. ನಾನು ಇಲ್ಲಿ ಮಾರ್ಗದರ್ಶಿಯಾದ ಮಾತುಗಳನ್ನ ಹೇಳುವಾಗ ನಾನು ನಿಜವಾಗ್ಲೂ ಭಾವುಕ ಆಗ್ತೀನಿ. ಯಾಕಂತಂದ್ರೆ ಇದನ್ನೆಲ್ಲ ನಾನು ಕಣ್ಣಾರೆ ಕಂಡವ. ಸಾಹಿತಿಗಳನ್ನ ಗೌರವಿಸುವಂತ ಜಗತ್ತು, ಸಾರಸ್ವತ ಪ್ರಪಂಚ ದ್ವೇಷಿಸೋದಕ್ಕೆ ಮುಂದಾಗ್ತದೆ. ಹೆಚ್ಚು ಹೆಚ್ಚು ಅವರನ್ನ ಬೆಂಬಲಿಸಿ ಅವರಿಗೆ ಪ್ರೋತ್ಸಾಹಿಸೋದ್ರ ಬದಲಾಗಿ ಕಾಲೆಳೆಯುವಂತಹ ಕೆಲಸ ಮಾಡ್ತದೆ. ಇಂಥ ಸಂದರ್ಭದಲ್ಲೂ ಕೂಡ ನಾಗನೂರು ಶಿವಬಸವ ಸ್ವಾಮಿಗಳು ಅವರನ್ನ ಗೌರವಿಸಿದ್ರು, ಅವರಿಗೆ ಹಮ್ಮಿಣಿಯನ್ನ ಸಮರ್ಪಣೆ ಮಾಡಿದ್ರು. ನೀವು ಇಲ್ಲೇ ಇರ್ರಿ ಅಂತ ಅವರಿಗೆ ಅವರು ಆಶ್ರಯ ಕೊಟ್ಟರೂ ಕೂಡ ಬೆಳಗಾವಿಯ ಆ ವಾತಾವರಣ ಅಥವಾ ಅಲ್ಲಿ ಅವರು ವಹಿಸಿಕೊಟ್ಟಂತಹ ಕಾರ್ಯ ಅವ್ರಿಗೆ ಹಿಡಿಸ್ಲಿಲ್ಲ ಅನ್ನೋ ಕಾರಣಕ್ಕಾಗಿ
ಈಶ್ವರ್ ಸಣ್ಕಲ್ ಅವರು ಅಲ್ಲಿಯೂ ಕೂಡ ನಿಲ್ಲಿಲ್ಲ. ಹೇಗೆ ಹೇಳ್ತಾರ, ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅನ್ನಂಗೆ ಒಂದೇ ಕಡೆಗೆ ನಿಲ್ಲದೆ ಅವರು ಏನನ್ನೂ ತಮ್ಮ ಜೊತೆಗೆ ಅಂಟಿಸಿಕೊಳ್ಳದೆ ಹೋದ್ರೇನೋ ಅನ್ನುವಂಥ ಮಾತನ್ನ ಹೇಳ್ತಾ, ಈ ಇಬ್ರು ಉಪನ್ಯಾಸಕಿಯರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಕ್ಕನ ಅರಿವು ಮತ್ತು ಬಸವ ತಿಳುವಳಿಕೆ ಈ ಸಂಸ್ಥೆಗಳ ಮೂಲಕ ಒಂದು ಹೊಸ ಶೈಕ್ಷಣಿಕ ಕ್ರಾಂತಿ, ಒಂದು ಹೊಸ ವೈಚಾರಿಕ ಕ್ರಾಂತಿ ಆಗ್ತಾ ಇದೆ ಅಲ್ಲ, ಇದನ್ನು ನೋಡಿ ನನಗೆ ತುಂಬಾ ಹಿಗ್ಗಾಗಿದೆ, ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅಂತ ಹೇಳ್ತಾ, ನನಗೆ ಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ನಾನು ಡಾಕ್ಟರ್ ಪಟ್ಟಣ ಅವರಿಗೆ ಮತ್ತು ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮಾರ್ಗದರ್ಶನದ ಮಾತನ್ನ ತುಂಬಾ ಅನುಭವದ ಒಡನಾಟದ ಕ್ಷಣಗಳನ್ನು ಹಂಚಿಕೊಳ್ಳುವುದರ ಮೂಲಕ ತುಂಬ ಅದ್ಭುತವಾಗಿ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ಶರಣ ಪ್ರೊಫೆಸರ್ ಪೊಲೀಸ್ ಪಾಟೀಲ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದೆ ಚರ್ಚೆಗೆ ಬಿಡೋಣೇನು ಸರ್? ಹಾ ಸರ್. ಶರಣ ಸಮರ್ಪಣೆ ಶರಣೆ ಶಾಂತಾ ಇಲ್ಲ, ಪೊಲೀಸ್ ಪಾಟೀಲ್ ಸರ್ ಮಾತಾಡಿದ್ಮೇಲೆ ನಮ್ಗೇನ್ ಮಾತಾಡೋದಿಲ್ಲ. ಒಂದಂದ್ರೆ ಅಲ್ಲಿ ಅಕ್ಕಮಹಾದೇವಿಯ ಅರ್ಧ ಗಂಟೆ ಅಥವಾ 40 ನಿಮಿಷ ಕೊಟ್ಟಾಗ ಮತ್ತು ಸಣ್ಕಲ್ ಅವ್ರ ಬಗ್ಗೆ ಕೊಟ್ಟಾಗ ಅವರು ಸರ್ ಹೇಳಿದಾಗೆ ಪ್ರಾತಿನಿಧಿಕ ರಿಪ್ರೆಸೆಂಟೇಟಿವ್ ಟಾಕ್ ಅಂತೀವಿ ನಾವು. ಅಂದ್ರೆ ಅವರನ್ನ ಮರೆತು ಹೋದಂತ ಸಮಾಜದೊಳಗ ಸಣ್ಕಲ್ರನ್ನ ಸಂಪೂರ್ಣವಾಗಿ 1 ತಾಸು 2 ತಾಸು ಹೇಳ್ತಕ್ಕಂಥ ಸಂದರ್ಭದೊಳಗ ನಾವು ಹೆಚ್ಚು ವ್ಯಾಕುಲಕ್ಕೆ ಒಳಗಾಕ್ತಿವಿ, ನೋವಿಗೆ ಒಳಗಾಕ್ತಿವಿ ಅಂತಕ್ಕಂಥದ್ದನ್ನ ನಾವು ಮರೆಯಕ್ಕಾಗಲ್ಲ. ಇವತ್ತು ಪೊಲೀಸ್ ಪಾಟೀಲ್ರು ಭಾವುಕರಾದ್ರು, ಆ ಸ್ಮಿತಾ ಹೇಳಿದ್ನಾಗ ಸ್ಮಿತಾನೂ ಆದ್ರು ನಾವು ಆದ್ವಿ. ಕಾರಣ ನಾವು ಕಣ್ಣಾರೆ ಕಂಡಂತವ್ರು. ಅವ್ರ ಕೊನೆ ಘಟ್ಟ ನಾವೊಂದು ಅಗದಿ ನೋವಿನ ಸಂಗತಿ ಅಂದ್ರೆ, ಅವರ ಮೊಮ್ಮಗ ಶಿರೋಳ್ ಅಂತೇಳಿ, ಡಾಕ್ಟರ್ ಶಿರೋಳ್ ಅಂತೇಳಿ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ರು. ಇವ್ರು ಅಲ್ಲೇ ಇದ್ರಿಗೆ ಶಿವಸನಗರ ಏನು ಅಲ್ಲಿ ಕಂಪೌಂಡ್ನಾಗ ಒಂದು ಸಣ್ಣ ರೂಮ್, ಹೊರಗೆ ವ್ಯಾಯಾಮ ಯೋಗ ಪಟ್ಟವ್ರು, ಬಹಳ ಯೋಗ ಮಾಡೋರು. ಮತ್ತೆ ಎಷ್ಟು ಪುಟ್ಟಪ್ಪ ಪುಟ್ಟಪ್ಪರವ್ರ ಮೇಲೆ ಅಷ್ಟು ಅವರೆಲ್ಲ ಕುವೆಂಪುರವ್ರ ಬಗ್ಗೆ ಬಹಳ ಪ್ರೀತಿ ಮಾಡ್ತಕ್ಕಂಥವ್ರು. ಅವರು ರಾಮದುರ್ಗಕ್ಕೆ ಬಹಳ ಸಲ ಬರ್ತಿದ್ರು. ಅಲ್ಲೇ ಅವರ ಒಂದು ದೊಡ್ಡ ಕೃತಿಯಾದಂತ ಮಡಿವಾಳ ಗರಗದ ಮಡಿವಾಳೇಶ್ವರ ಮಹಾಕೃತಿಯನ್ನ ನೋಡಿದಾಗ ಪುಟ್ಟಪ್ಪನವ್ರು ಅಂದ್ರು ಎಂತ ಚಲೋ ಬರ್ದಿವಲ್ಲ ಇದು. ಅದಕ್ಕೆ ಎಷ್ಟು ಮುಕ್ಕಳಿ ಅಂತಂದ್ರೆ ಮುಕ್ಕಾದ ಕುಳಿ ಅಂದ್ರೆ ಗಡಿಗೆ, ಮುಕ್ಕಾದ ಮುಕ್ಕಳಿ ಈ ದೇಶೀಯ ಅಂದ್ರೆ ಅವರು ಅವಾಗ ನೋಡಿದೆ ಅರ್ಮಾಂಡೋ ಮೆನೆನ್ಸು ಅವರು ಕೂಡಿ ನಾವು ಬಹಳ ಸಣ್ಣವ್ರು 12 ವರ್ಷ ಇದ್ದಾಗ ನಾನು ಯೂನಿವರ್ಸಿಟಿಗೆ ಹೋಗಿ ನೋಡಕ್ ಹೋಗಿದ್ವಿ. ಅವಾಗ ಅವ್ರ ಪಾಪ ಯೂನಿವರ್ಸಿಟಿ ಒಳಗ ಸಹಾಯಕ ಇವರು ಬಸವನಾಡ್ರಿಗೆ, ಇವ್ರಿಗೆ ಕಲಬುರ್ಗಿ ಅವರಿಗೆ, ಆರ್ಶಿರ ಭಟ್ರಿಗೆ ಆಗ್ಲಿ ಅಥವಾ ಶ್ರೀ ಬಸವನ ಭಟ್ರಿಗೆ ವಚನ ಸಹಾಯಕ ಅಂದ್ರೆ ರಿಸರ್ಚ್ ಅಸೋಸಿಯೇಟ್ಸ್ ಅಂತಕ್ಕಂಥದ್ದು ಅಲ್ಲಿ ಮಾಡ್ತಕ್ಕಂಥ ಕೆಲಸ. ಅವ್ರ ಕೊನೆ ದಿನಗಳು ನಿಜಕ್ಕೂ ಬಹಳ ನೋವಾಗಿದ್ದು. ಅವ್ರ ಮೊಮ್ಮಗ ಸುತ್ತ ಅವ್ರು ನೋಡಕ್ ಬರ್ತಿರ್ಲಿಲ್ಲ, ಮಗಳ ಮಗ ಡಾಕ್ಟರ್ ಶಿರೋಳ್ ಅಂತ. ಈಗ ಅವ್ರು ರಿಟೈರ್ಡ್ ಆಗಿ ರಾಮತ್ ಬೇರೆ. ನನಗೆ ಬಹಳ ನೋವು ಹಾಕಿತ್ತು ನಮ್ಗೆ, ಯಾಕೆ ಇಲ್ಲೇ ಸೇರ್ದಾರಲ್ಲ, ಇಲ್ಲಿ ಯಾಕೆ ಅವ್ರು ನೋಡಕ್ ಬರಂಗಿಲ್ಲ ಮೊಮ್ಮಗ ಅಂತ. ಮತ್ತೆ ಅವ್ರು ಹೇಳಿದ ಕಡೆಗೆ RL ಕಾಲೇಜ್ ಒಂದು ಸಣ್ಣ ಧಾರವಾಡದಾಗ ಒಂದು ಕೋಲ್ಯಾಗ ಇರ್ತಿದ್ರು. ಮತ್ತೆ ಅವ್ರು ಎಂದೂ ಕೂಡ ಸ್ವಾಭಿಮಾನವನ್ನ ಬಿಟ್ಟು ಹಿಂಗ ರಾಜಿ ಮಾಡ್ಕೊಳ್ಳಿಲ್ಲ. ಅವ್ರೇನೋ ರಾಜಿ ಮಾಡ್ಕೊಂಡ್ರು 50-60 ಕವನ ಸಂಕಲನ ಹಾಕಿದ್ರು ಅಥವಾ ಇನ್ನೂ ಹೆಚ್ಚು ಆಗ್ಬೋದಿತ್ತು. ನಾವು ನಂಬಿದಂತ ಸಿದ್ಧಾಂತಕ್ಕೆ ಗಟ್ಟಿಯಾಗಿದ್ರು. ಅದೇ ರೀತಿ ಅಕ್ಕಮಹಾದೇವಿ ಅಂತಕ್ಕಂಥದ್ದು ಗಂಡ ಅಂತಕ್ಕಂಥದ್ದು ಬಹಳ ಜನ ಪುರುಷ ಅಂತ ಭಾವದೊಳಗೆ ನೋಡ್ತಾರ. ಗಂಡ ಅಂತಕ್ಕಂಥದ್ದು ಜಂಗಮ ಸಮಾಜ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ನನ್ನೊಳಗೆ ನಾ ತಿಳ್ಕೊಂಡೆ ಶಿಕ್ಷಣ ಸರಿಯಾದ ಯಾವ ಅರ್ಥದೊಳಗ ಅಂದ್ರು. ಅಕ್ಕಮಹಾದೇವಿಯು ಕೂಡ ಇಡೀ ಸಮಾಜ ಸಮಷ್ಟಿಗೆ ನನ್ನ ಗಂಡ, ಅವರನ್ನ ಸೇವೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ ಐತಿ. ಅವಳನ್ನ ವೈರಾಗ್ಯ ನಿಧಿ ಅಂತ ತಿಳ್ಕೊಂಡು ಕಾಮ ಕ್ರೋಧ ಮೋಹ ಲೋಭಗಳನ್ನ ದಾಟಿ ನಿಂತವಳು ಅಂತಕ್ಕಂಥ ಹೇಳುವಂತ ರೀತಿಯು ಕೂಡ ಬಹಳ ಇದು ಹಲಗೆಯಾರ್ಯ ಶೂನ್ಯ ಸಂಪಾದನೆಯೊಳಗೆ ಅವಳು ಬೆತ್ತಲೆ ಮಾಡಿದ ವಿನ ನೋಡಿದ್ರೆ ಅವಳ ಅಂಗಸೀತಕ್ಕೆ ಬಿಸುಟ್ಟಿದ ಬಟ್ಟೆಗಳು ಉಂಟು ಅಂತಂತಳ. ಕೇಶಾಂಬರ ಅಂತಂದ್ರೆ ಕಂಬಳಿ ಅಂತಕ್ಕಂಥ ಅರ್ಥದೊಳಗ ನಾವು ಸಾಕಷ್ಟು ಸಲ ಹೇಳಿದ್ವಿ ನಾವು. ನಾನಂತೂ ಅಕ್ಕಮಹಾದೇವಿಯನ್ನು ಬೆತ್ತಲೆ ನೋಡಿದಾಗ ಬಹಳ ಸಿಟ್ಟು ಬರುತ್ತೆ. ಸಾಧ್ಯನೇ ಇಲ್ಲ. ಯಾವ ಹುಡುಗಿ 17-18 ಅವ್ರು ಹೇಳಿದಂಗೆ ಬಟ್ಟೆ ಅಂತಂದ್ರೆ ಮಾರ್ಗ, ದಾರಿ, ರೀತಿ ಅಂತಕ್ಕಂಥದ್ದು. ಬಟ್ಟೆ ದೇವಲೋಕದ ಬಟ್ಟೆ ಕಾಣಿರುವಂತ ಬಟ್ಟೆ ಅಂತಂದ್ರೆ ದಾರಿ ಮಾರ್ಗ ಅಂತ. ಬಟ್ಟೆ ಬಿಟ್ಟು ಬಂದವಳು ಅಂತಂದ್ರ ವ್ಯವಸ್ಥಿತವಾದಂತ ಸನಾತನ ಶೈವ ಯಾವ್ದು ಮೊದಲು ವ್ಯವಸ್ಥಿತಲ್ಲ ಅದನ್ನ ಬಿಟ್ಟು ಬಂದವಳು, ನಾನು ಅದನ್ನ ತ್ಯಜಿಸಿ ಬಂದವಳು, ಅದಕ್ಕೆ ಪ್ರತಿಯಾಗಿ ಬಂದವಳು ಅಂತಕ್ಕಂಥದ್ದು ಒಂದು ಧ್ವನಿ, ಬಂಡಾಯದ ಧ್ವನಿಯನ್ನ ಬಟ್ಟೆ ಅಂತಕ್ಕಂಥ ಶಬ್ದವನ್ನು ನಾವು ಕಾಣ್ಬೋದು. ಮತ್ತು ಅಕ್ಕಮಹಾದೇವಿ ಬಗ್ಗೆ 1 ತಾಸು 1 ದಿನ 1 ವರ್ಷ ಮಾತಾಡಿದ್ರು ಕಡಿಮೆನೆ. ಬಹಳಷ್ಟು ತನ್ನೊಳಗ ಚನ್ನಮಲ್ಲಿಕಾರ್ಜುನ ಒಂದು ಬೇರೆ ಪ್ರಜ್ಞೆ ಅಂತ ತಿಳ್ಕೊಂಡು ಹುಡುಕಾಟದಾಗ ಹೊಂಟವಳು. ಆ ಚನ್ನಮಲ್ಲಿಕಾರ್ಜುನ ಹುಡುಕಾಡ್ತಕ್ಕಂಥ ಭ್ರಮರ, ಗಿಳಿ, ಕೋಗಿಲೆ, ಪುಷ್ಪ ಅವಳೊಳಗೆ ಕೇಳ್ತಾಳೆ, ನೀವು ಕಾಣಿರಿ, ನೀವು ಕಂಡರೆ ಕರೆದು ತೋರಿರಿ ಅಂತಕ್ಕಂಥದ್ದು.
ಆಮೇಲೆ ಯಾವ ಗುರುಲಿಂಗ ಜಂಗಮ ಅಂತಕ್ಕಂಥದ್ದು ಬಾಹ್ಯ ಆಯ್ತು ಅಂತ ತಿಳ್ಕೊಂಡಲ್ಲ, ಅದನ್ನ ಅಂತರಂಗಕ್ಕೆ ಒಳಪಟ್ಟದ್ದು ಬಸವ ಕಲ್ಯಾಣಕ್ಕೆ ಬಂದಾಗ ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮ ಕಂಡೆ, ಪ್ರಸಾದ ಬಸವಣ್ಣ ಗುರು ಇವರೆಲ್ಲ ಇವರ ತ್ವತ್ತಿಗಳ ಮಗಳಾದೆ, ಇವರ ಮೊಮ್ಮಗಳ ತನ್ನ ಸಂಬಂಧವನ್ನ ಬಸವಣ್ಣ ಅಲ್ಲಮ ಪ್ರಭುವಿಗೆ ಹೋಲಿಸ್ಕೊಂತಾಳ. ಮತ್ತೆ ಅವ್ರು ಹೇಳ್ದಂಗ ಅನುಭವ ಶೂನ್ಯ ಸಂಪಾದನೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ದೊಡ್ಡ ಸಂವಾದ ಲಿಟ್ರರಿ. ಅದ್ರೊಳಗಿರ್ತಕ್ಕಂಥ ವೈಭವೀಕರಣ ಕಾರಣ 16ನೇ ಶತಮಾನದ ಒಂದು ಪ್ರೌಢದೇವರಾಯಣ ಕಾಲಕ್ಕೆ ಪ್ರಶಸ್ತಿಗಳು ಸಿಕ್ತಿದ್ವು. ಚಾಮರಸಿಗೆ ಸಿಕ್ತು, ಲಕ್ಕಣ ದಂಡೇಶಿಗೆ ಸಿಕ್ತು. ಚಾಮರಸ ಮಂತ್ರಿ ಮಾಡ್ತಾನ ನಾವು, ಪ್ರೌಢದೇವರಾಯ, 2ನೇ ಪ್ರೌಢದೇವರಾಯ. ಆಮೇಲೆ ಇವರೆಲ್ಲ ಅಮಲ ಬಸವ ಚರಿತ್ರೆ ಆಗ್ಲಿ, ಭೈರೇಶ್ವರ ಕಥಾ ಇವರೆಲ್ಲ ಬಂದಾಗ ಸಾಕಷ್ಟು ಸಿಕ್ಕಾಗ ಇವರು ಆಮಿಷಕ್ಕೆ ಒಳಪಡ್ತಾರ. ಅಲ್ಲಿ ಜೈನ, ವೈಷ್ಣವ, ಶೈವರ ಜೊತೆಗೆ ಪೈಪೋಟಿ ಬೀಳ್ಬೇಕಾಕೈತಿ. ಅದೇ ಕಾಲಘಟ್ಟದಾಗ ವೀರಶೈವರು ಬಂದ್ಬಿಟ್ಟಿರ್ತಾರ. ಹಿಂಗಾಗಿ ಅಲ್ಲಿ ನಾವ್ಯಾಕ ಇದನ್ನ ಕಡಿಮೆ ಮಾಡ್ಬೇಕು, ನಾವ್ಯಾಕೆ ಇದಕ್ಕಿಂತ ನಾವು ಚಲೋ ಮಾಡ್ಬೋದಲ್ಲ ಅನ್ಕೊಂಡು ಅವರು ವೈಷ್ಣವರ, ಜೈನರ ಮತ್ತು ಶೈವ ಸನಾತನರ ಏನು ಪುರಾಣಗಳು ಅವುಗಳಿಗಿಂತ ರಂಜನೀಯ ಮಾಡಕ್ ಹೋಗಿ ಇದು ಶೂನ್ಯ ಸಂಪಾದನೆ ಆಯ್ತು. ಅದು ಶೂನ್ಯ ಸಂಪಾದನೆಯೊಳಗ ಕೆಲವು ಕೃತಕ ಕೋಟಾ ವಚನಗಳು ಸೇರ್ಕೊಂಡ್ಬಿಟ್ಟು ಅವು ಆಕರಗಳದು ಮುಂದೆ. ಅದನ್ನ ನಾವೆಲ್ಲಿ ತಪ್ಪಿದ್ವಿ ಅಂತಂದ್ರೆ ಇವೆಲ್ಲವುಗಳನ್ನ ತಗೊಂಡ್ವಿ. ಅದ್ರ ಅಕ್ಕಮಹಾದೇವಿ ಎಲ್ಲೂ ಕೂಡ ಬೆತ್ತಲೆ ಬಂದವಳ. ಎಲೆ ಕಾಮವೇ ನಿಲ್ಲು, ಎಲೆ ಮೋಹವೇ ನಿಲ್ಲು, ಕಾಮ ಕೂಡ ಬಿಟ್ಟವಳಲ್ಲ, ಎಲೆ ನಿಲ್ಲು ನೀನು, ನಾನು ಚೆನ್ನಮಲ್ಲಿಕಾರ್ಜುನಿಗೆ ಓಲೆಯ ಒಯ್ಯುವೆ, ನನಗೆ ಅವಸರದಾಗ ಇದೀನಿ, ಅವ್ನು ಲೆಟರ್ ತಗೊಂಡು ಹೊಂಟಿನ ಅಂತ. ಎಷ್ಟು ತನ್ನ ಪ್ರೀತಿ ತನ್ನ ಮನಸ್ಸಿನಂತೆ ಬದುಕಿ ಅತ್ಯಂತ ಪ್ರೀತಿಯಾಗಿ ಬದುಕ್ತಕ್ಕಂಥ ಅಕ್ಕಮಹಾದೇವಿಯ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಆದ್ರೆ ನಾವು ಈ ಒಂದು ಈಗ ಆಲ್ರೆಡಿ ಅಕ್ಕಮಹಾದೇವಿ ಬಗ್ಗೆ ನಾನು ಮಾತಾಡಿದ್ದೀನಿ, ಇನ್ನೂ ಇಬ್ರು ಮಾತಾಡಿದ್ರು. ಕ್ಷಮೆಗೆ ಬರಿ, ನಾವು ಸಾವಿತ್ರಿ ಅವ್ರಿಗೆ 45 ನಿಮಿಷ ಮಾತಾಡಿದ್ರು ಕೂಡ ಅವ್ರಿಗೆ ಹೇಳಿದ್ರು ಶಿ ವಾಸ್ ನಾಟ್ ಹ್ಯಾಪಿ, ನಂಗೆ ಟೈಮ್ ಬೇಕ್ರಿ ಅಂತ. ಅದು ಹೆಂಗಂದ್ರ ಟೆಸ್ಟ್ ಮ್ಯಾಚ್ ಇದ್ದು ಮೊದಲ, ಆಮೇಲೆ ಒನ್ ಡೇ ಮ್ಯಾಚ್ ಅದು. ಈಗ 20 ಅವರ್ಸ್ ಹೆಂಗ್ ಬರ್ತಾವಲ್ಲ ಹಂಗ ಎಫಿಷಿಯನ್ಸಿ ಮತ್ತು ಇದನ್ನ ತೋರಿಸ್ಲಿಕ್ಕೆ 20-30 ನಿಮಿಷ ಸಾಕು. ಈಗ ಸರ್ ಮಾತಾಡ್ದಂಗ ನನಗೆ ನಿಜಕ್ಕೂ ಸ್ಮಿತಾ ರಂಗಿ ಚಲೋ ಮಾತಾಡ್ತಾ ಅಂತ ಅನ್ಸಿರ್ಲಿಲ್ಲ. ಕೊಟ್ಟಂತ ಕೆಲಸ ಬಹಳ ಅಚ್ಚುಕಟ್ಟಾಗಿ, ಒಂದು ಲೇಖನ ಕೊಟ್ಟರು ಬಹಳ ಕ್ಲೀನ್ ಆಗಿ ಬರೀತಾರ. ಒಂದು ಭಾಷಣ ಕೊಟ್ಟ 1-2ನೇ ಅವಕಾಶ ಇದು. ಮತ್ತೆ ಯಾವುದೇ ಟೀಚರ್ ಅಲ್ಲ, ಲೆಕ್ಚರರ್ ಅಲ್ಲ, ತನ್ನ ಕೃತಿ ಕಾವ್ಯ. ಹಿಂಗಾಗಿ ಸ್ಮಿತಾ ಪಿರಂಗಿ ಅವ್ರಿಗೆ ನಾನು ಹೇಳ್ತೀನಿ, ನೀವು ಹಕ್ಕುಗಳನ್ನ ಅವಕಾಶಗಳು ಸಿಕ್ಕುವಾಗ ಅವ್ರನ್ನ ಬಳಸ್ಕೊಡ್ರಿ, ಬೆಳರಿ. ಯಾಕಂದ್ರೆ ಸತ್ಯಕ್ಕ ಕಾಳವೆ ಏನು ಸಾಲಿ ಕಲ್ತವ್ರಲ್ಲ, ಇವ್ರು ಯಾರು ಸಾಲಿ ಕಲ್ತವ್ರಲ್ಲ. ನೀವೇನೇ MA ಮಾಡಾಕತ್ತೀರಿ, ನಾನು ಸರ್ MA ಕನ್ನಡ ಮುಗಿಲ್ರಿ ಸರ, ನಾನು ಒಂದು ಪುಸ್ತಕ ಬರಿತೀನಿ. ಇನ್ನೂ ಒಂದು ಸಂತೋಷದ ಸಂಗತಿ ಅಂತಂದ್ರ ಡಾಕ್ಟರ್ ಪ್ರಿಯಂಬದ ಹುಲಗಬಾಳಿ ಅದೇ ಘಟ್ಟದೊಳಗ ಇವರೆಲ್ಲ ಸ್ಮಿತಾ ಇವರು 4-5 ಜನ ಅದಲ್ಲ, ನಮ್ಮ BR ಪೊಲೀಸ್ ಪಟ್ಲರ ಶಿಷ್ಯರು. ಅವರ ಕೃತಿ 398 ಪುಟಗಳ ಕೃತಿಯನ್ನ ಬಹುಶಃ ಇವತ್ತು ನಾಳೆ ಪುಸ್ತಕ ಬಂದಿರ್ಬೋದು ಪ್ರಿಯಂಬದವರಿಗೆ. ಪ್ರೂಫ್ ರೀಡಿಂಗ್ ಒಂದು ವಾರದಾಗ ತಂದ್ವಿ ನಾವು. ಅದನ್ನ ಪ್ರೂಫ್ ರೀಡಿಂಗ್ ಹಾಕಿ ISB ನಂಬರ್ ಹಾಕಿ ಅದನ್ನ ಒಂದು ಒಳ್ಳೆಯ ಕಾರ್ಯಕ್ರಮಗಳ ಬಿಡುಗಡೆ ಮಾಡೋಣ. ಮತ್ತು ನಮ್ಮ ಪ್ರೊಫೆಸರ್ BR ಪೊಲೀಸ್ ಪಟ್ಲರ ಅಭಿನಂದನಾ ಗ್ರಂಥವನ್ನು ಕೂಡ ಅದಕ್ಕೆ ನಾನು ಒಲ್ಲೆಂದ್ರೂ ಕೂಡ ಎಲ್ಲರೂ ನನಗೆ ಅದನ್ನ ಪ್ರಧಾನ ಸಂಪಾದಕರು ಕೊಟ್ಟಾರ. ನಮ್ಮಲ್ಲಿ 20 ಲೇಖನ, ನಮ್ಮೆಲ್ಲ ಮಹಿಳೆಯರು, ಸ್ಮಿತಾ ಬರ್ದಾರ, ಎಲ್ಲರೂ ಉಮಾ ಬಾಗಲಕೋಟೆ ಬರ್ದಾರ, ಪ್ರಿಯಂಬದ ಬರ್ದಾರ. ಎಲ್ಲವನ್ನು ತಗೊಂಡು ಸುಮಾರು 20-25 ಲೇಖನ, ಮೊದಲಿಂದ 60 ಲೇಖನ ಒಳ್ಳೆಯ ಪುಸ್ತಕವನ್ನು ಮಾಡಿ ಕಾರ್ಯಕ್ರಮ ಮಾಡೋಣ. ಅದೇ ಕುಮಾರವ್ಯಾಸ ಹೇಳ್ತಾರ, ಮದುವೆ ಎಂಬುದು ನೆಪ ಮಾತ್ರ, ನೆಂಟರು ಬಂದು ಹೋಗುವುದೇ ಬಲು ಮುಖ್ಯ ಅಂತ. ಅಕ್ಕಿ ಕಾಳು ಹಾಕಿ ಅವ್ ಗಂಡ ಇದ್ದೀನಿ ಯಾವ ಮಾತಾಡ್ತಾರಂಗಿಲ್ಲ, ಅಡಿಗೆ ಆತು ಊಟ ಆತು ನೀವೆಲ್ಲದ್ರಿ ಏನದ್ರಿ, ಇವು ಸಂವಾದಕ್ಕೆ ಒಂದು ಅವಕಾಶಗಳು. ಹಂಗ ಈ ಕಾರ್ಯಕ್ರಮಗಳಂತಂದ್ರೆ ಸುಮ್ಮನೆ ನೆಪ ಮಾತ್ರಕ್ಕಲ್ಲ, ನಮ್ಮ ಭಾವಗಳ ಬಂಧನಗಳನ್ನ ಗಟ್ಟಿಗೊಳಿಸ್ಬೇಕು, ನಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸಿಗೊಳಿಸ್ಬೇಕು. ಈ ದಿಶೆಯೊಳಗ ನಮ್ಮ ಹಿರಿಯ ತಾಯಂದರ ಅಂತ ಗೌರಮ್ಮಕ್ಕ ಆಗ್ಲಿ, ಶಾರದಮ್ಮಕ್ಕ, ಸರಸ್ವತಿ ಅಕ್ಕ ಅವರು, ಬಹಳ ನಮ್ಮ ಪ್ರೊಫೆಸರ್ ಪ್ರೇಮಕ್ಕ ಅಂಡಿಗೇರವರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಹಂಗೊಂದು ಯಂಗ್ ಟೀಮ್ನು ತಯಾರು ಮಾಡೀವಿ. ಹಿಂಗಾಗಿ ಮಾರ್ಗದರ್ಶಕರಾಗಿ ಪಡಶೆಟ್ಟಿ ಸರ್ ಆಗಲಿ, BR ಪೊಲೀಸ್ ಪಟ್ಲರು, ಲಿಂಗಪ್ಪಣ್ಣ ಕಲಬುರ್ಗಿ ಅವರು, ಮಹಾದೇವ್ ಹೊರಟ್ಟಿ ಸಾಹೇಬರು ಎಲ್ಲರೂ ಕೂಡ ಒಂದು ಒಳ್ಳೆಯ ತಂಡ ನಡೀತಾ ಇದೆ. ಇಡೀ ಕರ್ನಾಟಕ, ಮೊನ್ನೆ ದಾವಣಗೆರೆ ನಾನು ಕಾರ್ಯಕ್ರಮಕ್ಕೆ ನಾನು ಆನ್ಲೈನ್ ಹೋದಾಗ ಅವರು ಕೂಡ ಅಂತಾರ 4-5 ಜಿಲ್ಲೆಯವ್ರು ಕೂತ್ಕೊಂಡು ಅವ್ರು 25-30 ಇರಲಿಲ್ಲ. ನಮ್ಮ 30 ಜನ ಹೋದ್ಮೇಲೆ ಒಂದು 55-60 ಆತದು. ಒಂದು ಒಳ್ಳೆಯ ಗುಣಾತ್ಮಕವಾದಂತ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ವಿ. ನಮ್ಮೆಲ್ಲರ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಶರಣ. ಶೈಲಜಾ? ಹ್ಞೂ ಸರ್. ಶರಣ ಸಮರ್ಪಣೆ ಶರಣೆ ಶಾಂತ ದುಲಂಗಿ ಅವರಿಂದ. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಮತ್ತೆ ಲೋಕಕ್ಕೆ ಬಂದು ಮಹಾಮನೆಯ ಕಟ್ಟಿ ಭಕ್ತಿ ಜ್ಞಾನವೆಂಬ ಜ್ಯೋತಿಯ ನೆತ್ತಿ ತೋರಲು ಸುಜ್ಞಾನವೆಂಬ ಪ್ರಭೆ ಪಸರಿಸಿತಯ್ಯ ಜಗದೊಳಗೆ. ಬೆಳಗಿನೊಳು ತಿಳಿದು ನೋಡಿ ಹರಿದಿದ್ದ ಶಿವಗಣಗಳೆಲ್ಲ ನೆರೆದು ಕೂಡಿತಯ್ಯ ಕೂಡಲ ಸಣ್ಣ ಸಂಗಮ ದೇವ. ನಿಮ್ಮ ಶರಣ ಬಸವಣ್ಣನ ಕೃಪೆಯಿಂದ
ಪ್ರಭುದೇವರ ನಿಜವನ್ನರಿದು ನಿಶ್ಚಿಂತರಾದರಯ್ಯ ಶಿವಗಣಗಳೆಲ್ಲರೂ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ. ಈ ವಚನ ಅಧ್ಯಯನ ವೇದಿಕೆ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಶರಣ ರುದ್ರಮೂರ್ತಿ ಪ್ರಭು ಸರ್ ಅವರಿಗೂ ಹಾಗೂ ಶರಣ ಕುಮಾರ್ ರಾಜಣ್ಣ ಸರ್ ಅವರಿಗೂ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವಿನ ಉಪಸ್ಥಿತಿರುವ ಎಲ್ಲ ಶರಣ ಬಂಧುಗಳಿಗೂ ಹಾರ್ದಿಕ ಶರಣು ಶರಣಾರ್ಥಿಗಳು. ಶರಣ ಶ್ರೀ ಶಿವಾನಂದ ಕಲ್ಕೇರಿ ಇವರ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು, ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ಈಗ ಸುಮಧುರವಾದ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ ಶರಣೆ ವಿದ್ಯಾ ಮಗದುಂ ಅಕ್ಕ ಅವರಿಗೆ ಹೃತ್ಪೂರ್ವಕವಾಗಿ ಶರಣು ಸಮರ್ಪಿಸುವೆ. ಶರಣೆ ಅಕ್ಕ ಮಹಾದೇವಿ ಹಾಗೂ ಈಶ್ವರ ಸಣ್ಕಲ್ ಇವರ ವಿಶೇಷ ಉಪನ್ಯಾಸದಲ್ಲಿ ಪಾಲ್ಗೊಂಡು ಉಪನ್ಯಾಸ ನಡೆಸಿಕೊಡಿಸುವ ಅನುಭಾವಿ ಶರಣರನ್ನು ಸ್ವಾಗತಿಸಿ ಪರಿಚಯಿಸಿ ಹಾಗೂ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪಸ್ಥಿತರಿರುವ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ನಮಗೆಲ್ಲ ಈ ವೇದಿಕೆಯಲ್ಲಿ ಶರಣರ ಕುರಿತು ಬರೆಯುವುದು, ನಡೆನುಡಿಯುವುದನ್ನು ಕಲಿಸುತ್ತಾ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ವೇದಿಕೆಯ ರೂವಾರಿಗಳು, ನಿರಂತರ ಅನುಭವವನ್ನು ಹಂಚಿಕೊಳ್ಳಲು ನಮ್ಮೆಲ್ಲರಿಗೂ ಅವಕಾಶವನ್ನು ರೂಪಿಸಿಕೊಡುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹೃತ್ಪೂರ್ವಕ ಅನಂತ ಶರಣು ಸಮರ್ಪಿಸುವೆ. ಈವರೆಗೂ ಶರಣೆ ಅಕ್ಕ ಮಹಾದೇವಿಯರು ಉಪನ್ಯಾಸ ನೀಡಿರುವ ಶರಣೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಹಾಗೂ ಈಶ್ವರ ಸಣ್ಕಲ್ರವರ ಉಪನ್ಯಾಸ ಶರಣೆ ಸ್ಮಿತಾ ಪಾವಟೆ ಅವರು, ಇವರಿವರು ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಎಲ್ಲರಿಗೂ ಮನದಟ್ಟುವಂತೆ ಉಪನ್ಯಾಸ ಪ್ರಸ್ತುತಪಡಿಸಿದರು. ಇವರಿಗೆ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಅನಂತ ಅನಂತ ಶರಣು ಸಮರ್ಪಿಸುವೆ. ಮಾರ್ಗದರ್ಶನದ ನುಡಿಗಳೊಂದಿಗೆ ಶರಣ ಪ್ರೊಫೆಸರ್ ಪೊಲೀಸ್ ಪಾಟೀಲರ್ ಅವರಿಗೆ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡ ಅನುಭಾವಿ ಶರಣರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದ ಶರಣೆ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಅವರಿಗೂ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ್ ಶಂಕರ್ ಕುಪ್ಪಸ್ತ್, ಶರಣ್ ವಿಜಯಕುಮಾರ್ ತೇಲಿ, ಡಾಕ್ಟರ್ ಮಹೇಶ್ ಕೊರೆಗೋಳ್, ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಡಾಕ್ಟರ್ ಶರಣಮ್ಮ ಗೋರೆಬಾಳ್, ಶರಣ್ ಅಶೋಕ್ ಮಿಂದೋಲಿ ಇವರೆಲ್ಲರಿಗೂ ಅನಂತ ಅನಂತ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿಕೊಡುವ ಅಕ್ಕನ ಅರಿವು ಗ್ರೂಪಿನ ಹಿರಿಯ ಸದಸ್ಯರು, ನಮ್ಮೆಲ್ಲರ ಹೆಮ್ಮೆಯ ಶರಣೆ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ವೇದಿಕೆಯ ಪರವಾಗಿ ಅಕ್ಕನ ಅರಿವು ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಅನಂತ ಶರಣು ಸಮರ್ಪಿಸುವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಮೇಡಮ್, ಶರಣೆ ಗೌರಮ್ಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರಿಗೂ ತುಂಬು ಹೃದಯದ ಶರಣು ಸಮರ್ಪಿಸುವೆ. ಈವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹಿಸಿದ ಮೆರುಗುಗೊಳಿಸಿದ ಎಲ್ಲ ಅಕ್ಕನ ಅರಿವಿನ ಶರಣು ಬಂಧುಗಳಿಗೂ ತುಂಬು ಹೃದಯದ ಅಭಿನಂದನೆಯೊಂದಿಗೆ ಶರಣು ಶರಣಾರ್ಥಿ ಸಮರ್ಪಿಸುವೆ. ಕೊನೆಯದಾಗಿ ಭಕ್ತಿಪೂರ್ವಕವಾಗಿ ವಚನ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮಂಗಳಗೊಳಿಸುವ ಶರಣೆ ಬಬಿತಾ ಪಂಚನವರಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಈ ಸೇವೆಯ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು. ಜೈ ಗುರು ಬಸವ. ಇಲ್ಲಿಯವರೆಗೂ ಶರಣು ಸಮರ್ಪಣೆಯನ್ನು ಸಮರ್ಪಿಸಿದಂತಹ ಶರಣೆ ಶಾಂತಾ ದುಲಂಗೆ ಅವರಿಗೆ ಧನ್ಯವಾದಗಳು. ವಚನ ಮಂಗಳ ಶರಣೆ ಬಬಿತಾ ಪಂಚಣ್ಣನವರಿಂದ. ಬಬಿತಾ ಅನ್ಮ್ಯೂಟ್ ಮಾಡ್ಕೊಂಡು ಬಬಿತಾ ಮೇಡಮ್ ಇಲ್ಲ ಪ್ರೇಮಕ್ಕ ಅವ್ರು ಹಾಡ್ರಿ. ಪ್ರೇಮಕ್ಕ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ, ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ,
ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ. ಸುಮತಿ ನಿರ್ಮಲರ ಉಡುತಡಿ ಶಿವ ಭಕ್ತರ ಮನೆಗೆ. ಮನೆ ಮನ ಬೆಳಗುತ ಕೀರ್ತಿಯ ತಂದೆ ಮಲ್ಲಿಗೆ ಹೂ ಮುಡಿಗೆ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ. ಪಾರ್ವತಿ ಪ್ರತಿರೂಪ ನೀನು ಕಳೆದೆ ಜಗ ಪಾಪ. ಕಾಮದ ಕೌಶಿಕ ಕಾಲಿಗೆ ಬಿದ್ದನು ನೀನೇ ಜಗದೀಪ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ತ್ರಿಕುಲ ಮುಕುಟಮಣಿ ದೇವಿ ಅಪೂರ್ವಾನುಭಾವಿ. ತ್ರಿಕುಲ ಮುಕುಟಮಣಿ ದೇವಿ ಅಪೂರ್ವಾನುಭಾವಿ. ಚನ್ನ ಮಲ್ಲಿಕಾರ್ಜುನಯ್ಯನ ಕದಳಿ ಕಂಡ ದೇವಿ. ಚನ್ನ ಮಲ್ಲಿಕಾರ್ಜುನಯ್ಯನ ಕದಳಿ ಕಂಡ ದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ವೈರಾಗ್ಯದ ಗಿರಿಣಿ ಕನ್ನಡ ಸಾಹಿತ್ಯದ ನಿಧಿನಿ. ವೈರಾಗ್ಯದ ಗಿರಿಣಿ ಕನ್ನಡ ಸಾಹಿತ್ಯದ ನಿಧಿನಿ. ಸ್ತುತಿಪರ ಗೀತೆಯ ರಚಿಸಿ ಹಾಡುವ ಈಶನ ಧ್ವನಿ ಮನನಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಕಲ್ಯಾಣದ ಶರಣೆ ಮಾತೆ ಅಕ್ಕ ಮಹಾದೇವಿ. ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಎಲ್ಲಾ ಶರಣರ ಬಳಗದ ತಾಯಿ ನಾಡಿಗೆ ಸಿರಿದೇವಿ. ಧನ್ಯವಾದಗಳು. ವಚನ ಮಂಗಳ ಮಾಡಿದ ಶರಣೆ ಬಬಿತಾ ಪಂಚಣ್ಣ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣ. ಮುಕ್ಸನ್ ಸರ್.